ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ, ಶುಭ ಸಾಯಂಕಾಲ. ಇಂದಿನ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 21 ದಿವಸ. ಈ ಕಾರ್ಯಕ್ರಮಕ್ಕೆ ಇದು 9ನೇ ಬ್ಯಾಚ್. ಈ ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವ್ರಿಗೂ ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವ್ರಿಗೂ, ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗಳು, ಎಲ್ಲಾ ಹಾಸ್ಟೆಲ್ ಮಾಸ್ಟರ್ಸ್ಗಳು ನಮ್ಮ ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ವಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 21 ದಿವಸ ಕಾಲ. ಇದು 9ನೇ ಬ್ಯಾಚ್ ನಾವು ಈಗ ನಿರ್ವಹಿಸ್ತಾ ಇರೋದು. ಇವತ್ತಿಂದ ನಿರಂತರ 21 ದಿವಸ ಕಾಲ ಭಾನುವಾರ ರಜೆ ಇರತ್ತೆ. ಸೊ 21 ಕಾರ್ಯಕ್ರಮ, 21 ಸೆಷನ್ಸ್ ಇರುತ್ತೆ, 21 ಕ್ಲಾಸಸ್, 21 ಮಾಸ್ಟರ್ಸ್. ಪ್ರತಿದಿನ 40 ನಿಮಿಷ ನಿರಂತರ ಧ್ಯಾನ, ಆಳವಾದ ಧ್ಯಾನ, ತದನಂತರ ಆಳವಾದ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಪರಿಕಲ್ಪನೆ. ಒಂದೊಂದು ದಿವಸ ಒಂದು ವಿಭಿನ್ನವಾದ ಒಂದು ಆಧ್ಯಾತ್ಮಿಕ ಅಂಶ, ಆಧ್ಯಾತ್ಮಿಕ ವಿಜ್ಞಾನ. ಸೊ ಈ ತರ ಅದ್ಭುತವಾದ ಈ ಆಧ್ಯಾತ್ಮಿಕ ಪ್ರಯಾಣವನ್ನು ಇವತ್ತು ನಾವು ಪ್ರಾರಂಭಿಸ್ಕೊಳ್ತಾ ಇದೀವಿ. ಮತ್ತೊಂದು ಸರಿ ಎಲ್ಲರಿಗೂ ಆತ್ಮಪೂರ್ವಕ ಆಹ್ವಾನ ತಲುಪ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ, ನಮ್ಗೆಲ್ಲರಿಗೂ. ಸ್ನೇಹಿತರೆ, ಈ ಕಾರ್ಯಕ್ರಮ ರಚನೆ ಮಾಡೋದಕ್ಕೆ ಪ್ರಧಾನ ಕಾರಣ, ಈ ಕಾರ್ಯಕ್ರಮ ಹೆಸರು ಏನಂದ್ರೆ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ಇರ್ತೀವಿ. ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ 21 ದಿವಸ ಕಾಲ. ಮತ್ತೆ ಧ್ಯಾನ ಜ್ಞಾನ ಅಂದ್ರೆ ಏನು ಅಂದ್ರೆ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಧ್ಯಾನ, ಜ್ಞಾನ, ಜೊತೆಗೆ ಪ್ರತಿ ಶನಿವಾರ ಏನ್ ಮಾಡ್ತೀವಿ ಅಂದ್ರೆ, ವಿಶೇಷವಾಗಿ ಪ್ರತಿ ಶನಿವಾರ ನಾವು ಆರೋಗ್ಯದ ಬಗ್ಗೆ ಸೂತ್ರಗಳು ಹೇಳ್ಬೇಕಂದ್ರೆ ಅದಕ್ಕೆ ಸಂಬಂಧಿತ ತತ್ವಗಳು ಪೂರ್ತಿ ಕೂಲಂಕುಷವಾಗಿ ಪ್ರತಿ ಶನಿವಾರ ನಿಮ್ಗೆ ಹಂಚ್ಕೊಡೋದು ಸಾಧ್ಯವಾಗತ್ತೆ. ಸೊ ಅದಕ್ಕೋಸ್ಕರ ಈ ಕಾರ್ಯಕ್ರಮ ರಚನೆ ಮಾಡೋದಕ್ಕೂ ಪ್ರಧಾನ ಕಾರಣ, ನಾವು ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಯಾರ್ಯಾರು ಜೀವಿಸ್ತಾ ಇದ್ರೋ, ಯಾರ್ಯಾರು ಬದುಕ್ತಾ ಇದ್ವೋ, ಪ್ರತಿಯೊಬ್ಬರು ನಮ್ಮ ಜೀವನ ಹೇಗಿರ್ಬೇಕಂದ್ರೆ ಆನಂದವಾಗಿರ್ಬೇಕು, ಸಂಪೂರ್ಣ ಆರೋಗ್ಯ ಜೊತೆಗೆ ಇರ್ಬೇಕು. ಸಂಪೂರ್ಣ ಆರೋಗ್ಯ ಅಂದ್ರೆ ಏನು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಪ್ರಪಂಚ ಆರೋಗ್ಯ ಸಂಸ್ಥೆ ಏನ್ ಹೇಳ್ತದೆ? ಸಂಪೂರ್ಣ ಆರೋಗ್ಯ ಅಂದ್ರೆ ದೈಹಿಕ ಆರೋಗ್ಯ ಒಂದೇ ಅಲ್ಲ, ಭೌತಿಕ ಆರೋಗ್ಯ ಒಂದೇ ಅಲ್ಲ, ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಜೊತೆಗೆ ಕೊನೆಯದಾಗಿ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಬೆಳವಣಿಗೆ, ಆತ್ಮ ಪುರೋಗತಿ, ಆತ್ಮ ಅಭಿವೃದ್ಧಿ, ಇವೆಲ್ಲಾನು ಸೇರಿಸಿದ್ರೆ ಅವಾಗ ಅದಕ್ಕೂ ಒಂದೇ ಒಂದು ಅದ್ಭುತವಾದ ಹೆಸರು, ಸಂಪೂರ್ಣ ಆರೋಗ್ಯ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ. ಸ್ನೇಹಿತರೆ, ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟ್. ನಾವೇನ್ ಮಾಡ್ತೀವಿ ಅಂದ್ರೆ, ಯಾವುದೇ ಒಂದು ಮಾಡಕ್ ಹೋದ್ರೆ ಅಸಂಪೂರ್ಣವಾಗಿರ್ತದೆ. ಅಂದ್ರೆ ಅಸಕ್ರಮ ಸೇಲ್ಬೇಕಂದ್ರೆ ಸಮಗ್ರವಾಗಿರಲ್ಲ. ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ರಚನೆ ಮಾಡಿದಕ್ಕೂ ಪ್ರಧಾನ ಕಾರಣ, ಪ್ರತಿಯೊಂದು ಆರೋಗ್ಯ ನಮ್ಗೆ ಬೇಕಾಗಿದೆ. ಅಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಪ್ರತಿಯೊಬ್ಬರಿಗೆ ಬೇಕು. ನೋಡಿ, ಈಗಾಗಲೇ ಇಲ್ಲಿ ಮಾಸ್ಟರ್ಸ್ ಇಲ್ಲಿ ಭಾಗವಹಿಸಿರುವಂತ ನೀವೆಲ್ಲರೂ ಯಾವುದೋ ಒಂದು ಕಾರಣದಿಂದ ಈ ಧ್ಯಾನಕ್ಕೆ ಬರುವಂತ ಅವಶ್ಯಕತೆ ಇರುತ್ತೆ. ಆ ಕಾರಣ ಏನೇ ಇರಲಿ, ಅದು ಭೌತಿಕ ರೋಗಗಳಿರ್ಲಿ, ಭೌತಿಕ ಆತಂಕಗಳಿರ್ಲಿ, ಇಲ್ಲಾಂದ್ರೆ ಮಾನಸಿಕವಾಗಿ ಏನೇ ಒಂದು ಚಿಂತನೆಗಳು, ನಕಾರಾತ್ಮಕ ಯೋಚನೆಗಳು, ಮತ್ತೆ ಭಯ, ಆತಂಕ ಏನೇ ಇರಲಿ, ಇನ್ನು ಬೇರೆ ಹೆಚ್ಚು ನಕಾರಾತ್ಮಕ ಯೋಚನೆಗಳು ಬರ್ತಾ ಇರೋದು, ಶಕ್ತಿ ವಿಹೀನ ಆಗ್ತಾ ಇರೋದು, ಹೆಚ್ಚು ರೋಗಗಳು ಬರ್ತಾ ಇರೋದು ಪದೇ, ಆ ರೋಗಗಳಿಗೆ ಗುಣಪಡಿಸ್ಕೊಳ್ಳೋ ಅವಕಾಶ ಇಲ್ಲ, ಆ ರೋಗಗಳಿಗೆ ಮದ್ದು ಇಲ್ಲ. ಇಂತಹ ಪರಿಸ್ಥಿತಿ ಪ್ರತಿಯೊಬ್ಬರು ಜೀವನದಲ್ಲಿ ನಾವು ಕಾಣಿಸ್ತಾ ಇರ್ತೇವೆ ಸ್ನೇಹಿತರೆ. ಅದಕ್ಕೋಸ್ಕರ ಏನಾಗತ್ತಂದ್ರೆ, ರೋಗ ಯಾವುದೇ ಇರಲಿ, ಕಾರಣ ಯಾವುದೇ ಇರಲಿ, ಆಧ್ಯಾತ್ಮಿಕತ ಅಂದ್ರೆ ನಮ್ಮ ಆಧ್ಯಾತ್ಮಿಕತ, ಈ ಧ್ಯಾನ ಅನ್ನೋದು ಸಂಪೂರ್ಣವಾಗಿ ಗುಣ ಮಾಡ್ತದೆ ಸ್ನೇಹಿತರೆ. ಅಂದ್ರೆ ಧ್ಯಾನ ಅನ್ನೋದು ಸಮಗ್ರ ಪ್ರತಿಯೊಂದು ರೋಗಕ್ಕೆ, ಧ್ಯಾನ ಸರ್ವರೋಗ ನಿವಾರಣೆ ಅಂತ ಹೇಳ್ತೀವಿ. ಧ್ಯಾನ ಸರ್ವರೋಗ ನಿವಾರಣೆ.
ಸರ್ವಭೋಗಕಾರಿಣಿ, ಸರ್ವಜ್ಞಾನ ಪ್ರಸಾದಿನಿ. ಅಂದ್ರೆ ಸರ್ವ ರೋಗಗಳನ್ನು ನಿವಾರಣೆ ಮಾಡುತ್ತೆ, ಸರ್ವ ಭೋಗಗಳನ್ನು ಕೊಡುತ್ತೆ. ಅಂದ್ರೆ ಭೋಗ ಅಂದ್ರೆ ಆನಂದ, ನಿಮಗೆ ಆನಂದವನ್ನು ಕೊಡುತ್ತೆ. ಆ ಜೊತೆಗೆ ಒಳ್ಳೆಯ ಜ್ಞಾನವನ್ನು ಪ್ರಸಾದ ಮಾಡುತ್ತೆ. ಸೊ ಈ ಮೂರು ಇದ್ರೆ ನಮ್ಮ ಆರೋಗ್ಯ ಆನಂದ, ನಮ್ಮ ಇಡೀ ಜೀವನವೇ ಆರೋಗ್ಯವಾಗಿ ಆನಂದವಾಗಿರುತ್ತೆ ಸ್ನೇಹಿತರೆ. ಏನೇನಿದ್ರೆ ನಮಗೆ ಆರೋಗ್ಯ ಇದೆ, ಜ್ಞಾನ ಇದೆ, ಆರೋಗ್ಯ ಇದೆ, ಜ್ಞಾನ ಇದೆ, ವೈಭೋಗ ಇದೆ. ಈ ವೈಭೋಗ, ಆನಂದ, ಆರೋಗ್ಯ ಈ ಮೂರು ಇದ್ರೆ ಏನಾಗತ್ತೆ, ಪ್ರತಿಯೊಬ್ಬರ ಜೀವನ ಸುಂದರವಾಗಿರುತ್ತೆ. ನಿಮ್ಮ ಜೀವನ ಪಯಣ ಅತಿ ಸುಂದರವಾಗಿ, ಅತಿ ಅದ್ಭುತವಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿದಿನ ಧ್ಯಾನ ಮಾಡಲೇಬೇಕು. ಪ್ರತಿದಿನ ಧ್ಯಾನ ಮಾಡುತ್ತಾ ಒಳ್ಳೆ ಜ್ಞಾನವನ್ನು ಪಡೀತಾ ಈ 21 ದಿವಸ ಕಾಲ ಆಧ್ಯಾತ್ಮಿಕ ಪ್ರಯಾಣವನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡುವಂತ ಈ ಪ್ರಯಾಣ ಅದ್ಭುತವಾಗಿರುತ್ತೆ. ಪ್ರತಿಯೊಂದು ದಿವಸ ಅದಕ್ಕೆ ಏನು ಸಂಶಯ ಇಲ್ಲ, ಸಂದೇಹ ಇಲ್ಲ. ನೀವು ಆದಷ್ಟು ಪ್ರತಿಯೊಂದು ದಿವಸ ಈ ಜೂಮ್ ಅಲ್ಲಿ ಭಾಗವಹಿಸಕ್ಕೆ ಪ್ರಯತ್ನ ಮಾಡಿ. ಜೂಮ್ ಅಲ್ಲಿ ಯಾಕೆ ಭಾಗವಹಿಸ್ಬೇಕಂದ್ರೆ ನೇರವಾಗಿ ಪ್ರತ್ಯಕ್ಷವಾಗಿ ಯಾರ್ಯಾರು ಭಾಗವಹಿಸ್ತಾರೋ ಅವ್ರ ಜೀವನ ಪೂರ್ತಿ ಪರಿವರ್ತನೆ ಆಗತ್ತೆ ಸ್ನೇಹಿತರೆ. ಒಂದ್ ದಿವಸ ಬರೋದು, ಒಂದು ವಾರ ಬರ್ತಾ ಇಲ್ಲ, ಒಂದು ವಾರ ಯಾವ ಪ್ರೋಗ್ರಾಮ್ ನೋಡಲ್ಲ ಅಂದ್ರೆ ಯಾವ್ದು ನಾವು ಕಲಿಯಲ್ಲ ಅಂತಂದ್ರೆ ಸಾಧ್ಯವಾಗಲ್ಲ. ಯಾವುದೇ ಪರಿವರ್ತನೆ ಬರಬೇಕು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಪ್ರಯತ್ನ ಇರ್ಲೇಬೇಕು. ನಮ್ಮ ಪ್ರಯತ್ನ ಇರಬೇಕು, ಅದರಲ್ಲಿ ಪೂರ್ತಿ ತೊಡಗಿಸ್ಕೋಬೇಕು. ಮತ್ತೆ ಪ್ರತಿಯೊಂದು ಯಾವುದೇ ಸಂದೇಹಗಳಿದ್ರೆ ಸಂದೇಹಗಳನ್ನು ತೀರಿಸ್ಕೋಬೇಕು, ಪ್ರತಿಯೊಂದು ಮಾಡ್ಬೇಕು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರು ತಪ್ಪಿಸ್ಕೋಬೇಡಿ ಪ್ರತಿಯೊಂದು ದಿವಸ. ಸೊ ತಪ್ಪದೆ ಈ ಕಾರ್ಯಕ್ರಮ, ಈ 21 ದಿವಸ ಕಾಲ ಪ್ರತಿಯೊಂದು ದಿವಸನೂ ನೀವು ಬಳಸ್ಕೋಬೇಕಾಗತ್ತೆ. ಅವಾಗ ಒಬ್ಬೊಬ್ರು ಮಾಸ್ಟರ್ ಬರ್ತಾರೆ, ಒಂದ್ ದಿವಸ ಅಂದ್ರೆ 40 ನಿಮಿಷ ಧ್ಯಾನ ಮಾಡಿಸಿ 30 ನಿಮಿಷ ಕಾಲ ನಿಮ್ಗೆ ಆಳವಾದ ಧ್ಯಾನ ಹೇಳ್ಕೊಡ್ತಾರೆ, ಜ್ಞಾನ ಹೇಳ್ಕೊಡ್ತಾರೆ. ಆಧ್ಯಾತ್ಮಿಕ ಜ್ಞಾನ ಎಲ್ಲಿ ಸಿಗಲ್ಲ. ಆಧ್ಯಾತ್ಮಿಕ ಜ್ಞಾನ ಸಿಗೋದೇ ಅಪರೂಪ. ಅದನ್ನು ತಪ್ಪಿಸ್ಕೊಂಡೋದು ನಮ್ಮ ಕರ್ಮ ಆಗತ್ತೆ. ಓಕೆ, ನಮ್ಮ ಧರ್ಮ ಏನಪ್ಪಾ ಅಂದ್ರೆ, ನಮ್ಮ ಧರ್ಮ ಏನಂದ್ರೆ ಇದು ಬಳಸ್ಕೊಂಡ್ರೆ ನೀವು ಒಂದು ಒಳ್ಳೆ ಧರ್ಮ ಮಾಡ್ತಾ ಇದ್ರಿ ಅಂತ ನಿಮ್ಗೂ ಅಂದ್ರೆ ಸ್ವಧರ್ಮ ಅಂತ ಇರ್ತೀವಲ್ಲ, ಸ್ವಧರ್ಮ ಅಂದ್ರೆ ನಿಮ್ಗೂ ನೀವು ಒಳ್ಳೇದು ಮಾಡ್ಕೊಡೋದು. ಅದೇ ಈ ಧ್ಯಾನ ಜ್ಞಾನ ಅರ್ಥ ಮಾಡ್ಕೊಳ್ಳಿ. ಆಯ್ತು, ಈ ಧ್ಯಾನ ಜ್ಞಾನ ಜೊತೆಗೆ ಮತ್ತೆ ಈ ಆಹಾರ ಆರೋಗ್ಯ ಯಾಕೆ ಬೇಕಾಗಿದೆ? ಧ್ಯಾನ ಮತ್ತೆ ಜ್ಞಾನ ಇದ್ರೆ ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿರ್ತದಲ್ಲ. ಹೌದು, ಧ್ಯಾನ ಅನ್ನೋದು ಸರ್ವರೋಗ ನಿವಾರಣೆ ಅಂತ ಹೇಳಿದ್ವಿ. ಸೊ ಅಂದ್ರೆ ಪೂರ್ತಿ ಆರೋಗ್ಯ ಪ್ರಸಾದನೆ ಅಂತಾನೆ ಹೇಳಿದ್ವಿ ಅಲ್ವಾ. ಆದ್ರೆ ಏನಾಗತ್ತಂದ್ರೆ ಇಲ್ಲಿ ಧ್ಯಾನ ಮಾಡುತ್ತಾ ಮೊದಲನೇದಾಗಿ ಪ್ರತಿಯೊಬ್ಬರು ಈ ಧ್ಯಾನಕ್ಕೆ ಬರೋದೇ ನಮ್ಮ ರೋಗಗಳು, ಅಂದ್ರೆ ಭೌತಿಕ ರೋಗಗಳಾಗ್ಬೋದು, ಮಾನಸಿಕ ರೋಗಗಳಾಗ್ಬೋದು, ದೀರ್ಘಕಾಲಿಕ ವ್ಯಾಧಿಗಳಾಗ್ಬೋದು, ಅವು ನಿವಾರಣೆ ಮಾಡಕ್ಕೆ. ಮತ್ತೆ ಯಾವುದೇ ಹೆಚ್ಚು ಮಾನಸಿಕ ಒತ್ತಡ ಇದ್ರೆ ಆ ಒತ್ತಡ ಕಡಿಮೆ ಮಾಡ್ಕೊಳಕ್ಕೆ ಬರ್ತೀವಿ ಮೊದಲನೇದಾಗಿ. ಸೊ ಇದರಲ್ಲಿ ಸ್ವಲ್ಪ ಜನ ಇರ್ತಾರೆ, ಸ್ವಲ್ಪ ಭಾಗವಹಿಸುವವರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಧ್ಯಾತ್ಮಿಕ ಚಿಂತನಕ್ಕೋಸ್ಕರ ಬರ್ತಾರೆ. ಆಧ್ಯಾತ್ಮಿಕ ಪುರೋಗತಿಗೋಸ್ಕರ ಹೇಳ್ಬೇಕಂದ್ರೆ ಆತ್ಮ ಪುರೋಗತಿಗೋಸ್ಕರ, ಆತ್ಮ ಜ್ಞಾನಕ್ಕೋಸ್ಕರ ಬರ್ತಾರೆ. ಅದನ್ನು ಒಳ್ಳೇದೇ, ಅದು ಖಂಡಿತವಾಗಿ ಬೇಕಾಗಿದೆ. ಈ ಕಾರ್ಯಕ್ರಮ ನಿಮ್ಗೆ ಅದು ಯಶಸ್ವಿ ಮಾಡತ್ತೆ. ಆದ್ರೆ ಇಲ್ಲಿ ತಿಳ್ಕೊಬೇಕಾದ್ರೆ ಒಂದಿದೆ, ಪ್ರತಿಯೊಂದು ದಿವಸ ನೀವು ಈ ಈ ಈ ಧ್ಯಾನ ಜ್ಞಾನ ಮಾಡುತ್ತಾ ಶಕ್ತಿ ಹೆಚ್ಚಾಗಿ ಪಡಿತೀವಿ, ಎಲ್ಲಾ ರೋಗಗಳು ವಾಸಿ ಆಗತ್ತೆ. ಆದ್ರೆ ನಮ್ಮ ಆಹಾರ ನಾವು ಬದಲಾವಣೆ ಮಾಡಿಲ್ಲ ಅಂದ್ರೆ ಏನಾಗತ್ತೆ? ನಮ್ಮ ಆಹಾರ ಬದಲಾವಣೆ ಮಾಡಿಲ್ಲ ಅಂದ್ರೆ, ಆರೋಗ್ಯ ಆಹಾರ ಒಳ್ಳೆ ಸೂತ್ರಗಳನ್ನು ನಾವು ಪಾಲಿಸಿಲ್ಲ ಅಂದ್ರೆ ಏನಾಗತ್ತೆ? ಮತ್ತೆ ತಿರ್ಗಾ ರೋಗ ಬರತ್ತೆ. ಅರ್ಥ ಆಯ್ತಾ? ಮತ್ತೆ ತಿರ್ಗಾ ರೋಗ ಬಂದ್ರೆ ಏನ್ ಮಾಡ್ತೀವಿ? ಮತ್ತೆ ಧ್ಯಾನ ಹೆಚ್ಚಾಗಿ ಮಾಡಿ ಆ ಧ್ಯಾನ ಶಕ್ತಿನ ಬಳಸ್ಕೊಂಡು ಮತ್ತೆ ನಮ್ಮ ರೋಗವನ್ನು ಗುಣ ಮಾಡ್ಕೊಂತೀವಿ. ಇಲ್ಲಿ ಏನಾಗ್ತಾ ಇದೆ ಗೊತ್ತಾ? ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಅಂದ್ರೆ ರೋಗ ಬರೋದು, ಜ್ಞಾನ ಮಾಡೋದು, ಧ್ಯಾನ ಹೆಚ್ಚಾಗಿ ಮಾಡೋದು, ಶಕ್ತಿ ಪಡೆಯೋದು, ಆ ರೋಗನು ನಿವಾರಣೆ ಮಾಡ್ಕೊಳ್ಳೋದು. ಇನ್ ಸ್ವಲ್ಪ ದಿವಸ ಹಾಗೆ ನಾವು ನಮ್ಮ ಆರೋಗ್ಯ ಆಹಾರ ಏನು ನಾವು ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ, ಈ ಅಸಮಗ್ರ, ಈ ಕಾಲುಷ್ಯ ಇರುವಂತ ಈ ಆಹಾರ, ಮಾಲಿನ್ಯ ಇರುವಂತ ಎಷ್ಟೋ ಆಹಾರ ವಿಧಾನಗಳು, ಆರೋಗ್ಯ ವಿಧಾನಗಳು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಖಂಡಿತವಾಗಿ ನಾವು ತಿನ್ನೋ ಆಹಾರ, ನಮ್ಮ ಪಾಲನೆ ಮಾಡುವಂತ ಆರೋಗ್ಯ ವಿಧಾನಗಳು ಕೆಟ್ಟದಾಗಿರತ್ತೆ. ಅದರಿಂದ ಏನಾಗುತ್ತೆ? ಮತ್ತೆ ರೋಗ ಬರುತ್ತೆ. ಮತ್ತೆ ಏನ್ ಮಾಡ್ತೀವಿ? ನೀವು ಧ್ಯಾನ ಮಾಡ್ತಾ ಆ ಶಕ್ತಿನ ಮತ್ತೆ ಈ ರೋಗ ನಿವಾರಣೆಗೆ ಯೂಸ್ ಮಾಡ್ತೀವಿ. ಈಗ ಈ ತರ ಮಾಡ್ತಾ ಹೋದ್ರೆ ನಿಮ್ಮ ಆಧ್ಯಾತ್ಮಿಕ ಪುರೋಗತಿ ಹೇಗಾಗತ್ತೆ? ಆಧ್ಯಾತ್ಮಿಕ ಪುರೋಗತಿ ಯಾವುದೇ ಕ್ವಶನ್ ಅಲ್ಲಿ ಯಾವುದೇ ರೀತಿಯಲ್ಲಿ ಆಗಲ್ಲ. ಆಧ್ಯಾತ್ಮಿಕ ಪುರೋಗತಿ ಉಂಟಾಗತ್ತೆ. ಹೇಳ್ಬೇಕಂದ್ರೆ ಆಧ್ಯಾತ್ಮಿಕ ಪುರೋಗತಿ ಡಿಲೇ ಆಗತ್ತೆ, ಅಂದ್ರೆ ಆಲಸ್ಯ ಆಗತ್ತೆ. ಮತ್ತೆ ಏನ್ ಮಾಡ್ಬೇಕು ನಾವು? ಖಂಡಿತವಾಗಿ ಆಹಾರ ಆರೋಗ್ಯವನ್ನು ಸರಿಪಡಿಸ್ಕೋಬೇಕು. ಯಾವ ಜೊತೆಗೆ? ಜ್ಞಾನ ಜೊತೆಗೆ. ಧ್ಯಾನ ಮಾಡುತ್ತಾ ಒಳ್ಳೆ ಜ್ಞಾನ ಪಡೀತಾ ಒಳ್ಳೆ ಆರೋಗ್ಯ ಆಹಾರ ವಿಧಾನಗಳನ್ನು ಕಲಿತಾ ಅವನು ನಮ್ಮ ಜೀವನದಲ್ಲಿ ಪಾಲಿಸ್ತಾ ಇದ್ರೆ
ಅವಾಗ ಭೌತಿಕ ಆರೋಗ್ಯ ಚೆನ್ನಾಗಿರ್ತದೆ. ಬಂದಿರುವಂತ ಆತ್ಮಶಕ್ತಿಯನ್ನು, ನಾವು ಪಡೆದಿರುವಂತ ಆತ್ಮಶಕ್ತಿ, ಆತ್ಮಜ್ಞಾನವನ್ನು ನಮ್ಮ ಆಧ್ಯಾತ್ಮಿಕ ಪುರೋಗತಿಗೆ ಹೆಚ್ಚಾಗಿ ನಾವು ಬಳಸ್ಕೊಂಡಿದ್ರೆ ನಾವು ಒಂದು ಪರಿಪೂರ್ಣ ಮಾನವನಾಗಿ ತಯಾರಾಗಕ್ಕೆ ಅತಿ ಅತಿ ವೇಗವಂತವಾಗಿ ಆಗತ್ತೆ. ಅಂದ್ರೆ ಪರಿಪೂರ್ಣ ಮಾನವನಾಗಿ ತಯಾರಾಗಕ್ಕೆ ಅತಿ ವೇಗವಂತವಾಗಿ ಆಗ್ಬೋದು. ಆ ಅವಕಾಶ ನಿಮ್ಗೆ ಸಿಗತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಅವಕಾಶ ನೀವು ಬಳಸ್ಕೋಬೇಕಂದ್ರೆ, ನೀವು ಪಡಿಬೇಕಂದ್ರೆ ಖಂಡಿತವಾಗಿ ಒಂದು ಜ್ಞಾನ, ಧ್ಯಾನ, ಜ್ಞಾನ, ಆರೋಗ್ಯ, ಆಹಾರ, ಈ ನಾಲ್ಕರು ಪಾಲಿಸಬೇಕಾಗತ್ತೆ. ಆಯ್ತಾ? ಈ ನಾಲ್ಕರು ತಿಳಿಸ್ಕೊಡುವಂತ ಕಾರ್ಯಕ್ರಮನೇ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ, 21 ದಿವಸ ಕಾಲ ಸ್ನೇಹಿತರೆ. ಸೊ ಇದು ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ವಿಶೇಷ ಏನಿದೋ ಅದು ತಿಳಿಸಿದ್ವಿ. ಸೊ ಖಂಡಿತವಾಗಿ ಈಗ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ, ಮೊದಲನೇದಾಗಿ ಈಗ ಈ ಅಂದ್ರೆ ನಮ್ಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ರಚನೆ ಯಾಕೆ ಮಾಡಿದೀವಿ ಅಂತ, ಇದು ಯಾಕೆ ನಾವು ಈ ಕಾರ್ಯಕ್ರಮ ನಾವು ಭಾಗವಹಿಸಬೇಕು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದೀವಿ ಸ್ನೇಹಿತರೆ. ಇದಾದ್ಮೇಲೆ ಧ್ಯಾನ ಅನ್ನೋದು ಇವತ್ತು ಮೊದಲನೇದಾಗಿ ಪ್ರತಿ ಶನಿವಾರ ಮಾತ್ರ ಆರೋಗ್ಯ ಆಹಾರ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿ ಶನಿವಾರ ಆರೋಗ್ಯ ಆಹಾರ ಇರುತ್ತೆ, ಮಿಕ್ಕಿದ ದಿವಸದಲ್ಲಿ ಆರೋಗ್ಯ ಆಹಾರ ಇರಲ್ಲ. ಪ್ರತಿ ದಿವಸ ಆರೋಗ್ಯ ಆಹಾರ ನೀವು ಕೇಳಿಸ್ಕೋಬೇಕಂದ್ರೆ ಬೆಳಗ್ಗೆ ಸಮಯದಲ್ಲಿ ನಾವು 5ರಿಂದ 7 ಗಂಟೆಗೆ 365 ದಿವಸ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದರಲ್ಲಿ ಭಾಗವಹಿಸಬಹುದು, ತೊಂದರೆ ಇಲ್ಲ. ಅದು ಲಿಂಕ್ ತಗೊಂಡು ಅದರಲ್ಲಿ ಭಾಗವಹಿಸಿ ದಯವಿಟ್ಟು. ಸೊ ಈಗ ಸ್ನೇಹಿತರೆ, ಈ ಧ್ಯಾನ ಅನ್ನೋದು, ಧ್ಯಾನ ಅಂದ್ರೆ ಏನು, ಧ್ಯಾನ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ತದನಂತರ ನಾವು ಒಂದು 20 ನಿಮಿಷ ಕಾಲ ಇವತ್ತಿನ ಕಾರ್ಯಕ್ರಮದಲ್ಲಿ 20 ನಿಮಿಷ ಮಾತ್ರ ಧ್ಯಾನ ಮಾಡಿಸ್ತೀವಿ. ಅದಾದ್ಮೇಲೆ ನಮ್ಮ ಧ್ಯಾನದ ಪ್ರಯೋಜನಗಳು, ಸ್ವಾಧ್ಯಾಯ ಅಂದ್ರೆ ಏನು, ಸಜ್ಜನ ಸಾಂಗತ್ಯ ಅಂದ್ರೆ ಏನು, ಮತ್ತೆ ಸಸ್ಯಾಹಾರ ನಾವು ಸಸ್ಯಾಹಾರಿ ಯಾಕಿರ್ಬೇಕು, ಸೊ ಏನ್ ರೀಸನ್, ಏನ್ ಕಾರಣದಿಂದ ನಾವು ಸಸ್ಯಾಹಾರ ಮಾತ್ರ ಬಳಸಬೇಕಾಗತ್ತೆ, ಇವೆಲ್ಲಾನು ಸೊ ನಮ್ಮ ಸೀನಿಯರ್ ಮಾಸ್ಟರ್ ಮೇಡಮ್ ನಿಮ್ಗೆ ಎಲ್ಲಾ ತಿಳಿಸ್ಕೊಡ್ತಾರೆ. ತದನಂತರ ಅದೆಲ್ಲ ತಿಳ್ಕೊಳ್ಳೋಣ. ಈಗ ಮೊದಲನೇದಾಗಿ ಧ್ಯಾನದ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡೋಣ. ಧ್ಯಾನ ಅನ್ನೋದು ನಾವು ಅಭ್ಯಾಸ ಮಾಡೋಣ ಇವತ್ತು ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಮನಸ್ಸನ್ನು ಶೂನ್ಯ ಮಾಡ ಸ್ನೇಹಿತರೆ. ಧ್ಯಾನ ಅಂದ್ರೆ ನೋಡಿ, ದೇಹಕ್ಕೆ ಶುದ್ಧಿ ಆಗಿರತ್ತೋ ಈ ಬಾಹ್ಯ ಶರೀರ, ಈ ಶರೀರಕ್ಕೆ ಶುದ್ಧಿ ಮಾಡ್ಕೊಡೋದು. ಹೇಗೆ ಶುದ್ಧಿ ಮಾಡ್ತೀವಿ ನಾವು ಅಂದ್ರೆ, ಒಂದು ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿದ್ರೆ ದೇಹ ಶುದ್ಧಿ ಆಗತ್ತೆ. ದೇಹದ ಮೇಲೆ ಇರುವಂತ ಎಲ್ಲಾ ಕಲ್ಮಶ ಮಾಲಿನ್ಯವನ್ನು ತೊಲಗಿಸ್ಕೊಂತೀವಿ ಅಲ್ವಾ? ಅದು ದೇಹ ಶುದ್ಧಿ, ಬಾಹ್ಯ ಶುದ್ಧಿ ಅಂತ ಹೇಳ್ತೀವಿ. ಮತ್ತೆ ಅಂತರ ಶುದ್ಧಿ ಬೇಕಲ್ಲ. ಅಂತರ ಶುದ್ಧಿ ಅಂದ್ರೆ ಏನು? ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಂಡು ಅಲ್ವಾ? ಮನಸ್ಸನ್ನು ಶುದ್ಧಿ ಮಾಡ್ಕೊಂಡದೇ ಅಂತರ ಶುದ್ಧಿ. ಆ ಅಂತರ ಶುದ್ಧಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಧ್ಯಾನ. ಧ್ಯಾನ ಅಂದ್ರೆ ನಮ್ಮ ಮನೋಮಯ ಕೋಶವನ್ನು, ಅಂದ್ರೆ ನಮ್ಮ ಒಳಗಡೆ ಇರುವಂತ ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋದು, ಮನಸ್ಸನ್ನು ಸ್ವಚ್ಛಗೊಳಿಸ್ಕೊಳ್ಳೋದು, ಅದೇ ಧ್ಯಾನ. ಅರ್ಥ ಮಾಡ್ಕೊಳ್ಳಿ. ಬಾಯಿಲೋನಿ ಮೌನ, ಮನಸ್ಸುಲೋನಿ ಶೂನ್ಯ, ಅದು ಹೆಸರೇ ಧ್ಯಾನ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಬಾಯಿಲೋನಿ ಶೂನ್ಯ ಅಂದ್ರೆ ಬಾಯಿ ಒಳಗಡೆ ಏನು ಮಾತುಗಳಿಲ್ಲ, ಎಲ್ಲ ಶೂನ್ಯವಾಗಿದೆ. ಮನಸ್ಸು ಒಳಗಿರುವಂತ ಆಲೋಚನೆ ಶೂನ್ಯವಾಗಿದೆ. ಈ ಎರಡು ಶೂನ್ಯವಾಗುವಾಗ ನಮ್ಗೆ ಸಿಗ್ತಾ ಇರೋಂಥದ್ದು, ನಮ್ಗೆ ಲಭ್ಯವಾಗ್ತಾ ಇರೋದು ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಪ್ರಾಣಶಕ್ತಿ ನಮ್ಮ ಒಳಗಡೆ ಪ್ರವೇಶಿಸ್ತದೆ. ಅದೆಲ್ಲ ನಿಮ್ಗೂ ಸ್ವಲ್ಪ ಹೇಳ್ಬೇಕಂದ್ರೆ ಕ್ಲುಪ್ತವಾಗಿ ಹೇಳ್ತೀವಿ, ಸಂಕ್ಷಿಪ್ತವಾಗಿ ಹೇಳ್ತೀವಿ. ಕೂಲಂಕುಷವಾಗಿ ಇನ್ನು ಮುಂದಿನ ತರಗತಿಯಲ್ಲಿ ಖಂಡಿತವಾಗಿ ನೀವು ತಿಳ್ಕೊಬಹುದು ಅದೆಲ್ಲ. ಸ್ನೇಹಿತರೆ, ಏನಾಗತ್ತಂದ್ರೆ ಈ ಧ್ಯಾನ ಅನ್ನೋದು ಪ್ರತಿ ದಿವಸ ಮಾಡಿದ್ರೆ, ಪ್ರತಿ ದಿವಸ ನಾವು ನಮ್ಮ ಮನಸ್ಸಕ್ಕೂ ಶುದ್ಧಿ ಮಾಡ್ಕೊತಾ ಇರ್ತೀವಿ. ಅಂತರ ಶುದ್ಧಿ ಅಂತ ಕರಿತೀವಿ ಅದು. ಯಾವಾಗ ಮನಸ್ಸನ್ನು ಪ್ರತಿ ದಿವಸ ಶುದ್ಧಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ಒಳಗಡೆ ನಕಾರಾತ್ಮಕ ಅಂಶಗಳು ಯಾವುದಿರಲ್ಲ, ಯಾವುದೇ ಒಂದು ಒತ್ತಡ ಇರಲ್ಲ, ಮಾನಸಿಕ ಒತ್ತಡ ಇರಲ್ಲ. ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇತ್ತೀಚಿನ ಕಾಲದಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರಪಂಚ ಆರೋಗ್ಯ ಸಂಸ್ಥೆ ಅವರು 95% ರೋಗಗಳು ಬರೋದು, ಅದಕ್ಕೆ ಪ್ರಧಾನ ಕಾರಣ ಬಂದು ನಮ್ಮ ಮನಸ್ಸೇ ಅಂತ ಹೇಳ್ತಾರೆ. ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತಾರೆ. ಸೈಕೋಸೊಮ್ಯಾಟಿಕ್ ಅಂದ್ರೆ ನಮ್ಮ ಮನಸ್ಸಿಂದ ಉತ್ಪನ್ನ ಆಗ್ತಾ ಇರುವಂತ ಆ ರೋಗಗಳೇ 95% ಇದೆ ಅಂತ ಈಗಾಗಲೇ ಹೇಳಿದ್ದಾರೆ. ಯಾರು ಹೇಳಿದ್ರು? ಪ್ರಪಂಚ ಆರೋಗ್ಯ ಸಂಸ್ಥೆ ಅವರು. ಮತ್ತೆ ನೀವು ಅರ್ಥ ಮಾಡ್ಕೋಬೇಕು. ಅವಾಗ ಮತ್ತೆ ಹೇಗೆ ಇದು ಪರಿಷ್ಕಾರ ಮಾಡ್ಕೊಳ್ಳೋದು, ಹೇಗೆ ಪರಿಹಾರ ಅಂತಂದ್ರೆ, ಖಂಡಿತವಾಗಿ ಆ ಮನಸ್ಸನ್ನು ಪರಿಶುದ್ಧಿಯಾಗಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಶುದ್ಧವಾಗಿ ಇಟ್ಕೊಂಡಿದ್ರೆ ಮನಸ್ಸನ್ನು ಖಂಡಿತವಾಗಿ ಈ ರೋಗಗಳು ಬರಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಮನಸ್ಸಲ್ಲಿ ಉಂಟಾಗ್ತಿರೋಂತ ಈ ಒತ್ತಡಿ ಏನಾಗುತ್ತೆ ಸ್ನೇಹಿತರೆ, ನೇರವಾಗಿ ನಮ್ಮ ಅವಯವಗಳ ಮೇಲೆ, ಅಂಗಗಳ ಮೇಲೆ, ಶರೀರ ಒಳಗಡೆ ಇರುವಂತ ಅಂಗಗಳ ಮೇಲೆ ಪೂರ್ತಿ ಅದನ್ನು ಪ್ರಭಾವ ಬೀಳತ್ತೆ. ಅಂದ್ರೆ ಅದು ಹೇಳ್ಬೇಕಂದ್ರೆ ಅಡ್ಡ ಪರಿಣಾಮಗಳು ಬೀಳ್ತಾ ಇರ್ತದೆ ಸ್ನೇಹಿತರೆ. ಸೊ ಈ ತರ ಆಗಿ ಏನಾಗತ್ತೆ, ಕೊನೆಯದಾಗಿ ನಾವು ವ್ಯಾಧಿಗ್ರಸ್ತವಾಗ್ತೀವಿ.
ಖಂಡಿತವಾಗಿ ವ್ಯಾಧಿ ಉಂಟಾಗ್ತದೆ ನಮಗೆ ದೇಹಕ್ಕೆ. ಮತ್ತೆ ಪ್ರತಿ ಅವಯವ ಅಂಗ ಅನ್ನೋದು ವ್ಯಾಧಿಗೆ ಒಳಗಾಗ್ತಾ ಇದೆ ಅಂದ್ರೆ ಕಾರಣ ಏನು ಗೊತ್ತಾ? ನಮ್ಮ ಒಳಗಡೆ ಇರುವಂತ ಅವಾಗ ಮಾಲಿನ್ಯವಾಗ ಅಥವಾ ಒಂಥರ ಹೇಳ್ಬೇಕಂದ್ರೆ ಕಲ್ಮಶವಾಗಿರುವಂತ ಮನಸ್ಸು, ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಶುದ್ಧವಾಗ ಅಂದ್ರೆ ಪರಿಶುದ್ಧವಾದ ಮನಸ್ಸಿದ್ರೆ, ಅಂದ್ರೆ ಹೇಳ್ಬೇಕಂದ್ರೆ ಶ್ರೇಷ್ಠವಾದ ಮನಸ್ಸು, ಪೂರ್ತಿ ಖಾಲಿಗಿರುವಂತ ಆ ಮನಸ್ಸಿದ್ರೆ, ಸ್ವಚ್ಛಗೊಳಿಸುವಂತ ಮನಸ್ಸಿದ್ರೆ ಖಂಡಿತವಾಗಿ ಯಾವ ರೋಗ ಬರಲ್ಲ ನಿಮ್ಗೆ. ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ಪ್ರತಿ ದಿವಸ ಬಾಹ್ಯ ಶುದ್ಧಿ ಹೇಗ್ ಮಾಡ್ತೀವೋ ಅಂತಃ ಶುದ್ಧಿ ಮಾಡ್ಲೇಬೇಕು. ಆ ಅಂತಃ ಶುದ್ಧಿ ಹೆಸರೇ ಧ್ಯಾನ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ಧ್ಯಾನವನ್ನು ಪ್ರತಿ ದಿವಸ ನೀವು ಅಳವಡಿಸ್ಕೋಬೇಕು. ಪ್ರತಿ ದಿವಸ ನೀವು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಕಡ್ಡಾಯವಾಗಿ, ಯಾವುದೇ ನಾವು ಆಹಾರ ತಿಂತೀವಲ್ಲ, ಆಹಾರ ನೀರು ಹೇಗೆ ನಾವು ಸೇವನೆ ಮಾಡ್ತೀವೋ ಅದೇ ತರ ಈ ಧ್ಯಾನವನ್ನು ಕಡ್ಡಾಯವಾಗಿ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಒಂದು ಭಾಗ ಆಗ್ಬೇಕಿದು. ಆವಾಗ ನಿಮ್ಗೆ ಯಾವ ರೋಗಗಳು ಬರಲ್ಲ. ಈಗಾಗಲೇ ಇದು ಸೈಂಟಿಫಿಕ್ ಆಗಿ, ಶಾಸ್ತ್ರೀಯವಾಗಿ, ಸಾಂಕೇತಿಕವಾಗಿ ಈಗಾಗಲೇ ಇದು ಪ್ರೂವ್ ಆಗಿದೆ. ಪ್ರಾಯೋಗಪೂರ್ವಕವಾಗಿ ಎಲ್ಲ ತಿಳ್ಕೊಂಡಿದ್ದಾರೆ ಸೈಂಟಿಸ್ಟ್ಗಳು, ಡಾಕ್ಟರ್ಸು, ಪ್ರತಿಯೊಬ್ಬರು ಈಗಾಗಲೇ ಇದ್ರ ಬಗ್ಗೆ ಪೂರ್ತಿ ಕೂಲಂಕುಷವಾಗಿ ಪ್ರಾಯೋಗಪೂರ್ವವಾಗಿ ತಿಳ್ಕೊಂಡೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟು ವಿಶಿಷ್ಟ ಇರೋದು ಧ್ಯಾನ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರನ್ನು ಏನ್ ಮಾಡ್ತಾ ಇದ್ರು, ಸೊ ಕನ್ಯಾಕುಮಾರಿಯಲ್ಲಿ ಕೂತ್ಕೊಂಡು 45 ಗಂಟೆಗಳ ಕಾಲ ಧ್ಯಾನ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಏನ್ ವಿಶಿಷ್ಟತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಧ್ಯಾನ ಅನ್ನೋದು ಪ್ರತಿ ವ್ಯಕ್ತಿಗಿದ ಅವಶ್ಯಕತೆ, ಕಡ್ಡಾಯ ಸ್ನೇಹಿತರೆ. ಯಾಕಂದ್ರೆ ಮನಸ್ಸು ಅನ್ನೋದು ಪ್ರತಿ ದಿವಸ ನಾವು ನೋಡಿ, ಪ್ರತಿ ದಿವಸ ಹೇಳ್ಬೇಕಂದ್ರೆ ಮನಸ್ಸು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಇತ್ತೀಚಿನ ಕಾಲದಲ್ಲಿ ನೀವು ಒಂದ್ಸರಿ ಗಮನಿಸಿ, ಯಾರಾದ್ರೂ ಮನಸ್ಸನ್ನು ಹೆಚ್ಚು ಯೂಸ್ ಮಾಡ್ತಾರಾ, ದೇಹನ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರಾ? ಬಾಹ್ಯ ಶರೀರವನ್ನು ಹೆಚ್ಚು ಬಳಸ್ತಾ ಇದ್ವಾ, ಮನಸ್ಸನ್ನು ಹೆಚ್ಚು ಬಳಸ್ತಾ ಇದ್ವಾ? ಆದ್ರೆ ಪ್ರತಿಯೊಬ್ಬರಿಂದ ಬರುವಂತ ಆ ಜವಾಬ್ ಏನ್ ಗೊತ್ತಾ? ಮನಸ್ಸನ್ನ ಹೆಚ್ಚು ಬಳಸ್ತಾ ಇದ್ವಿ ಅಂತ. 90% ಮನಸ್ಸನ್ನೇ ಬಳಸೋದು. ಪ್ರತಿಯೊಬ್ಬರು ಏನ್ ಮಾಡ್ತಾರೆ, ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಶರೀರ ಹಾಗೆ ಇರತ್ತೆ. ಕಂಪ್ಯೂಟರ್ ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ಸು, ಸೊ ಯಾವುದೇ ಗೌರ್ಮೆಂಟ್ ಆಫೀಸಲ್ಲಿ ಕ್ಲರ್ಕ್ಸು, ಪಿವನ್ಸು, ಆಫೀಸರ್ಸ್ಗಳು ಎಲ್ಲರೂ ಏನ್ ಮಾಡ್ತಾರೆ, ಕೂತ್ಕೊಂಡು, ಸೊ ಇಲ್ಲ ಅಂದ್ರೆ ಸ್ವಲ್ಪ ಮೂವ್ಮೆಂಟ್ ಅಷ್ಟೇ. ಚಲನ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ದೇಹ ಚಲನ ಆ ಸಂಚಾರ ಅನ್ನೋದು ತುಂಬಾ ಕಡಿಮೆ, ಮತ್ತು ಮನಸ್ಸು ಸಂಚಾರ ಮಾತ್ರ ಹೆಚ್ಚಾಗಿರುತ್ತೆ. ಮನಸ್ಸು ಬಳಸೋದು ತುಂಬಾ ಹೆಚ್ಚಾಗಿರುತ್ತೆ. ನೋಡಿ, ಒಂದು ಶಾಸ್ತ್ರೀಯವಾಗಿ ಹೇಳ್ಬೇಕಂದ್ರೆ ಒಂದು ನಿಮಿಷಕ್ಕೆ 15 ಸರಿ ನಾವು ಶ್ವಾಸ ತಗೊಂತೀವಿ ಸ್ನೇಹಿತರೆ. ಇನ್ನೊಂದು ಹೇಳ್ಬೇಕಂದ್ರೆ ಒಂದು ನಿಮಿಷಕ್ಕೆ ಹೇಳ್ಬೇಕಂದ್ರೆ ಇಡೀ ದಿವಸ ಹೇಳ್ಬೇಕಂದ್ರೆ 21,600 ಅಷ್ಟು ಶ್ವಾಸಗಳನ್ನ ನಾವು ತಗೊಂತೀವಿ. ಇದು ಪ್ರಕಾರ ಏನಾಗತ್ತೆ ಗೊತ್ತಾ? ಪ್ರತಿ ದಿವಸ ಶಾಸ್ತ್ರೀಯವಾಗಿ ಈಗಾಗಲೇ ನಿರೂಪಣೆ ಆಗಿರೋದು ಏನು ಗೊತ್ತಾ? 60,000 ಆಲೋಚನೆಗಳು ನಮ್ಮ ಮೈಂಡ್ ಇಂದ ಹೋಗ್ತಾ ಬರ್ತಾ ಇರ್ತದೆ ಪ್ರತಿ ದಿವಸಕ್ಕೆ. ಇಷ್ಟು ಒತ್ತಡ ಇರುವಂತ ಈ ಮೈಂಡ್ ಅಲ್ಲಿ ಏನ್ ಮಿಕ್ಕತ್ತೆ? ಒತ್ತಡಿನೇ ಮಿಕ್ಕತ್ತೆ. ಅಂದ್ರೆ ನಾವು ಅಷ್ಟು ಯೋಚನೆಗಳು ಮಾಡ್ತಾ ಇದ್ರೆ, ಅಷ್ಟು ಯೋಚನೆಗಳು ಬರೋದು ಹೋಗೋದಾದ್ರೆ ಏನ್ ಒಳಗಡೆ ಉಂಟಾಗ್ತದೆ ಅಂದ್ರೆ ಖಂಡಿತವಾಗಿ ಒತ್ತಡನ ಉಂಟಾಗ್ತದೆ. ಅದಕ್ಕೋಸ್ಕರ ಹೆಚ್ಚು ಬಳಸ್ತಾ ಇರೋದು ನಮ್ಮ ಮೈಂಡ್. ದೇಹಕ್ಕಿಂತ ಹೆಚ್ಚು ಬಳಸ್ತಾ ಇರೋದು ಮೈಂಡ್. ಮತ್ತೆ ಅದನ್ನು ಸ್ವಚ್ಛಗೊಳಿಸೋದು ಹೇಗೆ? ಅದನ್ನು ಶಕ್ತೀಕರಣ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಇನ್ನೊಂದು, ಪ್ರತಿ ಯೋಚನೆನೂ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಯೋಚನೆನೂ ಒಂದು ಶಕ್ತಿ ತರಂಗ. ಇದ್ರ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅದು ನಾವು ಪೂರ್ತಿ ಗಮನ ಇಲ್ಲ, ಯಾರು ಗಮನ ಇಲ್ಲ ಅದ್ರ ಮೇಲೆ. ಅಂದ್ರೆ ನಾನು ಈಗಾಗಲೇ ಹೇಳಿದೀನಿ, ಪ್ರತಿ ದಿವಸ 60,000 ಯೋಚನೆಗಳು ಮಾಡ್ತಾ ಇದೀವಿ ಆನ್ ಆವರೇಜ್ ಸುಮಾರು. ಮತ್ತೆ 60,000 ಯೋಚನೆಗಳು ಮಾಡುವಾಗ ಎಷ್ಟು ಶಕ್ತಿ ವಿಹೀನ ಆಗತ್ತೆ ನಿಮ್ಮಿಂದ ಅಂದ್ರೆ, ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿದ್ರೆ, ಸಾಯಂಕಾಲ ಮನೆಗೆ ಬಂದ್ರೆ ಹೆಂಗಿರುತ್ತೆ ನಮ್ಮ ಸಿಚುವೇಶನ್, ನಮ್ಮ ಶಕ್ತಿ ಹೇಗಿರುತ್ತೆ? ಶಕ್ತಿ ವಿಹೀನ ಆಗಿರ್ತದೆ. ಇನ್ನೇನಿಲ್ಲ, ಊಟ ಮಾಡಿ ಮಲ್ಕೋಬೇಕು ಅಂತ ಇರ್ತದೆ. ಯಾಕೆ ಆತರ ಆಗಿದೆ ಅಂದ್ರೆ, ನಿಮ್ಮ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿದೆ. ನಿಮ್ಮ ಒಳಗಡೆ ದೇವರು ಈಗಾಗಲೇ ಒಂದು ಬ್ಯಾಟ್ರಿ ಇಟ್ಟಿದ್ದಾರೆ ಸ್ನೇಹಿತರೆ. ನಮ್ಮನ್ನು ಸೃಷ್ಟಿ ಮಾಡುವಾಗನೇ ಒಂದು ಬ್ಯಾಟ್ರಿ ಒಳಗಡೆ ಇದೆ. ಈಗ ಚಿಕ್ಕ ವಸ್ತು ಒಂದು ಹೇಳ್ಬೇಕಂದ್ರೆ ಗಡಿಯಾರ ಇರ್ಬೋದು, ಇಲ್ಲಾಂದ್ರೆ ಒಂದು ಚಿಕ್ಕದ ಯಾವುದೋ ಒಂದು ಮೊಬೈಲ್ ಫೋನು, ಒಂದು ಟಾರ್ಚು, ಪ್ರತಿಯೊಂದಕ್ಕೂ ಒಂದು ಬ್ಯಾಟ್ರಿ ಇರ್ತದೆ ಇಲ್ಲ? ಆ ಬ್ಯಾಟ್ರಿ ಇದ್ರೆ ಏನದು? ಆ ಬ್ಯಾಟ್ರಿ ಏನದು? ಶಕ್ತಿ. ಆ ಶಕ್ತಿ ಇದ್ರೇನೆ ಅದು ಕೆಲಸ ಮಾಡೋದು, ಆ ವಸ್ತು, ಆ ಪರಿಕರ. ಮತ್ತೆ ಈ ದೇಹಕ್ಕೂ ಏನ್ ಬೇಕು? ದೇಹಕ್ಕೂ ಶಕ್ತಿ ಬೇಕು. ಆ ದೇಹಕ್ಕೂ ಒಳಗಡೆ ಶಕ್ತಿ ಎಲ್ಲಿರ್ತದೆ? ಒಂದು ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿ ಏನಾಗತ್ತೆ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹೇಗೆ ನಾವು ಮೊಬೈಲ್ ಫೋನ್ ಬಳಸ್ತೀವೋ, ಮೊಬೈಲ್ ಫೋನ್ ಏನ್ ಮಾಡ್ತೀವಿ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಳಸ್ತೀವಿ. ಸಾಯಂಕಾಲದಲ್ಲಿ ಏನಾಗುತ್ತೆ? ರಿಚಾರ್ಜ್ ಆಗುತ್ತೆ ಪೂರ್ತಿ, ಅದ್ರೊಳಗಡೆ ಪವರ್ ಹೊರಟೋಗ್ತದೆ.
ಅವಾಗ ಏನ್ ಮಾಡ್ತೀವಿ, ಮತ್ತೆ ಚಾರ್ಜ್ ಅಲ್ಲಿ ಅದನ್ನು ಪ್ಲಗ್ ಮಾಡ್ತೀವಿ. ಅವಾಗ ಏನಾಗತ್ತೆ, ಮತ್ತೆ ರೀಚಾರ್ಜ್ ಆಗತ್ತೆ, ಬೆಳಗ್ಗೆ ಮತ್ತೆ ಬಳಸ್ಕೋಬಹುದು. ಅದೇ ತರ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಸ್ನೇಹಿತರೆ. ಇಲ್ಲಿ ಏನಾಗತ್ತಂದ್ರೆ ಖಂಡಿತವಾಗಿ ಪ್ರತಿ ಒಂದೂ ಅಷ್ಟೇ, ನಮ್ಮ ಜೀವನದಲ್ಲಿ ಅಷ್ಟೇ. ಏನದು, ಪ್ರತಿಯೊಂದು ನಾವು ಏನೇ ಯೋಚನೆ ಮಾಡಿದ್ರೆ ಯೋಚನೆಯಿಂದ ಶಕ್ತಿ ಹೊಟ್ಟೋಗ್ತದೆ. ಅದಕ್ಕೋಸ್ಕರ ಬೆಳಗ್ಗೆಕ್ಕಿಂತ ಸಾಯಂಕಾಲ ಒಳಗಡೆ ಪೂರ್ತಿ 60,000 ಯೋಚನೆಗಳು ಮಾಡಿ ಅದರಿಂದ ಪೂರ್ತಿ ಒಂಥರ ಸ್ಟ್ರೈನ್ ಆಗ್ಬಿಟ್ಟು ಪೂರ್ತಿ ಶಕ್ತಿ ಎಲ್ಲ ವಿಹೀನ ಆಗಿ ನಮ್ಮ ಒಳಗಡೆ ಬ್ಯಾಟ್ರಿ ಎಲ್ಲ ಡಿಸ್ಚಾರ್ಜ್ ಆಗಿ ನೈಟ್ಗೆ ಏನಾಗತ್ತಂದ್ರೆ ಪೂರ್ತಿ ಶಕ್ತಿ ವಿಹೀನ ಆಗಿರ್ತದೆ. ಈಗ ನಮ್ಗೆ ಶಕ್ತಿ ಬೇಕು. ಅವಾಗ ಏನ್ ಮಾಡ್ತದೆ, ದೇವ್ರು ಕೊಟ್ಟಿರುವಂತ ವರ ಏನಪ್ಪಾ ಅಂತಂದ್ರೆ ನಮ್ಗೆಲ್ಲರಿಗೂ ನಿದ್ದೆ ಮಾಡೋದು. ನಿದ್ದೆ ಮಾಡಿಲ್ಲ ಅಂದ್ರೆ ಯಾರು ಕೆಲಸ ಮಾಡಕ್ಕಾಗಲ್ಲ. ನಿಮ್ಗೆ ಬೇಕಂದ್ರೆ ಎಷ್ಟು ಭರ್ಜರಿ ಊಟ ಬೇಕಂತ ತಗೊಳ್ಳಿ, ನೀವು ಭರ್ಜರಿ ಊಟ ತಗೊಳ್ಳಿ, ಏನೇ ತಗೊಳ್ಳಿ, ನೈಟ್ ನಿದ್ದೆ ಮಾಡಿಲ್ಲ ಅಂದ್ರೆ ಬೆಳಗ್ಗೆ ಕೆಲಸ ಮಾಡಕ್ಕಾಗತ್ತಾ? ಎಸ್ ಆರ್ ನೋ? ನಿದ್ದೆ ಮಾಡಿಲ್ಲ ಅಂದ್ರೆ ಊಟ ಚೆನ್ನಾಗಿ ಮಾಡಿದ್ವಿ, ಭರ್ಜರಿ ಊಟ 3 ಸರಿ ಕೊಟ್ಟಿದ್ವಿ, 4 ಸರಿ ಕೊಟ್ಟಿದ್ವಿ, ನಿದ್ದೆ ಮಾಡಿಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗತ್ತಾ? ಸಾಧ್ಯವೇ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಒಂದು 10 ದಿವಸ ನೀರ್ ಕುಡಿದು ಬದುಕ್ಬೋದು, 3 ದಿವಸ ಊಟ ಇಲ್ಲ ಅಂದ್ರು, 10 ದಿವಸ ಊಟ ಇಲ್ಲ ಅಂದ್ರೂ ಬದುಕ್ಬೋದು, 3 ದಿವಸ ನೀರಿಲ್ಲ ಅಂದ್ರೆ ಬದುಕ್ಬೋದು. ಒಂದು 5 ಸೆಕೆಂಡ್ 6 ಸೆಕೆಂಡ್ ಹೇಳ್ಬೇಕಂದ್ರೆ ನಮ್ಮ ಶ್ವಾಸ ಇಲ್ಲ ಅಂದ್ರೂ ಬದುಕ್ಬೋದು. ಆದ್ರೆ ನಿದ್ದೆ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗಲ್ಲ. ಬೆಳಗ್ಗೆ ಎದ್ದು ಕೆಲಸ ಮಾಡ್ಬೇಕಂದ್ರೆ ಶಕ್ತಿ ಬೇಕು ನಿಮ್ಗೆ. ಆ ಶಕ್ತಿ ಹೇಗೆ ಎಲ್ಲಿ ಬರುತ್ತೆ, ಹೌ ಆ ಶಕ್ತಿ ಹೇಗೆ ನಿಮ್ಮ ಒಳಗಡೆ ಬರುತ್ತೆ ಅಂದ್ರೆ ಖಂಡಿತವಾಗಿ ನಿದ್ದೆ ಮಾಡುವಾಗ ನಿಮ್ಮ ಮತ್ತೆ ರೀಚಾರ್ಜ್ ಆಗುತ್ತೆ, ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ. ಆಳವಾದ ನಿದ್ದೆ ಮಾಡಿದ್ರೆ ಮತ್ತೆ ಬ್ಯಾಟ್ರಿ ರೀಚಾರ್ಜ್ ಆಗತ್ತೆ. ಅವಾಗ ಬೆಳಗ್ಗೆಕ್ಕೆಲ್ಲ ನೀವು ರೆಡಿ ಇರ್ತೀರಿ, ಅಂದ್ರೆ ಶಕ್ತಿ ತುಂಬಿಕೊಂಡಿರ್ತದೆ. ಅದಕ್ಕೋಸ್ಕರ ನಾವು ಪ್ರತಿ ದಿವಸ ನಿದ್ದೆ ಮಾಡ್ಲೇಬೇಕು ಕಡ್ಡಾಯವಾಗಿ, ಅಲ್ವಾ? ಸೊ ಅದು ಸ್ನೇಹಿತರೆ. ಆದ್ರೆ ಇತ್ತೀಚಿನ ಕಾಲದಲ್ಲಿ ಇನ್ನೊಂದು ಸಮಸ್ಯೆ ಬಂದಿದೆ. ನಿದ್ದೆನೂ ಸರಿಯಾಗಿ ಬರ್ತಾ ಇಲ್ಲ. ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಮಾತ್ರೆಗಳು ತಗೊಂತಾ ಇದಾರೆ. ಇದೆಲ್ಲ ಸೈಡ್ ಎಫೆಕ್ಟ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನೊಂದೇನಂದ್ರೆ ಸರಿಯಾದ ನಿದ್ದೆ ಯಾರು ಮಾಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಿಮ್ಗೆ ವಿಶ್ರಾಂತಿ ಸಾಕಾಗ್ತಾ ಇಲ್ಲ, ನಿಮ್ಮ ಬ್ಯಾಟ್ರಿ ಸರಿಯಾಗಿ ಚಾರ್ಜ್ ಆಗ್ತಾ ಇಲ್ಲ. ಅದಕ್ಕೆ ವೇಗವಂತವಾಗಿ ನಿಮ್ಗೆ ರೋಗಗಳು ಬರ್ತಾ ಇದೆ. ನೋಡಿ, ಯಾರು ಸರಿಯಾಗಿ ನಿದ್ದೆ ಮಾಡ್ತಾರೋ ಅಂದ್ರೆ ದೀರ್ಘವಾದ ಹೇಳ್ಬೇಕಂದ್ರೆ ಗಾಢ ನಿದ್ರೆ ಯಾರು ಮಾಡ್ತಾರೋ ಅವ್ರಿಗೆ ಒಂದೇ ಒಂದು ಆಗೋದು, ಅವ್ರ ವ್ಯಾಧಿ ನಿರೋಧಕ ಶಕ್ತಿ, ವ್ಯಾಧಿ ಅಂದ್ರೆ ಪ್ರತಿರಕ್ಷಕ ವ್ಯವಸ್ಥೆ, ಅಂದ್ರೆ ನಮ್ಮ ದೇಹ ಪ್ರತಿರಕ್ಷಾ ವ್ಯವಸ್ಥೆ ತುಂಬಾ ಅದ್ಭುತವಾಗಿ ಬಲವಾದಿರ್ತದೆ. ಅದೊಂದು. ಇನ್ನೊಂದು ಅದೇ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಅವ್ರ ಒಳಗಡೆ. ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಆಗ್ಬೇಕು ಅಂತ ಏನ್ ಮಾಡ್ಬೇಕು, ಒಳ್ಳೆ ನಿದ್ದೆ ಮಾಡ್ಬೇಕು. ಬಟ್ ಅದು ಸಾಧ್ಯವಾಗ್ತಾ ಇಲ್ಲ. ಯಾಕೆ ಸಾಧ್ಯವಾಗ್ತಾ ಇಲ್ಲ? ಇತ್ತೀಚಿನ ಕಾಲದಲ್ಲಿ ನಾವು ತೊಡಗಿಸಿಕೊಳ್ಳುವಂತ ಕೆಲಸಗಳು, ನಾವು ನಮ್ಮ ಸುತ್ತು ಇರುವಂತ ವಾತಾವರಣ ತುಂಬಾ ಕಲ್ಮಶವಾಗಿದೆ ಸ್ನೇಹಿತರೆ. ಪ್ರತಿಯೊಬ್ಬರು ನಕಾರಾತ್ಮಕ ಯೋಚನೆಗಳು, ನಕಾರಾತ್ಮಕ ಕೆಲಸಗಳು, ನಕಾರಾತ್ಮಕ ಭಾವನೆಗಳು ಹೆಚ್ಚಾಗಿದೆ. ಮನೆಯಲ್ಲಿ ಮನೆಯಲ್ಲಿ 4 ಜನ ಇದ್ರೆ 4 ಜನಕ್ಕೂ ವಿಭಿನ್ನವಾಗಿದೆ ಯೋಚನೆಗಳು. ಎಲ್ಲಾನು ನಕಾರಾತ್ಮಕವಾಗಿ ಹೇಳ್ಬೇಕಂದ್ರೆ ಧನಾತ್ಮಕವಾಗಿ, ಸಕಾರಾತ್ಮಕವಾಗಿ ಅತಿ ಸ್ವಲ್ಪನೇ. ಇಷ್ಟಿರುವಾಗ ಏನಾಗುತ್ತೆ ಸ್ನೇಹಿತರೆ, ಏನೇ ಮಾಡಿದ್ರು ನಿಮ್ಮ ನಿದ್ದೆ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗ್ತಾ ಇದೆ, ಇತ್ತೀಚಿನ ಕಾಲದಲ್ಲಿ ರೋಗಗಳು ಬರ್ತಾ ಇದೆ. ನಿಮ್ಮ ಮನಸ್ಸು ಶಾಂತಗೊಳಿಸ್ಕೊಂತ ಇಲ್ಲ, ನಿಮ್ಮ ಮನಸ್ಸು ಸ್ವಚ್ಛಗೊಳಿಸ್ಕೊಂತ ಇಲ್ಲ, ನಿಮ್ಮ ಮನಸ್ಸು ನಿರ್ಮೂಲನ ಆಗ್ತಾ ಇಲ್ಲ, ಸೊ ನಿಶ್ಚಲವಾಗ್ತಾ ಇಲ್ಲ. ಆವಾಗ ಏನಾಗ್ತದೆ, ಖಂಡಿತವಾಗಿ ಶಕ್ತಿ ಸಾಕಾಗಲ್ಲ, ದೇಹ ಒಳಗಡೆ ಇರುವಂತ ಶಕ್ತಿ ಸಾಕಾಗಲ್ಲ. ಅವಾಗ ನಿಮ್ಗೆ ವ್ಯಾಧಿ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ, ಪ್ರತಿಯೊಂದು ರೋಗ ನಿಮ್ಗೆ ಉಂಟಾಗ್ತದೆ. ಅದೇ ಕಾರಣ ರೋಗಗಳು ಬರೋದಕ್ಕೆ. ಅದಕ್ಕೆ ಏನ್ ಮಾಡ್ಬೇಕೀಗ, ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಸ್ನೇಹಿತರೆ, ಧ್ಯಾನದಲ್ಲಿ ಕೂತ್ಕೊಂಡು ನಮ್ಮ ಬ್ಯಾಟ್ರಿಯನ್ನು ರಿಚಾರ್ಜ್ ಮಾಡ್ಕೋಬಹುದು ಅದ್ಭುತವಾಗಿ. ಇದು ಹೇಳ್ಕೊಟ್ಟಿರೋದು ಯಾರು ಗೊತ್ತಾ? ಈ ಧ್ಯಾನ ಇವತ್ತು ಧ್ಯಾನ ನಾವು ಏನು ಅಭ್ಯಾಸ ಮಾಡ್ತೀವೋ ಇದು ಹೇಳ್ಕೊಟ್ಟಿರುವಂತ ಮಹಾನುಭಾವರು ಗೌತಮ್ ಬುದ್ಧರು, ಮಹಾಯೋಗಿ. ಸೊ ಗೌತಮ್ ಬುದ್ಧರು, ಗೌತಮ ಬುದ್ಧ, ಅರ್ಥ ಆಯ್ತಾ? ಸೊ ಅವರು ಹೇಳ್ಕೊಟ್ಟಿರುವಂತ ಈ ಧ್ಯಾನ ವಿಧಾನದಿಂದ ಏನ್ ಮಾಡ್ತೀವಿ ಅಂದ್ರೆ ನಿದ್ದೆದಲ್ಲಿ ಎಷ್ಟು ಶಕ್ತಿ ನಿಮ್ಗೆ ಬರುತ್ತೋ ಅದಕ್ಕಿಂತ 3ರಷ್ಟು ಹೆಚ್ಚು ಶಕ್ತಿ ನೀವು ಈ ಧ್ಯಾನದಿಂದ ಪಡೆಯಬಹುದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಈ ಧ್ಯಾನ ಅನ್ನೋದು ಪ್ರಾಧಾನ್ಯತೆ ಇರೋದು. ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ರೋಗಗಳು ಗುಣ ಆಗ್ತಾ ಇಲ್ಲ ಅಂದ್ರೆ ಹೋಗಿ ನೀವು ಧ್ಯಾನ ಮಾಡಿ ಸೊ ನಿಮಗೆ ಗುಣ ಆಗತ್ತೆ ರೋಗ ಅಂತ ಹೇಳುವಂತ ಅವಶ್ಯಕತೆ ಈಗಾಗಲೇ ಆಗಿದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪ್ರತಿಯೊಬ್ಬರು ಇದು ಗಮನಿಸಿಕೊಂಡು ದಯವಿಟ್ಟು ಸೊ ನೋಡಿ, ಧ್ಯಾನ ಮಾಡಿದ್ರೆ ಏನಾಗತ್ತೆ, ಮೂರಷ್ಟು ನಿಮ್ಮ ನಿದ್ದೆಯಲ್ಲಿ ಸಿಗುವಂತ ಅದಕ್ಕಿಂತ 3ರಷ್ಟು ಹೆಚ್ಚು ಶಕ್ತಿ ನಿಮ್ಗೆ ಪ್ರಾಣಶಕ್ತಿ, ಹೇಳ್ಬೇಕಂದ್ರೆ ಮನೋಶಕ್ತಿ, ಪ್ರಾಣಶಕ್ತಿ, ಆತ್ಮಶಕ್ತಿ, ವಿಶ್ವಶಕ್ತಿ ನಿಮ್ಗೆ ಪಡೆಯೋಕೆ ಅವಕಾಶ ಇದೆ. ಯಾವ್ದಿಂದ? ಧ್ಯಾನದಿಂದ. ಧ್ಯಾನ ಅಂದ್ರೆ ಏನು?
ಧ್ಯಾನ ಅಂದ್ರೆ ನೋಡಿ, ನಾವೇನ್ ಹೇಳ್ತೀವಿ ಅಂದ್ರೆ ಮೆಡಿಟೇಷನ್ ಇಸ್ ಈಕ್ವಲ್ ಟು ಕಾನ್ಶಿಯಸ್ ಸ್ಲೀಪ್ ಅಂತ ಹೇಳ್ತೀವಿ ಸ್ನೇಹಿತರೆ. ಮತ್ತೆ ಸ್ಲೀಪ್ ಇಸ್ ಈಕ್ವಲ್ ಟು ಅನ್ಕಾನ್ಶಿಯಸ್ ಮೆಡಿಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ಏನರ್ಥ, ನಾವು ಯಾವಾಗ ನಿದ್ದೆ ಮಾಡ್ತೀವೋ, ನಿದ್ದೆ ಮಾಡುವಾಗ ಏನಾಗತ್ತೆ, ನಾವು ಅಚೇತನಾತ್ಮಕವಾಗಿ ಅಂದ್ರೆ ಅಪಸ್ಮಾರಕ ಅಂತ ಇರ್ಬೋದು, ಅಚೇತನಾತ್ಮವಾಗಿ ಹೇಳ್ಬೇಕಂದ್ರೆ ಸುಪ್ತ ಮನಸ್ಸಲ್ಲಿ ಇರ್ತೀವಿ ನಾವು, ಸುಪ್ತ ಸ್ಥಿತಿಯಲ್ಲಿ ಇರ್ತೀವಿ ನಾವು ಯಾವಾಗ ನಿದ್ದೆ ಮಾಡುವಾಗ. ಮತ್ತೆ ಅಲ್ಲಿ ಮೆಲುಕುವ ಸ್ಥಿತಿ ಇಲ್ಲ, ಜಾಗೃತ ಸ್ಥಿತಿ ಇಲ್ವಾ, ಎಚ್ಚರಿಕೆ ಸ್ಥಿತಿ ಇಲ್ಲ ಅಲ್ಲಿ ಯಾವ್ದ್ರಲ್ಲಿ, ನಿದ್ದೆ ಮಾಡುವಾಗ. ಅದೇ ನೀವು ಧ್ಯಾನದಲ್ಲಿ ಕೂತಿರುವಾಗ ಏನಾಗುತ್ತೆ ಗೊತ್ತಾ, ನಿದ್ದೆ ಹೋಗಲ್ಲ. ನಾವು ಧ್ಯಾನದಲ್ಲಿ ಎಚ್ಚರಿಕವಾಗಿರ್ತೀವಿ. ಹೇಳ್ಬೇಕಂದ್ರೆ ಸೊ ಇನ್ನು ಚೇತನ ಮನಸ್ಸಲ್ಲಿ ಚೇತನವಾಗಿರ್ತೀವಿ, ಖಂಡಿತವಾಗಿ ಚೇತನವಾಗಿ, ಮತ್ತೆ ಸ್ಮಾರಕ ಸ್ಥಿತಿಯಲ್ಲಿ. ಸೊ ಇನ್ನು ಹೇಳ್ಬೇಕಂದ್ರೆ ಎಚ್ಚರಿಕವಾಗಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಹೋಗ್ತೀವಿ. ಅಲ್ಲಿನೂ ಕೆಲಸ ಆಗೋದು ಒಂದೇ, ಅಲ್ಲಿ ಆಗೋದು ಒಂದೇ, ನಿದ್ದೆಯಲ್ಲಿ ಆಗೋದು ಒಂದೇ. ನಿದ್ದೆಯಲ್ಲಿ ಏನ್ ಮಾಡ್ತೀವಿ, ನಮ್ಮ ಮನಸ್ಸು ನಿರ್ಮೂಲ ಮಾಡ್ತೀವಿ. ಅದು ಹೇಗಾಗತ್ತೆ, ಅಲ್ಲಿ ಆಗುವಂತ ಮನಸ್ಸು ನಿರ್ಮೂಲನ ಆಗೋದು ಅಲ್ಲಿ ಹೇಗಾಗ್ತಾ ಇದೆ ಅಂದ್ರೆ, ನೀವು ಅಚೇತನವಾತ್ಮವಾಗಿದ್ದೀರಿ. ಅಂದ್ರೆ ಅಚೇತನವಾತ್ಮ ಅಂದ್ರೆ ಅರ್ಥ ಏನು ಅಂದ್ರೆ, ನೀವು ಕಾನ್ಶಿಯಸ್ನೆಸ್ ಇಲ್ಲ, ಅನ್ಕಾನ್ಶಿಯಸ್ನೆಸ್ ಆಗಿದ್ದೀರಿ ಯಾವ್ದಲ್ಲಿ, ನಿದ್ದೆದಲ್ಲಿ. ಮತ್ತೆ ಇಲ್ಲಿ ಧ್ಯಾನದಲ್ಲಿ ಹೇಗಿರ್ತದೆ, ಧ್ಯಾನದಲ್ಲಿ ನಾವು ಕಾನ್ಶಿಯಸ್ ಆಗಿರ್ತೀವಿ, ಯಾವಾಗಲೂ ಎಚ್ಚರಿಕವಾಗಿ ಜಾಗೃತವಾಗಿರ್ತೀವಿ. ಆ ಜಾಗೃತ ಒಳಗಡೆ, ಜಾಗೃತ ಜೊತೆಗೆ ನಾವು ಮನಸ್ಸನ್ನು ನಿರ್ಮೂಲ ಮಾಡ್ಕೊತೀವಿ, ಮನಸ್ಸನ್ನು ನಿಚ್ಚಳ ಮಾಡ್ತೀವಿ. ಯಾವಾಗ ಮನಸ್ಸು ನಿಚ್ಚಳವಾಗತ್ತೋ ನಿಮ್ಮ ಒಳಗಡೆ ಅತಿ ಹೆಚ್ಚು ವಿಶ್ವಶಕ್ತಿ ಪ್ರವೇಶ ಮಾಡುತ್ತೆ ಸ್ನೇಹಿತರೆ. ಈಗ ಕೊನೆಯದಾಗಿ ಇನ್ನೊಂದು, ಈ ಧ್ಯಾನ ಹೇಗೆ ಮಾಡೋದಂತ ಪ್ರಾಕ್ಟೀಸ್ ಸ್ವಲ್ಪ ನಿಮ್ಗೆ ಹೇಳ್ಬಿಟ್ಟು ಧ್ಯಾನ ಪ್ರಾಕ್ಟೀಸ್ ಮಾಡೋಣ, ಅಭ್ಯಾಸ ಮಾಡೋಣ ಸ್ನೇಹಿತರೆ. ಇದು ಧ್ಯಾನದ ಬಗ್ಗೆ ಇಷ್ಟೊಂದು ನಾವು ವಿಷಯಗಳು ಹೇಳಿದ್ವಿ. ಇನ್ನು ಹೆಚ್ಚು ವಿಷಯಗಳಿದೆ, ಪ್ರತಿಯೊಂದು ದಿವಸ ನಾವು ತಿಳ್ಕೊಬೇಕು, ಒಂದೇ ದಿವಸ ತಿಳ್ಕೊಳಕ್ ಸಾಧ್ಯವಿಲ್ಲ ಇದೆಲ್ಲ. ಅಂದ್ರೆ ಸ್ನೇಹಿತರೆ, ಈ ಧ್ಯಾನದಲ್ಲಿ 3 ನಿಯಮಗಳಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಈ 3 ನಿಯಮಗಳು ಹೇಳಿದ್ರೆ ನಿಮ್ಗೆ ಧ್ಯಾನ ಮಾಡೋ ವಿಧಾನ ಗೊತ್ತಾಗತ್ತೆ, ತದನಂತರ ಧ್ಯಾನ ಅಭ್ಯಾಸ ಶುರು ಮಾಡೋಣ. ನೋಡಿ, 3 ನಿಯಮಗಳು ಏನಂದ್ರೆ, ಧ್ಯಾನದಲ್ಲಿ 3 ನಿಯಮಗಳು. 1ನೇ ನಿಯಮ ಏನ್ ಹೇಳುತ್ತೆ ಗೊತ್ತಾ, ನಾವು ಯಾವಾಗ ಈ ಧ್ಯಾನದಲ್ಲಿ ಕೂತ್ಕೊಂತೀವಿ, ಧ್ಯಾನದಲ್ಲಿ ಕೂತ್ಕೊಂಡೋಕೆ ಭಂಗಿಮ ಏನು, ಇದು ಅತಿ ಸುಲಭವಾದ ಭಂಗಿಮ, ಅರ್ಥ ಮಾಡ್ಕೊಳ್ಳಿ. ಈ ತರ 2 ಕೈಗಳು ಈ ತರ ಜೋಡಿಸ್ಕೋಬೇಕಾಗತ್ತೆ. ಜೋಡಿಸ್ಕೊಂಡು ನಿಮ್ಮ ತೊಡೆ ಮೇಲೆ ಇಟ್ಕೋಬೇಕು. ಓಕೆ, ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೋಬೇಕು. ಈಗ ಬೆಂಡ್ ಮಾಡಬಾರ್ದು, ಈ ತರ ಬೆನ್ನು ನಿಟಾರಾಗಿ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ಓಕೆ, ಆಮೇಲೆ ಸ್ಪೆಕ್ಸ್ ಇದ್ರೆ ಸ್ಪೆಕ್ಸ್ ತೆಗೆದು ಪಕ್ಕ ಇಟ್ಕೋಬೇಕಾಗತ್ತೆ, ಮೊದಲನೇದು. ಓಕೆ, ಆಮೇಲೆ ಕೆಳಗಡೆ ನೀವು ಚೈರ್ ಮೇಲೆ, ಸೋಫಾ ಮೇಲೆ ಕೂತ್ಕೊಂಡ್ರೆ 2 ಕಾಲುಗಳು ಈ ತರ ಕ್ರಾಸ್ ಮಾಡ್ಕೋಬೇಕು, ಟಚ್ ಆಗ್ತಾ ಇರ್ಬೇಕು. ಓಕೆ, ಇಲ್ಲಾಂದ್ರೆ ನೀವು ಬರೀ ನೇಲ ಮೇಲೆ ಕೂತ್ಕೊಂಡ್ರೆ, ನೇಲ ಮೇಲೆ ಒಂದು ಮ್ಯಾಟೋ ಇಲ್ಲಾಂದ್ರೆ ಯಾವ್ದನ್ನ ಬ್ಲಾಂಕೆಟ್ ಹಾಕೊಂಡು ಅದ್ರ ಮೇಲೆ ಕೂತ್ಕೊಳ್ಳಿ. ಕೂತ್ಕೊಳ್ಳುವಾಗ ಅಲ್ಲಿ ಸುಖಾಸನ ಹಾಕೋಬೇಕಾಗತ್ತೆ. ಸುಖಾಸನ ಅಂದ್ರೆ ನೀವು ಊಟ ಮಾಡುವಾಗ ಹೇಗೆ ಆಸನ ಹಾಕೋತಿರೋ ಅದೇ ಆಸನ ಸುಖಾಸನ. ಆ ಸುಖಾಸನದಲ್ಲಿ ಕೂತ್ಕೋಬಹುದು, ನೇಲ ಮೇಲೆ ನೇರವಾಗಿ ಕೂತ್ಕೊಂಡಿದೆ. ಇಲ್ಲಾಂದ್ರೆ ಕೆಳಗಡೆ 2 ಕಾಲುಗಳು ಈ ತರ ಟಚ್ ಆಗಬೇಕು, 2 ಕೈಗಳು ಕ್ರಾಸ್ ಮಾಡ್ಕೋಬೇಕು, ಹೀಗೆ ಇಟ್ಕೋಬೇಕಾಗತ್ತೆ ನಿಟಾರಾಗಿ ಇಟ್ಕೊಂಡು. ಸೊ ನಿಧಾನವಾಗಿ ನಮ್ಮ 2 ಕಣ್ಣುಗಳು ಮುಚ್ಕೊಂಡು ನಮ್ಮ ಉಸಿರಾಟ ಏನ್ ನಡೀತಾ ಇದೋ, ನಮ್ಮ ಇದ್ರೆ ಈ ನಾಸಿಕಾಗ್ರದಿಂದ ಈ ಮೂಗಿಯಲ್ಲಿ ಏನು ಉಸಿರಾಟ ನಡೀತಾ ಇದೋ ಸಹಜವಾದ ಉಸಿರಾಟವನ್ನು ಗಮನಿಸ್ಬೇಕು. ಅಂದ್ರೆ ಪ್ರಾಣಾಯಾಮ ಅಲ್ಲ ಇದು. ಪ್ರಾಣಾಯಾಮ ಅಂದ್ರೆ ಪ್ರಾಣಾಯಾಮ ಅಂದ್ರೆ ಏನ್ ಮಾಡ್ತೀವಿ, ಅದು ಬಾಹ್ಯ ಪ್ರಾಣಾಯಾಮ. ಅಂದ್ರೆ ಶ್ವಾಸ ಹೋಗೋದು ಬರೋದನ್ನು ನಿಯಂತ್ರಣ ಮಾಡ್ತೀವಿ, ಅದು ಪ್ರಾಣಾಯಾಮ ಅಲ್ವಾ. ಅನುಲೋಮ ವಿಲೋಮ, ಭಸ್ತ್ರಿಕಾ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಕಪಾಲಭಾತಿ ಅಂತ ಹೇಳ್ತಾ ಇರ್ತೀವಿ. ಅದೆಲ್ಲ ಏನ್ ಮಾಡ್ತೀವಿ, ಉಸಿರಾಟವನ್ನು ಈ ತರ ಒಂಥರ ನಿಯಂತ್ರಣ ಮಾಡ್ತೀವಿ. ಇಲ್ಲಿ ನಿಯಂತ್ರಣ ಇಲ್ಲ, ಯಾವುದೇ ನಿಯಂತ್ರಣ ಇಲ್ಲ. ಏನ್ ಮಾಡ್ಬೇಕು, ಹಾಯಾಗಿ ಕೂತ್ಕೊಂಡಿದ್ವಿ, ಕೈ ಕ್ರಾಸ್ ಮಾಡ್ಕೊಂಡಿದ್ವಿ, ಕಾಲ್ ಕ್ರಾಸ್ ಮಾಡ್ಕೊಂಡಿದ್ವಿ, ನಿಟಾರಾಗಿ ಕೂತ್ಕೊಂಡಿದ್ವಿ, ಬೆನ್ನು ನಿಟಾರ ಇಟ್ಕೊಂಡಿದ್ವಿ, ಸುತ್ತು ಕತ್ಲೆ ಮಾಡ್ಕೊಂಡಿದ್ವಿ, ಒಂದು ಲೋಟ ನೀರು ಕುಡಿದ್ವಿ, ಹಾಯಾಗಿ ಕೂತ್ಕೊಂಡಿದ್ವಿ, ನಿಧಾನ ಕಣ್ಣು ಮುಚ್ಕೊಂಡಿದ್ವಿ, ನಮ್ಮ ಶ್ವಾಸ ಹೋಗೋದು ಬರೋದು ಇಲ್ಲಿ ಗಮನ ಇಟ್ಕೊಂಡಿದ್ವಿ ಅಷ್ಟೇ. ಈ ಹೋಗೋ ಬರೋ, ಒಳಗಡೆ ಹೋಗೋದು ಹೊರಗಡೆ ಬರೋಂತ ಈ ಶ್ವಾಸ ಇದೆಯಲ್ಲ, ಅದನ್ನು ಇಲ್ಲಿ ನಾಸಿಕಾಗ್ರದಲ್ಲಿ ಅದು ಬರ್ತಾ ಇದೆ ಹೋಗ್ತಾ ಇದೆ ಅಂತ ಅದೊಂದು ಯೋಚನೆ ಮಾತ್ರ ಇದೆ. ಅದೊಂದು ಯೋಚನೆ ಮಾತ್ರ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ನಾವು. ಅಂದ್ರೆ ಗಮನಿಸಿ ಅಂತ ಹೇಳ್ತಾ ಇದ್ದೀವಿ. ಸಾಕ್ಷೀಭೂತವಾಗಿ ಗಮನಿಸಿ ಅಷ್ಟೇ ಬಿಟ್ಟು ಅದನ್ನೇನಾದ್ರೂ ಮಾಡಿ ನಿಯಂತ್ರಣ ಮಾಡಕ್ ಹೋಗ್ಬೇಡಿ. ಅಂದ್ರೆ ಹೆಚ್ಚು ಕುಂಭಕ, ಹೆಚ್ಚು ರೇಚಕ ಮಾಡೋದು ಇಲ್ಲ. ಅರ್ಥ ಆಯ್ತಾ, ಇದು ಪ್ರಾಣಾಯಾಮ ಅಲ್ಲ. ಓಕೆ, ಅಂದ್ರೆ ಮೊದಲನೇದಾಗಿ ಸ್ಥಿರ ಸುಖ ಆಸನ ಇಟ್ಕೊಂಡು ಕೂತ್ಕೊಂಡಿದ್ದೀವಿ. ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ಸುಖಮಯ ಪ್ರಾಣಾಯಾಮ ಅಂತ ಹೇಳ್ತೀವಿ ನಾವು. ಸುಖಮಯ ಪ್ರಾಣಾಯಾಮ ಅಂದ್ರೆ ಏನು, ನಿಮ್ಮ ಉಸಿರಾಟನೇ ನೀವು ಗಮನಿಸ್ತಾ ಕೂತ್ಕೊಳ್ಳೋದು. ಸಹಜವಾದ ಉಸಿರಾಟವನ್ನು ಕಣ್ಣು ಮುಚ್ಕೊಂಡು ಹಾಯಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ವಿಶ್ರಾಂತಿಯಾಗಿ ಕೂತ್ಕೊಂಡು ಅದನ್ನು ಗಮನಿಸ್ತಾ ಕೂತ್ಕೊಳ್ಳೋದು. ಅದು ಗಮನಿಸುವಾಗ ಏನಾಗತ್ತೆ, ಯಾವುದೋ ಒಂದು ಯೋಚನೆ ಬರುತ್ತೆ. ಆ ಯೋಚನೆ ಬರೋದು, ಯೋಚನೆ ಮಾಡಕ್ಕೂ ಏನೋ ಪ್ರಯತ್ನ ಆಗತ್ತೆ. ಅವಾಗ ಮತ್ತೆ ಏನ್ ಮಾಡ್ಬೇಕಂದ್ರೆ ಮೆಲುಕುವಾಗಿ, ಎಚ್ಚರಿಕವಾಗಿ ಆ ಯೋಚನೆ ಕತ್ತರಿಸಿ, ಆ ಯೋಚನೆಯನ್ನು ಅಲ್ಲಿಗೆ ಕತ್ತರಿಸಿ ಏನ್ ಮಾಡ್ಬೇಕು, ಮತ್ತೆ ನಮ್ಮ ಉಸಿರಾಟ ಮೇಲೆ ಗಮನಕ್ಕೆ ಬರಬೇಕು. ಇಷ್ಟೇ ಮಾಡ್ಬೇಕಾಗಿರೋದು.
ಇದು ಪದೇ ಪದೇ ಆಗ್ತಾ ಇರ್ತದೆ ಸ್ನೇಹಿತರೆ. ಸ್ವಲ್ಪ ದಿವಸ 41 ದಿವಸ ಕಾಲ ಮಾಡಿದ್ರೆ ನಿಮಗೆ ಪೂರ್ತಿ ಇದ್ರ ಮೇಲೆ ನಿಯಂತ್ರಣೆ, ಪೂರ್ತಿ ಇದ್ರ ಮೇಲೆ ಆಧೀನ ಬರುತ್ತೆ. ಅಷ್ಟುವರೆಗೆ ಏನಂದ್ರೆ ಸ್ವಲ್ಪ ಏರುಪೇರು ಆಗ್ತಾ ಇರ್ತದೆ. ಆದ್ರೆ ಇಂದಿನ ಜನ್ಮದಲ್ಲಿ ಈಗಾಗಲೇ ನೀವು ಒಳ್ಳೆ ಧ್ಯಾನ ಮಾಡಿದಿದ್ರೆ, ಇಂದಿನ ಜನ್ಮದಲ್ಲಿ ನೀವು ಈ ಧ್ಯಾನ ಸಂಸ್ಕಾರ ನಿಮ್ಮ ಒಳಗಡೆ ಇದ್ದಿದ್ರೆ, ನಿಮ್ಮ ಆತ್ಮ ಒಳಗಡೆ ಇದ್ದಿದ್ರೆ ಏನಾಗುತ್ತೆ ಅಂದ್ರೆ ವೇಗವಂತವಾಗಿ ನಿಮಗೆ ಈ ಧ್ಯಾನ ಸಿಗುತ್ತೆ ಸ್ನೇಹಿತರೆ. ಧ್ಯಾನ ಸ್ಥಿತಿ ಬಂದೇ ಬರ್ತದೆ. ಇಲ್ಲ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದೀವಾ ಒಂದು 41 ದಿವಸ ತಾಳ್ಮೆಯಿಂದ ನೀವು ಮಾಡಿದ್ರೆ ಎಲ್ಲ ಭೌತಿಕ ರೋಗಗಳು, ಮಾನಸಿಕ ರೋಗಗಳು, ಹೆಚ್ಚು ನಿಮ್ಮ ಸಂಪದ ವೃದ್ಧಿ, ಆರೋಗ್ಯ ವೃದ್ಧಿ, ನಿಮ್ಗೆ ಏನ್ ಬೇಕೇಳಿ, ನಿಮಗೆ ಈ ಭೂಮಿ ಮೇಲೆ ಅದೇ ಹೇಳ್ಬೇಕಂದ್ರೆ ಸುಂದರವಾದ ಜೀವನಕ್ಕೆ ಏನ್ ಬೇಕು ಪ್ರತಿಯೊಂದು ನಿಮ್ಗೆ ಸಿಗತ್ತೆ. ಅದೇ ಧ್ಯಾನದ ಅಂದ್ರೆ ನಾ ಈಗಾಗಲೇ ಹೇಳಿದೆ, ಧ್ಯಾನ ಸರ್ವರೋಗ ನಿವಾರಣಿ, ಸರ್ವಭೋಗ ಕಾರಣಿ. ಸರ್ವಭೋಗಗಳು, ಸರ್ವ ಆನಂದ ಅಂದ್ರೆ ಸರ್ವಭೋಗಗಳಂದ್ರೆ ಈ ಪ್ರಾಪಂಚಿಕ ಸಂಬಂಧಿತ ಭೋಗಗಳ ಭೋಗ ಅಂದ್ರೆ ವೈಭೋಗ, ವೈಭೋಗ. ಓಕೆ, ವೈಭೋಗವಂತ ಜೀವನ ಬೇಕಾ, ಖಂಡಿತವಾಗಿ ಸಿಗತ್ತೆ. ಮತ್ತೆ ಮೂರನೇದು ಸರ್ವ ಜ್ಞಾನ ಪ್ರಸಾದಿನಿ. ಜ್ಞಾನ ಅಂದ್ರೆ ಏನು? ಆತ್ಮಜ್ಞಾನ. ಅಂದ್ರೆ ಪ್ರಾಪಂಚಿಕ ಜ್ಞಾನ ಅಲ್ಲ. ಪ್ರಾಪಂಚಿಕ ಜ್ಞಾನ ಅನ್ನೋದು ನಾವು ಯಾವುದೇ ಒಂದು ವೃತ್ತಿ ಮಾಡಿ ಅದರಿಂದ ಸ್ವಲ್ಪ ದುಡಿಯೋದು, ಮತ್ತೆ ಊಟಕ್ಕೆ ಮತ್ತೆ ನಿವಾಸಕ್ಕೆ ಅದು ಇದಕ್ಕೂ ಯೂಸ್ ಆಗುತ್ತೆ ಅಷ್ಟೇ. ಆದ್ರೆ ನಮ್ಗೆ ಬೇಕಾಗಿರುವಂತ ಜ್ಞಾನ ಅಂದ್ರೆ ಧ್ಯಾನ ಸರ್ವ ಜ್ಞಾನ ಪ್ರಸಾದಿನಿ ಅಂದ್ರೆ ಏನು ಅಂದ್ರೆ ಆ ಜ್ಞಾನ ಬಂದು ಆತ್ಮಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಅಂತ ಅರ್ಥ ಮಾಡ್ಕೋಬೇಕು ನೀವು. ಓಕೆ ಸ್ನೇಹಿತರೆ, ಸೊ ಈಗ ನೋಡಿ, ಇದು ಪದ್ಧತಿ ನಾನು ಹೇಳಿರುವಂತ ಈ ಧ್ಯಾನ ಮಾಡೋ ಪದ್ಧತಿ ನಿಮ್ಗೆ ಹೇಳಿದೀನಿ. ಈಗ ಅರ್ಥ ಆಯ್ತಾ? ಧ್ಯಾನ ಮಾಡೋ ಪದ್ಧತಿ ಖಂಡಿತವಾಗಿ ಹೀಗೆ ಇರುತ್ತೆ. ಆಮೇಲೆ ನೋಡಿ, ಈ ಧ್ಯಾನ ಮಾಡುವಾಗ ಮೊದಲನೇ ಸೂತ್ರ ಏನಿರ್ತದೆ, ನಮ್ಮ ಶ್ವಾಸವನ್ನು ಗಮನಿಸ್ತಾ ಕೂತ್ಕೋಬೇಕು. ಶ್ವಾಸವನ್ನು ಮಾತ್ರ ಗಮನಿಸ್ತಾ ಕೂತ್ಕೊಂಡಿದ್ರೆ ಸೊ ನಿಧಾನವಾಗಿ ನಮ್ಮ ಮನಸ್ಸು ಶೂನ್ಯ ಆಗ್ತಾ ಬರ್ತದೆ. ಅದು ಹೆಚ್ಚಾಗಿ ಮತ್ತೆ ಈಗ ಈ ಕ್ಲಾಸ್ ಆದ್ಮೇಲೆ ಅಂದ್ರೆ ಈ ನಮ್ಮ ಧ್ಯಾನ ಪ್ರಾಕ್ಟೀಸ್ ಆದ್ಮೇಲೆ, ಧ್ಯಾನ ಅಭ್ಯಾಸ ಆದ್ಮೇಲೆ ಮೇಡಮ್ ಮತ್ತೆ ಇನ್ ಸ್ವಲ್ಪ ಮಾಹಿತಿ ಈ 3 ನಿಯಮಗಳ ಬಗ್ಗೆ ನಿಮ್ಗೆ ಹೇಳ್ತಾರೆ. ಸೊ ಅವಾಗ ನೀವು ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಬಹುದು ಸ್ನೇಹಿತರೆ. ಈಗ ಎಲ್ಲರೂ ಧ್ಯಾನದಲ್ಲಿ ಕೂತ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬನ್ನಿ, ಆರಾಮಾಗಿ ಕೂತ್ಕೊಳ್ಳಿ. ಆದಷ್ಟು ಈಗ ಒಂದು 20 ನಿಮಿಷ ಮಾಡ್ತೀವಿ. ಅದು ಪ್ರತಿಯೊಂದು ದಿವಸ 40 ನಿಮಿಷ ಕಡ್ಡಾಯವಾಗಿ ಮಾಡ್ಬೇಕಾಗತ್ತೆ ಕ್ಲಾಸಲ್ಲಿ. ಆದ್ರೆ ಇವತ್ತು ಮಾತ್ರ ಸಮಯ ಭಾವದಿಂದ ಒಂದು 20 ನಿಮಿಷ ಮಾತ್ರ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ರೈಟ್, ಎಲ್ಲರೂ ನೋಡ್ಕೊಳ್ಳಿ. ಎರಡೂ ಕೈಗಳು ಜೋಡಿಸ್ಕೊಳ್ಳಿ. ಈ ತರ ಜೋಡಿಸ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಆಮೇಲೆ ಎರಡು ಪಾದಗಳು ಕ್ರಾಸ್ ಮಾಡ್ಕೊಳ್ಳಿ ಕೆಳಗಡೆ. ಸ್ಪೆಕ್ಸ್ ಇದ್ರೆ, ಕನ್ನಡಿಗಳಿದ್ರೆ ತೆಗೆದು ಪಕ್ಕ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಪೆಕ್ಸ್ ಇರಬಾರ್ದು. ಬೆನ್ ನಿಟಾರ ಇಟ್ಕೊಂಡು ಕೂತ್ಕೊಳ್ಳಿ. ಈಗ ಎಲ್ಲರೂ ನಿಧಾನವಾಗಿ 2 ಕಣ್ಣುಗಳು ಮುಚ್ಕೊಳ್ಳಿ. 2 ಕಣ್ಣುಗಳು ನಿಧಾನವಾಗಿ, ಹಗುರವಾಗಿ, ಮೃದುವಾಗಿ, ಸರಳವಾಗಿ, ಸುನ್ನಿತವಾಗಿ, ನಿಧಾನವಾಗಿ 2 ಕಣ್ಣುಗಳು ಮುಚ್ಕೊಳ್ಳಿ ಸ್ನೇಹಿತರೆ. ಸುತ್ತು ಕತ್ತಲೆ ಮಾಡ್ಕೊಳ್ಳಿ. ಆದಷ್ಟು ಕತ್ತಲಲ್ಲಿ ಧ್ಯಾನ ಮಾಡಿ. ಬೆಳಕಿರಬಾರ್ದು. ಬೆಳಕಿದ್ರೆ ಸಹಾಯ ಆಗಲ್ಲ ಧ್ಯಾನಕ್ಕೆ. ಬೆಳಕಿಂದ ಧ್ಯಾನ ಸರಿಯಾಗಿ ಆಗಲ್ಲ. ಎಲ್ಲರೂ ಆಯಾ ಕೂತ್ಕೊಂಡಿದ್ವಿ, ಕಣ್ಣು ಮುಚ್ಕೊಂಡಿದ್ವಿ, ಶ್ವಾಸವನ್ನು ಗಮನಿಸ್ತಾ ಇದ್ವಿ. ಉಸಿರಾಟದ ಮೇಲೆ ಗಮನ ಸ್ನೇಹಿತರೆ. ಸಹಜವಾದ ಉಸಿರಾಟದ ಮೇಲೆ ಗಮನ. 20 ನಿಮಿಷ ಕಾಲ ಆಳವಾದ ಧ್ಯಾನಾಭ್ಯಾಸ. ಸಹಜವಾದ ಸರಳವಾದ ಆ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದೇ ಯೋಚನೆ ಬಂದ್ರೆ ಯೋಚನೆ ಕತ್ತರಿಸಿ ತಿರ್ಗಾ ಉಸಿರಾಟದ ಮೇಲೆ ಗಮನಕ್ಕೆ ಬನ್ನಿ. ಯೋಚನೆ ಜೊತೆಗೆ ಹೋಗಬಾರ್ದು. ಯೋಚನೆ ವಿಶ್ಲೇಷಣೆ ಮಾಡಕ್ ಹೋಗ್ಬಾರ್ದು. ಯಾವುದೇ ಯೋಚನೆ ಬಂದ್ರೆ ಯೋಚನೆ ಕತ್ತರಿಸಿ ತಿರ್ಗಾ ನಿಮ್ಮ ಶ್ವಾಸದ ಮೇಲೆ ಗಮನಕ್ಕೆ ಬನ್ನಿ. ಇದೇ ನಿರಂತರವಾಗಿ ಶ್ವಾಸ ಜೊತೆಗೆ ಇರ್ಬೇಕು ನೀವು. ನಿಮ್ಮ ಶ್ವಾಸವೇ ನಿಮ್ಮ ಗುರುವು, ಶ್ವಾಸವೇ ನಿಮ್ಮ ಜೀವನ, ಶ್ವಾಸವೇ ನಿಮ್ಮ ಪ್ರಾಣ. ನಮ್ಮ ಶ್ವಾಸವೇ ನಮ್ಮ ಜೀವ ಶಕ್ತಿ, ನಮ್ಮ ಪ್ರಾಣ ಶಕ್ತಿ. ಅದು ಜೊತೆಗೇ ಕೂತ್ಕೋಬೇಕು. ಶ್ವಾಸವೇ ಗುರುವು, ಗುರಿಯೇ ಗುರು ಜೊತೆಗೇ ಇರಬೇಕು. ಆ ಗುರು ನಿಮಗೆ ಎಲ್ಲ ಹೇಳ್ಕೊಡ್ತಾರೆ. ಅದೇ ಆ ಶ್ವಾಸವೇ ನಿಮ್ಮ ಗುರು. ಬಾಹ್ಯದಲ್ಲಿ ಯಾರೇ ಗುರುವಿಲ್ಲ.
ನಿಮ್ಮ ಅಂತರದಲ್ಲಿರುವಂತ ನಿಮ್ಮ ಶ್ವಾಸವೇ ನಿಮ್ಮ ನಿಜವಾದ ಗುರು. ಅವ್ರ ಜೊತೆಗೆ ಕೂತ್ಕೊಂಡಿದೀವಿ. ಈಗ ಅದ್ಭುತವಾಗಿ ಅವ್ರ ಜೊತೆಗೆ ಕೂತ್ಕೊಂಡಿದೀವಿ. ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಿ. ಯಾವುದೇ ಯೋಚನೆ ಬಂದ್ರೆ ಯೋಚನೆ ಜೊತೆಗೆ ಹೋಗಬಾರ್ದು. ಆಳವಾದ ಶ್ವಾಸನ ಗಮನಿಸ್ತಾ ಈಗ ಮೃದುವಾದ ಸಂಗೀತವನ್ನು ಕೇಳಿಸ್ಕೊಳ್ಳಿ. ಯಾವುದೇ ಯೋಚನೆ ಬಂದ್ರೆ, ಹೆಚ್ಚು ಯೋಚನೆ ಬರ್ತಾ ಇದ್ರೆ ಸಂಗೀತ ಮೇಲೆ ಸ್ವಲ್ಪ ದೃಷ್ಟಿ ಹಾಕಿ. ಅವಾಗ ಯೋಚನೆ ಎಲ್ಲ ಕಟ್ ಆಗ್ತದೆ. ಒಂದು ಮೃದುವಾದ ಸಂಗೀತವನ್ನು ಕೇಳಿಸ್ಕೊಂತ ನಿಮ್ಮ ಆಳವಾದ ಶ್ವಾಸವನ್ನು ಗಮನಿಸ್ತಾ ನಮ್ಮ ಧ್ಯಾನವನ್ನು ಇನ್ನೊಂದು 15 ನಿಮಿಷ ಕಾಲ ಸಾಗಿಸೋಣ ಸ್ನೇಹಿತರೆ. ಈ ಧ್ಯಾನ ಸಮಯದಲ್ಲಿ ಯಾವುದೇ ಮಂತ್ರ ಇಲ್ಲ, ಜಪ ಇಲ್ಲ, ನಾಮ ಸಂಕೀರ್ತನೆ ಇಲ್ಲ, ಭಜನೆ ಇಲ್ಲ, ಯಾವುದೂ ಮಾಡಬಾರದು. ಏನು ಮಾಡಬಾರದು. ಜಪ, ನಾಮ, ಮಂತ್ರ ಏನು ಇಲ್ಲ. ದೇವ್ರ ಪಟ ಊಹಿಸ್ಕೊಳ್ಳೋದು ಏನು ಮಾಡಬಾರದು. ಬರೇ ಶ್ವಾಸದ ಮೇಲೆ ಗಮನ. ಅದನ್ನು ಸಹಜವಾದ ಶ್ವಾಸದ ಮೇಲೆ ಗಮನ, ಸಹಜವಾದ ಉಸಿರಾಟದ ಮೇಲೆ ಗಮನ. ಅದೇ ಧ್ಯಾನ. ಅನ್ಯದಾ ಏನು ಮಾಡಬಾರದು. ಏನೇ ಮಾಡಿದ್ರು ನಿಮ್ಮ ಶಕ್ತಿ ವಿಹೀನ ಆಗತ್ತೆ. ಈಗ ಧ್ಯಾನದಲ್ಲಿ ಶಕ್ತಿ ಸಂಗ್ರಹಿಸ್ಕೊಂತೀವಿ ನಾವು. ಧ್ಯಾನದಲ್ಲಿ ಕೂತಿರುವಾಗ ನಮ್ಮ ಮನಸ್ಸು ಖಾಲಿ ಆಗ್ತದೆ. ಮನಸ್ಸನ್ನು ಖಾಲಿ ಮಾಡಿಕೊಂಡದೇ ಧ್ಯಾನದ ಮುಖ್ಯ ಲಕ್ಷ್ಯ, ಮುಖ್ಯವಾದ ಗುರಿ. ಮನಸ್ಸನ್ನು ಖಾಲಿ ಮಾಡಿಕೊಂಡು, ಮನಸ್ಸನ್ನು ಖಾಲಿ ಮಾಡಿದ್ರೆ, ಸ್ವಚ್ಛಗೊಳಿಸ್ಕೊಂಡಿದ್ರೆ ನಮ್ಮ ಒಳಗಡೆ ಹೆಚ್ಚು ಶಕ್ತಿ ಪ್ರವೇಶ ಮಾಡುತ್ತೆ, ವಿಶ್ವಶಕ್ತಿ ಪ್ರವೇಶ ಮಾಡುತ್ತೆ. ಅದರಿಂದ ಹೆಚ್ಚು ಲಾಭಗಳು ಸಿಗತ್ತೆ. ಅದಕ್ಕೋಸ್ಕರನೇ ಯಾವಾಗಲೂ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೋಬೇಕು, ಶುದ್ಧಗೊಳಿಸ್ಕೋಬೇಕು, ಶುದ್ಧೀಕರಣ ಮಾಡಬೇಕು ಮನಸ್ಸನ್ನು. ಮನಸ್ಸು ಯಾವುದೇ ಗೊಂದಲ ಇರಬಾರ್ದು, ಯಾವುದೇ ನಕಾರಾತ್ಮಕ ಆಲೋಚನೆ ಇರಬಾರ್ದು, ಅದ್ರ ಒಳಗಡೆ ಕಲ್ಮಶ ಇರಬಾರ್ದು, ಮಾಲಿನ್ಯ ಇರಬಾರ್ದು. ಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೆ ಧ್ಯಾನ. ಪ್ರತಿ ದಿವಸ ಧ್ಯಾನ, ಪ್ರತಿ ಕ್ಷಣ ಸತ್ಯ ದರ್ಶನ, ಪ್ರತಿ ಕ್ಷಣ ಧ್ಯಾನ.
ಲಾಸ್ಟ್ 2 ಮಿನಿಟ್ಸ್, ಕೊನೆಯದಾಗಿ 2 ನಿಮಿಷ ಕಾಲ ಸ್ನೇಹಿತರೆ. ಯಾರು ಕಣ್ಣು ತೆರೆಯಬಾರದು. ನಿಧಾನವಾಗಿ ದೇಹಕ್ಕೆ ಬರ್ತಾ ಇರಿ. ಲಾಸ್ಟ್ 2 ಮಿನಿಟ್ಸ್. ಸಹಜವಾದ ಉಸಿರಾಟದ ಮೇಲೆ ಗಮನ. ಶ್ವಾಸದ ಮೇಲೆ ಗಮನ. ಯಾರು ಕಣ್ಣು ತೆರೆಯಬಾರದು. ಲಾಸ್ಟ್ 1 ಮಿನಿಟ್, ಕೊನೆಯದಾಗಿ 1 ನಿಮಿಷ ಕಾಲ. ಲಾಸ್ಟ್ 30 ಸೆಕೆಂಡ್ಸ್, ಕೊನೆಯದಾಗಿ 30 ಸೆಕೆಂಡ್ ಕಾಲ ಸ್ನೇಹಿತರೆ. ಲಾಸ್ಟ್ 10 ಸೆಕೆಂಡ್ಸ್, ಕೊನೆಯದಾಗಿ 10 ಸೆಕೆಂಡ್ ಕಾಲ. ಲಾಸ್ಟ್ 5 ಸೆಕೆಂಡ್ಸ್, ಕೊನೆಯದಾಗಿ 5 ಸೆಕೆಂಡ್ ಕಾಲ ಸ್ನೇಹಿತರೆ. 5, 4, 3, 2, 1, 0. ನಿಧಾನವಾಗಿ ನಮ್ಮ 2 ಕೈಗೆ ಸಹಿತ 2 ಕಣ್ಣ ಮೇಲೆ ಮುಚ್ಕೊಳ್ಳಿ. ಹಾಗೆ 2 ಕಣ್ಣುಗಳು ಸ್ಪರ್ಶ ಮಾಡಿ ಹಾಗೆ ಇಟ್ಕೊಳ್ಳಿ. 5 ಸೆಕೆಂಡ್ ಕಾಲ 2 ಕಣ್ಣ ಮೇಲೆ ಮುಚ್ಕೊಳ್ಳಿ. 2 ಕೈಗಳು. 5, 4, 3, 2, 1, 0. ಈಗ ನಿಧಾನವಾಗಿ 2 ಕೈಗಳು ತೆಗಿತಾ 2 ಕಣ್ಣುಗಳು ನಿಧಾನವಾಗಿ ಬಿಡ್ಬೋದು. ಆರಾಮಾಗಿ ನಿಧಾನವಾಗಿ ದೇಹ ಎಚ್ಚರಿಕೆಗೆ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈಗ ಎಲ್ಲರೂ ವಿಡಿಯೋಗಳು ಆನ್ ಮಾಡ್ಕೋಬಹುದು. ಸಾಮಾನ್ಯ ಸ್ಥಿತಿಗೆ ಬನ್ನಿ, ಆರಾಮಾಗಿ ಕೂತ್ಕೊಳ್ಳಿ. ಈಗ ನಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೋಬಹುದು. ನೀವು ಅದ್ಭುತವಾದ ಆಧ್ಯಾತ್ಮಿಕ ಜ್ಞಾನ ತಿಳ್ಕೋಬಹುದು. ಎಲ್ಲರೂ ನಿಮ್ಮ ಲೈಟ್ಗಳು ಆನ್ ಮಾಡ್ಕೊಳ್ಳಿ, ವಿಡಿಯೋಗಳು ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ. ರೈಟ್ ಸ್ನೇಹಿತರೆ, ಇಷ್ಟುವರೆಗೂ ಅದ್ಭುತವಾದ ಸಂಗೀತ ಧ್ಯಾನವನ್ನು ಮಾಡಿದ್ದೀವಿ. ಧ್ಯಾನದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಧ್ಯಾನ ಅಂದ್ರೆ ಏನು, ಯಾಕೆ ಮಾಡ್ಬೇಕಾಗತ್ತೆ, ಧ್ಯಾನದ 3 ನಿಯಮಗಳು, ಮತ್ತೆ ಸ್ವಾಧ್ಯಾಯ, ಸಜನ ಸಾಂಗತ್ಯ, ಮತ್ತೆ ಶಾಖಾಹಾರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇದು ಮೊದಲನೇ ದಿವಸ, ಅದಕ್ಕೋಸ್ಕರ ಖಂಡಿತವಾಗಿ 30 ನಿಮಿಷ ಕಾಲ ಹೆಚ್ಚಾಗತ್ತೆ ಇವತ್ತು. ಆದ್ರೆ ನಾಳೆದಿಂದ 1 ಗಂಟೆ ಕಾಲದಲ್ಲಿ ಎಲ್ಲಾ ಕಾರ್ಯಕ್ರಮ ಮುಗೀತದೆ ಸ್ನೇಹಿತರೆ. ಇವತ್ತು ಮಾತ್ರ 30 ನಿಮಿಷ ಹೆಚ್ಚಾಗತ್ತೆ. ಯಾಕಂದ್ರೆ ಹೆಚ್ಚು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಈಗ ಧ್ಯಾನ ಮಾಡಿದೀವಿ, ಮತ್ತೆ ತದನಂತರ ಆಧ್ಯಾತ್ಮಿಕ ಜ್ಞಾನ.
ಸೊ ಈ ಅದ್ಭುತವಾದ ಈ ಜ್ಞಾನವನ್ನು ತಿಳಿಸ್ಕೊಟ್ಟಕ್ಕೆ ಈಗ ಆಲ್ರೆಡಿ ನಮ್ಮ ಸೀನಿಯರ್ ಮಾಸ್ಟರ್ ಆದ ಶಾಂತಾ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನು ವೇದಿಕೆಗೆ ಆಗಮಿಸಿದರೆ ಅವ್ರನ್ನು ಸ್ವಾಗತ ಕೋರೋಣ. ವೆಲ್ಕಮ್ ಮೇಡಮ್. Thank you, sir. Thank you so much. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಆಲ್ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಗುರುಮಾತೆಯಾಗಿರುವಂತಹ ಸ್ವರ್ಣಮಾಲಾ ಅಮ್ಮನಿಗೆ, ಈ ಮಹಾತಾರ ಫೌಂಡೇಶನ್ಗೆ ಮೂಲ ಕಾರಣದ ಮಹಾತಾರ್ ಬಾಬಾಜಿರವರಿಗೆ ಹೃದಯಪೂರ್ವಕ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಜೂಮಲ್ಲಿ ಯೂಟ್ಯೂಬ್ ಅಲ್ಲಿ ಇರುವಂತ ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂತ ಅದ್ಭುತವಾದ ಅವಕಾಶ ಕೊಟ್ಟಿರುವಂತಹ ಈ ಮಹಾಧಾರ ಫೌಂಡೇಶನ್ ಸಂಸ್ಥಾಪಕರಾಗಿರುವಂತಹ ರಂಗನಾಥ್ ಸರ್ಗೆ, ಟೆಕ್ನಿಕಲ್ ಟೀಮ್ ಎಲ್ಲರಿಗೂ, ಎಲ್ಲ ಆತ್ಮಬಂಧುಗಳಿಗೂ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವು ಧ್ಯಾನದ ಲಾಭಗಳೇನು, ಸ್ವಾಧ್ಯಾಯ ಅಂದ್ರೇನು, ಸಜ್ಜನ ಸಂಗತಿ ಅಂದ್ರೇನು, ಸಸ್ಯಾಹಾರ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಆಲ್ರೆಡಿ ಸಾರು ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಸರ್. ನೀವು ಅರ್ಧ ಗಂಟೆಗಳ ಕಾಲ ಧ್ಯಾನದ ವಿಷಯಗಳು ಯಾವ್ದ್ರಿಂದ ಎಷ್ಟು ಲಾಭಗಳಾಗುತ್ತೆ ಅಂತ ನೀವು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಅಷ್ಟೇ ಮಾಸ್ಟರ್ಸ್, ಸಾರ್ ಹೇಳ್ಕೊಟ್ಟಂಗೆ ನಾವು ಆ ಧ್ಯಾನನ ಸಿಂಪಲ್ ಆಗಿ ನಾವು ಇವಾಗ 20 ನಿಮಿಷಗಳ ಕಾಲ ಏನ್ ಮಾಡಿದ್ವು, ಅದ್ಭುತವಾದ ಎನರ್ಜಿ ಸರ್. ನೀವು ಮಾತಾಡ್ತಾ ಇದ್ರೆ ಅರ್ಧ ಗಂಟೆಗಳ ಕಾಲ ಎನರ್ಜಿ, ಹೈ ಎನರ್ಜಿಯಲ್ಲಿದೆ. ಯಾಕಂದ್ರೆ ಮಹಾತಾರ್ ಬಾಬಾಜಿ ಇನ್ವೈಟ್ ಆದ್ರು ಅಂದ್ರೆ ಆ ಎನರ್ಜಿನ ತಡ್ಕೊಳಕ್ಕೆ ನಮ್ಗಾಗಲ್ಲ, ಅಷ್ಟು ಹೈ ಎನರ್ಜಿಯಲ್ಲಿದೆ ಗ್ರೂಪ್ ಅಲ್ಲಿ. ಅಷ್ಟು ಗ್ರೇಟ್ ಮಾಸ್ಟರ್ಸ್ ಇದ್ದಾರೆ ಈ ಗ್ರೂಪ್ ಅಲ್ಲಿ. ಮಾಸ್ಟರ್ಸ್ ಹೇಳಿರೋದಕ್ಕೆ ಇವಾಗ ತುಂಬಾ ಸಿಂಪಲ್ ಆಗ ಸಾರ್ ತುಂಬಾ ಅದ್ಭುತವಾಗಿ ಹೇಳಿದ್ರು. ಇದನ್ನೇ ನಮ್ಮ ಪತ್ರಿ ಸಾರ್ ಕೂಡ ಹೇಳ್ತಾ ಇದ್ರು. ಏನಂದ್ರೆ ಅವ್ರು ಉಪಯೋಗಿಸ್ತಾ ಇರೋ ಪದಗಳು ಮಾಸ್ಟರ್ಸ್, ಯಾವಾಗ್ಲೂ ನಾವು ಆ ಪದಗಳನ್ನ ಗಮನ ಇಟ್ಟು ಕೇಳಿದಾಗ ಅವ್ರು ಯಾಕೆ ಆ ಪದಗಳನ್ನ ಅಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ರು ಅನ್ನೋದು ಅರ್ಥ ಆಗುತ್ತೆ. ಅವ್ರು ಹೇಳೋ ಫಸ್ಟ್ ಪದ ಏನಂದ್ರೆ ಸರಿಯಾದ ಧ್ಯಾನ, ಸರಿಯಾದ ಸ್ವಾಧ್ಯಾಯ, ಸರಿಯಾದ ಸಜ್ಜನ ಸಾಂಗತ್ಯ, ಸರಿಯಾದ ಆಹಾರಗಳು. ಇವು ಸರಿಯಾಗಿ ತಗೊಂಡಾಗ ಪ್ರತಿ ಒಬ್ಬರಿಗೂ ಆತ್ಮಜ್ಞಾನ ತಿಳ್ಕೊಂಡು ಹಂತವಾಗಿ ಮುಂದಕ್ಕೆ ಹೋಗುವಂತ ಶಕ್ತಿ ಎಲ್ಲರಲ್ಲೂ ಇದೆ ಮಾಸ್ಟರ್ಸ್. ಅವರು ಒಂದು ದೊಡ್ಡ ಸಂಕಲ್ಪ ಕೊಡಿ, ಏನಂದ್ರೆ ಈ ಭೂಮಿ ಮೇಲೆ ಇರುವ ಲಾಸ್ಟ್ ಈ ಭೂಮಿಗೆ ಬರುವಂತ ಪ್ರತಿ ಒಂದು ಮಾನವ ಜೀವಿ ಕೂಡ ಸಸ್ಯಾಹಾರಿಯಾಗಿ ಸಂತೋಷವಾಗಿ ಈ ಭೂಮಿ ಮೇಲೆ ಜೀವನ ಮಾಡಬೇಕು. ಈ ಭೂಮಿ ಬಿಟ್ಟು ಪ್ರಯಾಣ ಮಾಡುವಾಗ ಸಂತೋಷದಿಂದ ನಾವ್ ಯಾಕೆ ಬಂದ್ವಿ, ಏನ್ ಮಾಡಿದ್ವಿ ಅಂತ ತಿಳ್ಕೊಂಡು ಈ ಭೂಮಿಯಿಂದ ಅವ್ರವ್ರ ಸ್ವಂತ ಮನೆಗೆ ಅವ್ರು ಹೋಗ್ಬೇಕು ಅನ್ನೋದೇ ಪತ್ರಿ ಸಾರ್ಗಳ ಮಹಾನ್ ಸಂಕಲ್ಪ. ಅಂತಂದ್ರೆ ಆ ಒಂದು ಸಂಕಲ್ಪದಲ್ಲಿರುವಂತಹ ಮೊದಲನೆಯದೇ ಈ ಧ್ಯಾನ ಮಾಸ್ಟರ್ಸ್. ಆನಾಪಾನ ಸ್ಥಿತಿ ಧ್ಯಾನ ಅಂದ್ರೆ ಧ್ಯಾನದಲ್ಲಿ ಪತಂಜಲಿ ಮಹರ್ಷಿಗಳು 120 ತರ ಧ್ಯಾನಗಳು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಪತ್ರಿ ಸರ್ ಏನ್ ಮಾಡಿದ್ರು, ಅದನ್ನೆಲ್ಲ ಫಿಲ್ಟರ್ ಮಾಡಿ 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 ಅಷ್ಟೆಲ್ಲ ನಾವು ಸಾಧನೆಗಳು ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ ಎಲ್ಲರಿಗೂ ಅದ್ರ ಮೇಲೆ ವಿರಕ್ತಿ ಬಂದು ಎಷ್ಟೋ ಜನ ಹಿಂದಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಹಿಂದಕ್ಕೆ ಹೋಗುವಂತ ಸಮಯ ನಮಗಿಲ್ಲ ಅಂತ ಹೇಳಿ ಸಿಂಪಲ್ ಆಗಿರುವಂತಹ ಎಲ್ಲಿ ಕೂತ್ಕೊಂಡ್ರೆ ಅಲ್ಲಿ ನೀವು ಸ್ನಾನ ಮಾಡಿ, ನೀವು ಊಟ ಮಾಡಿ, ಬಿಡಿ, ಏನಾದ್ರೂ ಮಾಡಿ, ಯಾವ ನಿಯಮಗಳು ಇಲ್ದ್ರೇನೆ ಸ್ಥಿರ ಸುಖ ಆಸನದಲ್ಲಿ ಅಂತ ಹೇಳಿ ನೀವು ಬೆಡ್ ಮೇಲೆ ಕೂತ್ಕೊಳ್ತೀರಾ, ಚೇರ್ ಮೇಲೆ ಕೂತ್ಕೊಳ್ತೀರಾ, ಕೆಳಗಡೆ ಕೂತ್ಕೊಳ್ತೀರಾ, ಎಲ್ಲಿದ್ರ ಅಲ್ಲೇ ಕೂತ್ಕೊಂಡು 2 ನಿಮಿಷ ಸೈಡ್ ಟೈಮ್ ಸಿಕ್ಕಿದ್ರು ಕೂಡ 2 ನಿಮಿಷ ಧ್ಯಾನ ಮಾಡಿ. ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆ 2 ನಿಮಿಷ ಕೂಡ ತುಂಬಾ ನಿಮ್ಮ ಜೀವನದಲ್ಲಿ ಮುಖ್ಯ. ನಾವೇನ್ಕೊಂಡ್ತೀವಿ 5 ನಿಮಿಷ ಅಂತಾನೆ ಏನೋ ಒಂದ್ ನೋಡೋಣ ಬಿಡು ಅಂತ ಒಂದ್ ನೆಗ್ಲೆಕ್ಟ್ ಆಗಿರ್ತೀವಿ ಮಾಸ್ಟರ್ಸ್. ಆದ್ರೆ 5 ನಿಮಿಷಕ್ಕೂ ತುಂಬಾ ಪ್ರಾಮುಖ್ಯತೆ ಇದೆ ಅಂತ ಹೇಳ್ಕೊಟ್ಟವ್ರು ಮಹಾನ್ ಗುರುಗಳು. ಒಂದೊಂದು ನಿಮಿಷ ಕೂಡ ತುಂಬಾ ಮುಖ್ಯ. ಅದ್ರಲ್ಲಿ ಹೆಣ್ಮಕ್ಳು ಒಂದು ಕುಕ್ಕರ್ ಇಟ್ಟಿರ್ತೀವಿ, ಕುಕ್ಕರ್ ಹೋಗುವಷ್ಟ್ರಲ್ಲಿ ನಾವೇನೋ ಒಂದ್ ಸೀರಿಯಲ್ ಬಗ್ಗೆ ಯಾವ್ದು ನೋಡೋಣ ಅಂತ ಆ ಕಡೆ ಯಾರೋ ಮಾತಾಡಿದ್ರೆ ಮಾತಾಡ್ತೀವಿ. ಆದ್ರೆ ಆ ಸಮಯ ನೀವು ಧ್ಯಾನಕ್ಕೆ ಉಪಯೋಗಿಸ್ಕೊಳ್ಳಿ. ಕುಕ್ಕರ್ ಬರೋಕೆ ಕೂಗೋಕೆ ಒಂದ್ 5 ನಿಮಿಷ ಆದ್ರೆ 5 ನಿಮಿಷ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಅಂದ್ರೆ 5 ನಿಮಿಷ ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಕೊಟ್ರು ಮಾಸ್ಟರ್ಸ್ ಅವ್ರು. ಅದರ ಲಾಭಗಳು ಅಂದ್ರೆ ಮಾಸ್ಟರ್ಸ್ ನಿಜವಾಗ್ಲೂ ಮಾಡೋದಕ್ಕೆ ಇದು ಸಿಂಪಲ್ ಆಗಿರೋ ಧ್ಯಾನ.
ಇದನ್ನ ನಾವ್ ಏನೋ ಸಂಕಲ್ಪಗಳು ಇಲ್ದರೆ ನಮ್ಮ ಮಾಸ್ಟರ್ಸ್ ಮೇನ್ ಆಗಿ ಇಲ್ಲಿ ನಾವು ಒಂದ್ ತಿಳ್ಕೊಬೇಕು ಮಾಸ್ಟರ್ಸ್. ಇವಾಗ ಎಲ್ಲಾ ಕಡೆ ಮಾಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಸಂಕಲ್ಪ ಧ್ಯಾನಗಳಂತೆ, ಇನ್ನು ಏನೇನೋ ಅದಕ್ಕೆ ಹೆಸರುಗಳು ಬೇರೆ ಬೇರೆ ಇಟ್ಟು ಚಕ್ರ ಧ್ಯಾನಗಳಂತೆ, ಅದು ಗೊತ್ತಿಲ್ಲ ಏನೋ ಶರೀರ ಧ್ಯಾನಗಳಂತೆ ಏನೇನೋ ಮಾಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನೋ ಇಲ್ದರಂಗೆ ಯಾನಾಪಾನ ಸತಿ ಧ್ಯಾನ ಅನ್ನೋ ಒಂದು 3 ಅಕ್ಷರ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ನಾವು ಪ್ರತಿ ದಿನ ಬಿಡದ್ರೇನೆ ಈ ಸಾಧನೆನ 2 ರಿಂದ 3 ಗಂಟೆಗಳ ಕಾಲ ಯಾರಾದ್ರೂ ಪ್ರತಿದಿನ ಈ ಸಾಧನೆ ಮಾಡ್ತಾರೋ ಅವ್ರಿಗೆ ಏನೇನ್ ಸಿಗ್ಬೇಕು ನಾವು ಕೇಳೋಕ್ ಮುಂಚೆನೆ ನಮ್ ಕಣ್ಣು ಮುಂದೆ ಇರ್ತವೆ ಮಾಸ್ಟರ್ಸ್. ಇದು 100% ಸತ್ಯ. ಅದ್ರ ಇಲ್ಲಿ ಸಾమెತೆ ಕೂಡ ಇದೆ, ನಮ್ಗೆ ಕೇಳಿದ್ರೆ ಉಗುರಷ್ಟು ಕೊಡ್ತಾರಂತೆ, ಕೇಳದೆ ಇದ್ರೆ ಬೆಟ್ಟದಷ್ಟು ಸಿಗುತ್ತೆ ಅಂತ ನಮ್ಗೆ. ಯಾಕಂದ್ರೆ ಅವರು ಒಂದು ಯೂನಿವರ್ಸ್ ನಮಗೆ ಒಂದು ಬೆಟ್ಟ ತುಂಬಾ, ನಮಗೆ ಒಂದು ಲಾರಿ ತುಂಬಾ ಏನೋ ಕೊಡ್ಬೇಕು ಅಂತ ಅನ್ಕೊಂಡಿರುತ್ತೆ. ಅದ್ ನಾವು ಸಣ್ಣ ಮನಸ್ಸಿಗೆ ಸಣ್ಣ ಒಂದು ಆಲೋಚನೆಗೆ ಏನ್ ಮಾಡ್ತೇವೆ, ನಮ್ಗೆ ಇವತ್ತು ಅರ್ಜೆಂಟ್ ಆಗಿರೋದು ಒಂದು 1000ನೋ 10,000 ನಮಗ್ ಬೇಕಾಗಿರುತ್ತೆ. ಅಯ್ಯೋ ಅಪ್ಪ ದೇವ್ರೆ ನಮ್ಗೆ ಇವತ್ತು 10,000 ಸಿಕ್ಕಿರೋ ಸಾಕಪ್ಪ, ಈ ಕಷ್ಟದಿಂದ ಪಾರಾದ್ರೆ ಸಾಕು ಅನ್ಕೊಂತೀವಿ. ಆ ₹1,00,000 ಕೊಡ್ಬೇಕು ಅನ್ಕೊಂಡಿರೋ ಯೂನಿವರ್ಸ್ ನಮ್ಗೆ 10,000 ನಿನ್ಗಿಷ್ಟೇ ಸಾಕಪ್ಪ ಮಗುವೆ ತಗೋ ಅಂತ ಬಿಟ್ಕೊಡತ್ತೆ. ಆದ್ರೆ ಏನೋ ಸಂಕಲ್ಪ ಇಲ್ದ್ರಂಗೆ ಇವಾಗ ನಮ್ಮ ಮಕ್ಕಳಿಗೆ ನಾವು ಒಂದು ಚಿಕ್ಕದಾಗ ಒಂದು ಭೂಮಿಗೆ ಬಂದಿದ್ವಿ, ನಮ್ಮ ಮಕ್ಕಳಿಗೆ ಸಂಸಾರ ಅಂತ ತಗೊಂಡಿದ್ವಿ, ಹೆಂಡತಿಗೆ ಏನ್ ಬೇಕು, ಗಂಡನ್ಗೆ ಏನ್ ಬೇಕು, ಮಕ್ಕಳಿಗೆ ಏನ್ ಬೇಕು ಅಂತ ನಾವು ಪ್ರತಿ ಕ್ಷಣ ನಾವು ಈ ಚಿಕ್ಕ ಸಂಸಾರಕ್ಕೆ ಇಷ್ಟು ಯೋಚನೆ ಮಾಡ್ತೀವಿ ಅಂದ್ರೆ ಆ ಯೂನಿವರ್ಸ್ ಇಂದ ನಮ್ಮನ್ನ ಈ ಭೂಮಿಗೆ ಕಳ್ಸಿರೋಂತ ಯೂನಿವರ್ಸ್ ನಮ್ ಬಗ್ಗೆ ಯೋಚನೆ ಮಾಡಲ್ವಾ ಮಾಸ್ಟರ್ಸ್? ಅದಕ್ಕೆ ಇದ್ರಲ್ಲಿ ನಿಜವಾಗ್ಲೂ ಸಾಮೆತೆಗಳು ಹೇಳ್ತಾರೆ, ವೇದ ಸುಳ್ಳಾದ್ರೆ ಕೂಡ ಗಾದೆ ಸುಳ್ಳಾಗಲ್ವಂತೆ. ಗಾದೆಗಳು ನಿಜವಾಗ್ಲೂ ಮಾಸ್ಟರ್ಸ್ ನಮ್ಮ ದೊಡ್ಡವರು ಯಾರು ದೊಡ್ಡವರು ಅಂತ ಅಂತೀವಿ, ಆದ್ರೆ ಪ್ರಕೃತಿ ನಿಯಮಕ್ಕೆ ಪ್ರಕೃತಿಯಲ್ಲಿ ಅನುಸಂಧಾನವಾಗಿ ಸೃಷ್ಟಿ ಮೊದಲಾದಾಗ ಯಾವ ದೊಡ್ಡವರು ಬಂದಿದ್ರು ಅವರಿಂದ ಬಂದಿರೋಂತ ಸಾಮೆತೆಗಳಿವೆಲ್ಲ, ಈ ಗಾದೆಗಳಿವೆಲ್ಲ. ಆ ಗಾದೆ ನಿಜವಾಗ್ಲೂ ಹೇಳ್ತಾರೆ ಅವ್ರು. ಅಂತ ಅದ್ಭುತವಾದ ಗಾದೆಗಳು ಯೂನಿವರ್ಸ್ಗೆ ನಮ್ಗೇನ್ ಬೇಕು, ಹುಟ್ಟಿಸಿದವನು ಹುಲ್ಲು ಮೇಯಿಸಲ್ವಾ ಅಂತ ಗಾದೆ ಹೇಳೋರು. ಆ ನಂಬಿಕೆ ನಮ್ಮಲ್ಲಿದ್ದಾಗ ನಾವ್ ಏನೋ ಸಂಕಲ್ಪಗಳಿಲ್ದೇನೆ ಏನೋ ಕೋರಿಕೆಗಳಿಲ್ದೇನೆ ಧ್ಯಾನವಾಗಿ ಮಾಡಿದಾಗ, ಧ್ಯಾನ ತರನೇ ತಗೊಂಡಾಗ ನಮ್ಗ ಆ ಸಮಯಕ್ಕೆ ಏನ್ ಬೇಕು ಅದು ಖಂಡಿತ ಸಿಗುತ್ತೆ ಮಾಸ್ಟರ್ಸ್. ಆದ್ರೆ ಹೆಂಗ್ ಸಿಗುತ್ತೆ ಏನು ಅಂತ ಲಾಜಿಕ್ ಮೈಂಡ್ ನಾವ್ ಇಟ್ಕೊಂಡಾಗ ಎಲ್ಲಿಂದ ಬರ್ಬೋದು, ನಮ್ಗೇನು ಇಲ್ವಲ್ಲ, ನಾವೇನೋ ಮಾಡ್ತಾ ಇಲ್ಲ. ನಾವ್ ಲಾಜಿಕ್ ಮೈಂಡ್ ಉಪಯೋಗಿಸಿದಾಗ ನಿನ್ಗೆ ಇಷ್ಟೊಂದು ಬುದ್ಧಿಶಕ್ತಿ ಇದೆಯಲ್ಲಪ್ಪ ನೀನು ಉಪಯೋಗಿಸು ಅಂತ ಯೂನಿವರ್ಸ್ ಪಕ್ಕಕ್ಕೆ ಇಟ್ಕೊಡುತ್ತೆ. ಇದ್ರಲ್ಲಿ ನಿಜವಾಗ್ಲೂ ಒಂದ್ ಚಿಕ್ಕದ ಎಕ್ಸಾಂಪಲ್ ಒಂದ್ ಕತೆ ನಾವ್ ಹೇಳ್ಕೊಬಹುದು ಮಾಸ್ಟರ್ಸ್. ಶ್ರೀಕೃಷ್ಣ ಪರಮಾತ್ಮ ಯಾವಾಗ್ಲೂ ಒಬ್ರು ಅಮಾಯಕರಿದ್ರಂತೆ, ಅವ್ರನ್ನ ಗೋಳಿಕೊಳ್ಳೋರಂತೆ, ಕಲ್ಲಲ್ಲಿ ಹೊಡೆಯೋರಂತೆ. ಅವಾಗ ಓಡ್ ಬಂದು ಶ್ರೀಕೃಷ್ಣ ಪರಮಾತ್ಮ ಯಾವ್ದೋ ಒಂದ್ ರೂಪದಲ್ಲಿ ಕಾಪಾಡೋರಂತೆ. ಅದೇ ತರ ಒಂದು ದಿನ ಯಾರೋ ಕಲ್ಲಲ್ಲಿ ಹೊಡಿತಾ ಇದ್ರೆ ಓಡ್ ಬರ್ತಾ ಇದ್ರಂತೆ. ಮಹಾಲಕ್ಷ್ಮಿ ಕೇಳದಂತೆ, ಯಾಕೆ ಸ್ವಾಮಿ ಏನಕ್ಕೆ ಇಷ್ಟ ಆತ್ರವಾಗಿ ಓಡ್ ಹೋಗ್ತಾ ಇದ್ರ ಅಂದ್ರೆ, ಇಲ್ಲ ಲಕ್ಷ್ಮಿ ಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಓಡ್ ಬರಕ್ ಬಂದ್ರೆ ಆ ಹೊತ್ತಿಗೆ ಆ ಒಂದು ಭಕ್ತರು ಏನ್ ಮಾಡಿದ್ರಂತೆ, ದಿನ ಓಡಿಸ್ಕೊಳಕ್ ಆಗಲ್ಲ ನನ್ಗೆ ಅಂತ ಆ ಕಲ್ಲೆತ್ಕೊಂಡ್ ತಿರುಗಿ ಹೊಡಿಯಕ್ ಹೋದ್ರಂತ. ಆಗ ಶ್ರೀಕೃಷ್ಣ ಪರಮಾತ್ಮ ಹೊರಟವ್ರು ಅಲ್ಲಿಂದ ಹಿಂದೆ ಹೋಗ್ಬಿಟ್ರಂತೆ. ಆಗ ಲಕ್ಷ್ಮೀದೇವಿ ಕೇಳಿದ್ರಂತೆ, ಯಾಕೆ ಪ್ರಭು ಇಷ್ಟು ಬೇಗ ವಾಪಸ್ ಬಂದ್ಬಿಟ್ರಿ ಅಂದ್ರೆ, ಇಲ್ಲ ಲಕ್ಷ್ಮಿ ಅವ್ರೇ ಕಾಪಾಡ್ಕೊಳ್ತೀರಿ, ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅಂದ್ರಂತ. ಇದು ನಮಗೆ ಕೇಳೋಕೆ ಚಿಕ್ಕ ಕಥೆ ಆಗಿರ್ಬೋದು ಮಾಸ್ಟರ್ಸ್, ನಮ್ಮ ಲೈಫ್ ಅಲ್ಲಿ ಕೂಡ ಇಷ್ಟೇ ಇರ್ತದೆ ಮಾಸ್ಟರ್ಸ್. ಎಲ್ಲಾ ಕೊಡೋದಕ್ಕೆ ನಮ್ಮ ಮುಂದೆ ಪಂಚಭಕ್ಷ ಪರಮಾಣ್ಣಗಳು ರೆಡಿ ಮಾಡ್ಕೊಂಡು ಯೂನಿವರ್ಸ್ ನಮ್ ಮುಂದೆ ಇಟ್ಕೊಂಡು ನಿಂತಿದೆ ಮಾಸ್ಟರ್ಸ್. ಅದನ್ನ ತಗೊಳ್ಳೋ ಜ್ಞಾನ ನಮಗಿಲ್ದ್ರೇನೆ ನಾವು ಓಡು ಅಂತ ಓಡ್ತಾ ಇದ್ವಿ. ದ್ವೇಷಗಳಿಂದ, ಕೋಪಗಳಿಂದ, ರೋಷಗಳಿಂದ. ಯಾರೋ ಸಂಪಾದನೆ ಮಾಡ್ಬಿಟ್ರು, ಯಾರಿಗೇನೋ ಬಂದ್ಬಿಡ್ತು, ನನ್ಗೇನೋ ಬಂದಿಲ್ಲ, ಎಲ್ಲ ಕೆಟ್ಟವ್ರಿಗೆ ಒಳ್ಳೇದಾಗುತ್ತೆ, ಒಳ್ಳೆಯವ್ರಿಗೆ ಕೆಟ್ಟದಾಗುತ್ತೆ ಅಂತ ನಮ್ಮ ಲಾಜಿಕ್ ಮೈಂಡ್ ಉಪಯೋಗಿಸಿ ಎಷ್ಟೋ ಜನ್ಮಗಳನ್ನ ವೇಸ್ಟ್ ಮಾಡ್ಕೊಂಡಿದೀವಿ ಮಾಸ್ಟರ್ಸ್ ಇಷ್ಟೊತ್ತಿಗೆ. ಮಿನಿಮಮ್ ಅಂದ್ರೆ ಒಬ್ರು 200-300 ಜನ್ಮಗಳ ಕಮ್ಮಿ ಇರೋರು ಯಾರು ಈ ಧ್ಯಾನದಲ್ಲಿ ಇವತ್ತು ಈ ಜೂಮಲ್ಲಿ ಇಲ್ಲ ಮಾಸ್ಟರ್ಸ್. ಯಾಕಂದ್ರೆ ಈ ಧ್ಯಾನ ಅನ್ನೋ ಪದ ನಮ್ಮ ಕೈಗೆ ಸಿಗ್ಬೇಕು ಅಂತಂದ್ರೆ ಮಿನಿಮಮ್ 300 ಜನ್ಮಗಳ ಮೇಲೆ ನಾವು ತಗೊಂಡಿದ್ದೀವಿ ಮಾಸ್ಟರ್ಸ್. ಅದರಲ್ಲಿ 70ರಿಂದ 80 ಜನ್ಮಗಳು ನಾವು ಈ ಆಧ್ಯಾತ್ಮಿಕ ಪ್ರಯಾಣ ಮಾಡಿರೋರು ಮಾತ್ರ ಇವತ್ತು ಈ ಧ್ಯಾನ ಅನ್ನೋ ಪದ ಕೇಳಿಸ್ಕೊಂಡು ಈ ಗ್ರೂಪ್ ಅಲ್ಲಿ ಇವತ್ತು 80-90 ಜನ ಈ ಗ್ರೂಪ್ ಅಲ್ಲಿ ಇದೀವಿ ನಾವು ಅಂತಂದ್ರೆ ನಾವು ಅಷ್ಟು ಸಾಧನೆ ಮಾಡಿ ಪ್ರಯತ್ನ ಪಟ್ಟಿರೋರು ಮಾಸ್ಟರ್ಸ್. ಇನ್ನು ನಮ್ಮ ಹಿಂದೆ ಉಳ್ದಿರೋರೆಲ್ಲ ಇನ್ನು ಅದೇ ಓಟದಲ್ಲಿದ್ದಾರೆ. ಅವ್ರಿಗೆ ನಾವ್ ಎಷ್ಟು ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗಲ್ಲ, ಈ ಜನ್ಮನೇ ಗೊತ್ತಾಗಲ್ಲ, ಬರೋ ಜನ್ಮದ ಬಗ್ಗೆ ನಮ್ಗೆ ಯಾಕೆ ಅಂತಾರೆ. ಆದ್ರೆ ನಾವು ಅಟ್ಲೀಸ್ಟ್ ಇಲ್ಲಿ ಇರೋರಾದ್ರು ಸರಿಯಾಗಿ ಇದನ್ನ ಅರ್ಥ ಮಾಡ್ಕೊಂಡು ಧ್ಯಾನ ಅಂದ್ರೆ ಏನು, ಯಾಕೆ ಬೇಕು, ನಮ್ಮ ಸಂಕಲ್ಪಗಳ್ಗ
ನಮ್ಗಿರೋ ಚಿಕ್ಕ ಜೀವನಕ್ಕೆ ಇವತ್ತು ಇವಾಗ ಎಲ್ಲಾರು ಇಲ್ಲಿ 90 ಜನ ಇದೆ, ನಾಳೆ ಬೆಳಗ್ಗೆ ಅಷ್ಟೊತ್ತರಲ್ಲಿ ಇಲ್ಲಿ ಯಾರು ಇರ್ತೀವೋ ಯಾರಿಲ್ವೋ ಯಾರು ಇನ್ನೊಂದು ಕ್ಷಣದಲ್ಲಿ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಮಾಸ್ಟರ್ಸ್. ಇಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಏನ್ ನಡೀತದೆ ಅಂತ. ಈ ಕ್ಷಣ ಮಾತ್ರ ನಮ್ದು. ಈ ಕ್ಷಣ ಇರೋ ಸುಖಕ್ಕೆ ಎಷ್ಟೋ ಕಷ್ಟಗಳು ಯಾಕೆ ಬೇಕು ನಮ್ಗೆ? ಪ್ರಶಾಂತವಾಗಿದ್ದಾಗ, ಸಂತೋಷವಾಗಿ ನಾವಿದ್ದಾಗ ಎಲ್ಲ ಏನೇನ್ ಸಿಗ್ಬೇಕು ನಮಗ್ ಖಂಡಿತ ಸಿಗುತ್ತೆ ಮಾಸ್ಟರ್ಸ್. ನಮ್ಮನ್ನ ಕಳ್ಸ್ರು ಯೂನಿವರ್ಸ್ ಕಣ್ಣು ಮುಚ್ಕೊಂಡ್ ಕೂತಿರ್ ನಾವಾದ್ರೂ ಮಕ್ಕಳನ್ನ ಬಿಟ್ಬಿಟ್ಟು ಒಂದ್ ಅರ್ಧ ಗಂಟೆ ನಿದ್ದೆ ಮಾಡ್ತೀವಿ, ನಮ್ಮ ಮಕ್ಳೇನೋ ಮಾಡ್ಕೊಂತಾರೆ ಬಿಡು ಅಂತಾದ್ರೆ, ನಮ್ಮನ್ನ ಭೂಮಿಗೆ ಕಳ್ಸ್ರು ಯೂನಿವರ್ಸ್ ನಮ್ಮ ಜೊತೆಗೆ, ನಮ್ಮ ಪೂರ್ಣಾತ್ಮವಾಗಿ ನಮ್ಮ ಜೊತೆಗೆ ಪ್ರತಿ ಸೆಕೆಂಡ್ ನಮ್ಗೇನ್ ಬೇಕು, ಎಲ್ಲಿ ಕೆಳಗಡೆ ಬೀಳ್ತಾರ, ಇವ್ರು ಏಟ್ ಮಾಡ್ಕೊಳ್ತಾರೆ, ಇವ್ರು ತಪ್ಪು ದಾರಿ ನಡೀತಾರ ಅಂತ ಪ್ರತಿ ಸೆಕೆಂಡ್ ನಮ್ಗೆ ಇಂಟ್ಯೂಷನ್ ದ್ವಾರ, ವಿಷನ್ಸ್ ದ್ವಾರ, ಫ್ರೆಂಡ್ಸ್ ದ್ವಾರ, ಮಾಸ್ಟರ್ಸ್ ದ್ವಾರ ಯಾವ್ದೋ ಒಂದ್ ರೀತಿಲಿ ನಮ್ಮನ್ನ ಕಾಪಾಡ್ಕೊಂಡ್ ಬರ್ತಾ ಇದಾರೆ ಮಾಸ್ಟರ್ಸ್. ಯಾವುದೇ ಕೆಟ್ಟ ದಾರಿಗಳಿಗೆ ಹೋಗ್ದಂಗೆ, ಕೆಟ್ಟ ಆಲೋಚನೆಗಳು ಮಾಡಬಾರ್ದು ಅಂತ. ಆದ್ರೆ ನಾವು ಅದನ್ನೂ ಮೀರಿ ಲಾಜಿಕ್ ಮೈಂಡ್ ಗಳು ಉಪಯೋಗಿಸಿ ನಮ್ಮನ್ನ ನಾವು ಕಾಪಾಡ್ಕೊಳ್ತೀವಿ, ನಾವೇನೋ ಸಾಧಿಸ್ತೀವಿ ಅಂದ್ರೆ ಅವಾಗ ಯೂನಿವರ್ಸ್ ಪಕ್ಕಕ್ಕಿರುತ್ತೆ ಮಾಸ್ಟರ್ಸ್. ಶ್ರೀಕೃಷ್ಣ ಪರಮಾತ್ಮನ್ ತರ ನಾವ್ ಹೆಸರು ಏನ್ ಬೇಕಾದ್ರೆ ಇಟ್ಕೊಬೋದು, ಶ್ರೀಕೃಷ್ಣ ಪರಮಾತ್ಮ ಅನ್ಬೋದು, ಯೂನಿವರ್ಸ್ ಅನ್ಬೋದು. ಅವ್ರ ಪಕ್ಕಕ್ಕೆ ನಿಂತು ನೋಡ್ತಾ ಇರ್ತಾರೆ, ಓ ನಿನಗೆ ಶಕ್ತಿ ಇದೆಯಪ್ಪ, ನೀನ್ ಕಾಪಾಡ್ಕೊ ಅಂತ ಹೋಗ್ತಾರೆ ಮಾಸ್ಟರ್ಸ್. ಇದು ಆಧ್ಯಾತ್ಮಿಕ ಜೀವನ ಅಂದ್ರೆ ತುಂಬಾ ಸಿಂಪಲ್ ಮಾಸ್ಟರ್ಸ್. ನಾವ್ ಎಷ್ಟು ಸಿಂಪಲ್ ಆಗಿದ್ರೆ ಅಷ್ಟು ಅದ್ಭುತಗಳ್ ನಾವು ಕಂಡ್ಕೊಬಹುದು. ತುಂಬಾ ಅದ್ಭುತಗಳು ನಾವೇ ಸೃಷ್ಟಿ ಮಾಡಿವಂತ ಹೋದಾಗ ತುಂಬಾ ಕಾಲ ತಗೊಳುತ್ತೆ ಮಾಸ್ಟರ್ಸ್. ಇದನ್ನ ಪೂರ್ತಿ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನಮ್ಮ ಪತ್ರಿಜಿ ಸಾರು 40 ವರ್ಷದೊಳಗಡೆ 1,00,000 ಚಿಲ್ಡ್ರೆ ಬುಕ್ಸ್ ಓದಿದ್ದಾರೆ ಮಾಸ್ಟರ್ಸ್. ಅವ್ರು ಪ್ರತಿ ಸಾರಿ ಹೇಳೋರು, ನಾನು 40 ಲಕ್ಷ ಬುಕ್ಗಳು ಓದಿದ್ದೀನಿ, ಆ ಜ್ಞಾನನೇ ನಿಮ್ಗೆ ಹಂಚ್ತಾ ಇದ್ದೀನಿ ಅಂತ. ಅದಕ್ಕೆ ಅವರು ಸರಿಯಾದ ಸ್ವಾಧ್ಯಾಯ ಅಂತ ಹೇಳಿದ್ರು. ಅದ್ರಲ್ಲಿ ಎಷ್ಟೋ ಬುಕ್ಸ್ ನಮಗ್ ಪರಿಚಯ ಮಾಡಿದ್ರು. ಭಗವದ್ಗೀತೆಯಲ್ಲಿ 3,000 ಶ್ಲೋಕಗಳಿದೆ ಅನ್ಬಿಟ್ಟು ಅದನ್ನೆಲ್ಲ ಓದೋಕ್ ನಮ್ಗ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಅದನ್ನ ಕೂತ್ಕೊಂಡು, ಎಂತ ತಾಳ್ಮೆ ಅಂದ್ರೆ ಮಾಸ್ಟರ್ಸ್ ಆ ಗುರುಗಳಿಗೆ. ನಿಜವಾಗ್ಲೂ ನಮ್ಗೆ ಈ ತರ ಗುರುಗಳು ಮತ್ತೆ ಮತ್ತೆ ಸಿಗ್ತಾರ ಅನ್ನೋದು ನನ್ಗಂತೂ ಗೊತ್ತಿಲ್ಲ ಮಾಸ್ಟರ್ಸ್. ಒಂದೊಂದು ಗುರು ಒಂದು ಸತಿ ಮಾತ್ರನೇ ನಮಗ್ ಸಿಗ್ತಾರೆ. ಆ ಗುರುವಿದ್ದಾಗ ಮಾತ್ರ ನಾವು ಸರಿ ಮಾಡ್ಕೊಬೇಕು ನಮ್ ಜೀವನ. ಒಂದೊಂದು ಮತ್ತೆ ತಿರುಗಿ 500 ಶ್ಲೋಕಗಳು 700 ಶ್ಲೋಕಗಳಾಗಿ ಮತ್ತೆ ಒಂದು ಭಗವದ್ಗೀತೆ ಬರೆಯೋ ಅಂತ ತಾಳ್ಮೆ ಯಾವ ಗುರುಗಳಿಗಿರುತ್ತೆ ಮಾಸ್ಟರ್ಸ್? ನಮಗ್ ಈಸಿ ಆಗ್ಬೇಕಂತ 3,000 ನಾವು ಓದೋಕ್ಕಾಗಲ್ಲ. ಆದ್ರೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದನ್ನ ಆರಿಸ್ಕೊಂಡ್ರೆ ನಾವು ಬೇಗ ಬೇಗ ಪುರೋಗಮನ ಹೊಂದಬಹುದು ಅನ್ನೋ ಒಂದು ಅವರ ಒಂದು ಆತೃತ, ಅವರ ಒಂದು ಕಷ್ಟ ಅಂತಂದ್ರೆ ಮಕ್ಕಳ ಮೇಲೆ ಅವ್ರಿಗಿರೋ ಪ್ರೀತಿ, ಆ ಕರುಣೆ, ಬೇಗ ಓದಿ ಬೇಗ ಇವ್ರ ಪುರೋಗಮನ ಆಗ್ಲಿ ಅಂತ ಅದನ್ನ ಫಿಲ್ಟರ್ ಮಾಡಿ 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 500 ಶ್ಲೋಕಗಳು ತಂದು ಮತ್ತೆ ಅವ್ರು ಒಂದು ಭಗವದ್ಗೀತೆ ಮತ್ತೆ ಬರೆದಿಟ್ಟಿದ್ದಾರೆ ಮಾಸ್ಟರ್ಸ್. ಆ ಭಗವದ್ಗೀತೆ ಬೇಕಾದ್ರೆ ತಗೊಂಡು ನಾವು ಓದ್ಬೋದು. ತುಳಸಿದಳ ಅದ್ಭುತವಾದಂತ ಒಂದು ಬುಕ್ ಮಾಸ್ಟರ್ಸ್. 1, 2 ಭಾಗಗಳಿದೆ ತುಳಸಿದಳ. ಆ ತುಳಸಿದಳ ಒಂದೊಂದು ಪದಕ್ಕೂ ಒಂದೊಂದು ಗ್ರಂಥ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಸಿಂಪಲ್ ಆಗಿ ಅರ್ಥ ಆಗೋ ತರ, ತುಂಬಾ ಕಷ್ಟ ಆಗೋ ತರ ಅಲ್ಲ ಮಾಸ್ಟರ್ಸ್, ಅಂತ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ತುಳಸಿದಳ ಬುಕ್ ಅಲ್ಲಿ ಓದ್ಬೋದು. ಆತ್ಮಾಯಣ ಬುಕ್ ನಿಜವಾದ ಸ್ಟೋರಿ ಮಾಸ್ಟರ್ಸ್. ಪೀಟರ್ ರಿಷೆಲ್ದು ಆತ್ಮಾಯಣ ಬುಕ್ ಅದನ್ನ ಒಂದು ಓದಿದ್ರೆ ನಾವ್ ಯಾಕೆ ಭೂಮಿಗೆ ಬಂದಿದ್ವಿ, ಏನ್ ಮಾಡಿದ್ರೆ ಎಲ್ಲಿವರೆಗೂ ರೀಚ್ ಆಗ್ತಿವಿ, ಏನ್ ಮಾಡಿದ್ರೆ ಯಾವ ಲೋಕಕ್ಕೆ ನಾವು ಸೇರ್ತೀವಿ ಅಂತ ಅದ್ಭುತವಾಗಿದೆ ಮಾಸ್ಟರ್ಸ್. ಅದು ಯಾವ ಭಾಷೆಯವ್ರಿಗೆ ಆ ಭಾಷೆ ಎಲ್ಲ ಬುಕ್ ಸಿಗುತ್ತೆ ಮಾಸ್ಟರ್ಸ್. ನಮ್ಗೆ ಆತ್ಮಾಯಣ ಸ್ವಾಧ್ಯಾಯಕ್ಕೆ ಅದ್ಭುತವಾದ ಬುಕ್ ಅದು. ಅದೇ ಬಿಟ್ರೆ ಒಂದು ಯೋಗಿ ಆತ್ಮಕತೆ, ಪರಮಹಂಸ ಹೇಗೋನಂದ್ರು, ಮಹಾತಾರ್ ಬಾಬಾಜಿ ಅವರು, ಲಾಹರಿ ಮಹಾಶಯರು, ಯುಕ್ತೇಶ್ವರಗಿರಿ, ಆನಂದಮಯಿ ಮಾತಾ, ಅವರು ನಿರಾಹಾರ ಮಾತಾ, ಎಷ್ಟು ಜನ ಯೋಗಿಗಳು, ಎಷ್ಟು ಜನ ಋಷಿಗಳು. ಅಸಲು ನಮಗ್ ಕುಂಭಮೇಳ ಅಂದ್ರೆ ನಮಗ್ ನಿಜವಾಗ್ಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಾಸ್ಟರ್. ಎಲ್ಲರಿಗೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ ಅಂತ ಕುಂಭಮೇಳಗಳಿಗೆ ಹೋಗಿ ಇವತ್ತು ನಾವು ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೋಗ್ತಾ ಇದ್ವಿ. ಇಲ್ಲಿರೋರಿಗೆ ಎಷ್ಟು ಜನ ಗೊತ್ತಿಲ್ಲ ಮಾಸ್ಟರ್ಸ್. ಕುಂಭಮೇಳ ಅಂದ್ರೆ ನಿಜವಾಗ್ಲೂ ನಮಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಒಂದು ಯೋಗ ಆತ್ಮಕಥೆಯಲ್ಲಿ ಎಷ್ಟು ಅದ್ಭುತವಾಗಿ ತಿಳಿಸಿದಾರೆ ಗೊತ್ತಾ ಮಾಸ್ಟರ್ಸ್. ಕುಂಭಮೇಳ ಅಂತ ಅಂದ್ರೆ ಆ ಕುಂಭ 12 ವರ್ಷಕ್ಕೆ ಒಂದು ಸತಿ ನಡೆಯೋದನ್ನ ಕುಂಭಮೇಳ ಅಂತಾರೆ. ಆ 12 ವರ್ಷಕ್ಕೆ ಒಂದ್ಸತಿ ನಡೆಯುವಾಗ ಎಲ್ಲಿ ಹಿಮಾಲಯಗಳಲ್ಲಿ, ಗುಹೆಗಳಲ್ಲಿ ಎಲ್ಲಿ ತಪಸ್ಸು ಮಾಡ್ತಾ ಕೂತಿದಾರೋ ನಮಗೋಸ್ಕರ, ಈ ಭೂಮಿ ಮಾತನ್ನ ಕಾಪಾಡೋದಕ್ಕೋಸ್ಕರ ಅವ್ರ ಎನರ್ಜಿನ ಕಳಿಸ್ತಾ ಯಾರಾದ್ರೂ ಮಾಸ್ಟರ್ಸ್ ಇದಾರೋ, ಆ ಯೋಗಿಗಳೆಲ್ಲಾರು ಬಂದು
ಅವರು ಒಂದು ಕಾಂತಿ ರೂಪದಲ್ಲಿ, ಒಂದು ಪಕ್ಷಿ ರೂಪದಲ್ಲಿ, ಯಾವ ರೂಪದಲ್ಲಿ ಬರ್ತಾರೆ ನಮ್ಗೆ ಯಾರಿಗೂ ಕಾಣಿಸಲ್ಲ ಮಾಸ್ಟರ್ಸ್. ಅಷ್ಟು ಜನ ಬಂದು ಆ ನದಿಯಲ್ಲಿ ಅವರು ಸ್ನಾನ ಮಾಡಿ ಅವ್ರ ಎನರ್ಜಿನೆಲ್ಲ ರಿಸೀವ್ ಮಾಡ್ಬಿಟ್ಟು ಹೋಗ್ತಾರಂತೆ ಮಾಸ್ಟರ್ಸ್. ಅವರು ಸ್ನಾನ ಮಾಡಿ ಎನರ್ಜಿ ಬಿಟ್ಟು ಹೋಗಿರೋ ನದಿಯಲ್ಲಿ ನಾವೆಲ್ಲ ಸ್ನಾನ ಮಾಡಿದಾಗ ಆ ಎನರ್ಜಿ ನಮ್ಮೊಳಗಡೆ ತುಂಬಿ ಆ ಆತ್ಮ ಜ್ಞಾನ ಸ್ವಲ್ಪನಾದ್ರೂ ನಮಗ್ ಸಿಗ್ತಾ ಇದೆ ಮಾಸ್ಟರ್ಸ್. ಆದ್ರೆ ಈ ಚಿಕ್ಕ ಪರಿಜ್ಞಾನ ಕೂಡ ನಮ್ಮ ಜನಕ್ಕೆ, ಎಷ್ಟೋ ಜನಕ್ಕೆ ನಿಜವಾಗ್ಲೂ ಗೊತ್ತಿಲ್ಲ ಮಾಸ್ಟರ್ಸ್. ಕುಂಭಮೇಳ ನಡೀತದೆ, ಒಳ್ಳೇದು, ಅಲ್ಲಿ ಹೋಗಿ ಮುಳುಗಿದ್ರೆ ಒಳ್ಳೇದು. ಅದನ್ನು ಸರಿಯಾಗಿ ಮಾಡಿದ್ರೆ ಅಲ್ಲಿಗೆ ಹೋಗಿ ತುಳಿದು ಮಾಡಿ ಬ್ರಿಡ್ಜ್ಗಳು ಬೀಳ್ಸಿ ಅಲ್ಲೂ ಸತ್ತು ಎದ್ದು ಬದುಕಿ ಬರ್ತಾ ಇದಾರೆ ಹೊರತು ನಿಜವಾದ ಅರ್ಥ ತಿಳ್ಕೊಳ್ತಾ ಇಲ್ಲ. ಅದಕ್ಕೆ ಸ್ವಾಧ್ಯಾಯ ಯಾಕೆ ಬೇಕು ಅಂದ್ರೆ, ಇವೆಲ್ಲ ತಿಳ್ಕೊಬೇಕು ಅಂದ್ರೆ ಸ್ವಾಧ್ಯಾಯ ಅತಿ ಮುಖ್ಯ ಮಾಸ್ಟರ್ಸ್ ನಮ್ಗೆ. ಅಂತ ಅದ್ಭುತವಾದ ಜ್ಞಾನ ಕೊಡೋದು ಒಂದು ಯೋಗಿ ಆತ್ಮಕತೆ. ಅದೇ ಬಿಟ್ಟು ರೀಸೆಂಟ್ ಆಗಿ ಬಂದಿರೋದು ನಮ್ಮ ಪತ್ರಿ ಸರ್ ಕೈಗೆ ಸಿಕ್ಕಿರೋದು ಸೀತಾಯಣ. ನಮ್ಮ ವಾಲ್ಮೀಕಿ ರಾಮಾಯಣ 100% ನಮ್ಮ ಕೈಗೆ ಸಿಕ್ಕಿಲ್ವಂತೆ ಮಾಸ್ಟರ್. ಇದನ್ನ ಇನ್ನೊಂದು ಬುಕ್, ಅದ್ಭುತವಾದ ಬುಕ್ ಅಂದ್ರೆ ಎ 1000 ಸೀಡ್ಸ್ ಆಫ್ ಜಾಯ್ ಅಂತ ಒಂದು ಬುಕ್ ಇದೆ, ಆನಂದ ಕರುಣೇಶ್ ಮಾಸ್ಟರ್ ಅಂತ. ಸ್ವತಃ ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ ಜೊತೆ ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡು ಇವ್ರು ಕ್ವಶನ್ ಕೇಳಿದ್ರೆ ಅವ್ರ ಆನ್ಸರ್ ಹೇಳಿರೋ ಬುಕ್ ಅದು. ಅದ್ಭುತವಾದ ಬುಕ್ ಮಾಸ್ಟರ್ಸ್, ಎ 1000 ಸೀಡ್ಸ್ ಆಫ್ ಜಾಯ್. ಅದ್ರಲ್ಲಿ ಲಕ್ಷ್ಮೀ ಮಾತೆ ಒಂದೊಂದು ಹೇಳ್ತಾ ಇದ್ರೆ, ನಿಮಗೆ ನಿಮ್ಮ ರಾಮಾಯಣ ಇನ್ನು ಸಂಪೂರ್ಣವಾಗಿ ನಿಮ್ಮ ಕೈಗೆ ಬಂದಿಲ್ಲ. ಆಗ ಬಂದ ಒಂದು ಪುರುಷ ಅದಕ್ಕೆ ಪ್ರಪಂಚ ಅವ್ರಿಗೆ ಹೆಂಗ್ ಬೇಕು ಹಂಗ ಸೃಷ್ಟಿ ಮಾಡೋದಕ್ಕೆ ಆ ರಾಮಾಯಣನೇ ಬಚ್ಚಿಟ್ಟಿದ್ದಾರೆ. ಎಷ್ಟೋ ಗ್ರಂಥಗಳು ನಮ್ಗೆ ಇಲ್ದ್ರಂಗ್ ಮಾಡಿದ್ದಾರೆ ಮಾಸ್ಟರ್ಸ್ ಈ ಸೃಷ್ಟಿಯಲ್ಲಿ. ಅಂತ ವಾಲ್ಮೀಕಿ ಮಹಾಮುನಿ ಕೂಡ ಮತ್ತೆ ಜನ್ಮ ತಗೊಂಡು ತುಳಸಿದಾಸ ರಾಮನಾಗಿ ಮತ್ತೆ ನನ್ನ ರಾಮಾಯಣನ ಈ ತರ ಮಾಡ್ಬಿಟ್ರಲ್ಲ ಅಂತ ಒಂದು ಆತಂಕದಿಂದ ಮತ್ತೆ ಜನ್ಮ ತಗೊಂಡು ಬಂದ್ರಂತೆ. ಆದ್ರೆ ಅವರೇ ಬಂದು ಹುಡುಗದಾಗ ಕೂಡ ಅವ್ರ ರಾಮಾಯಣ ಅವ್ರ ಕೈಗೆ ಸಿಕ್ಕಿಲ್ವಂತೆ ಮಾಸ್ಟರ್ಸ್. ಆ ಒಂದು ಸಮಯದಲ್ಲಿ ಸೀತಾಯಣ ಅಂತ ಒಂದು ಅದ್ಭುತವಾದ ಬುಕ್ ಬಂತು. ಸೀತಾದೇವಿ ಏನಿಗೆ ಭೂಮಿಗೆ ಬಂದ್ರು, ಪ್ರಕೃತಿ ಅಂದ್ರೆ ಏನು, ಭೂಮಾತೆ ಅಂದ್ರೆ ಏನು, ವ್ಯವಸಾಯ ಅಂದ್ರೆ ಏನು, ಒಂದು ರಾಜ್ಯ ಪಾಲನೆ ಅಂದ್ರೆ ಯಾವ ತರ ಇರ್ಬೇಕು, ಪ್ರಜೆಗಳ ಜೊತೆ ಯಾವ ತರ ನಡ್ಕೊಬೇಕು, ಮಕ್ಕಳಿಗೆ ರಾಜ್ಯದಲ್ಲಿದ್ರೆ ಯಾವ ತರ ಅವರು ಪ್ರಜೆಗಳನ್ನ ಪರಿಪಾಲನೆ ಮಾಡ್ತಾರೆ, ಒಂದು ಪ್ರಕೃತಿಯಲ್ಲಿ ಬೆಳೆಸಿದ್ರೆ ಯಾವ ಮಟ್ಟಕ್ಕೆ ಮನುಷ್ಯನ ಅರ್ಥ ಮಾಡ್ಕೊಂಡು ಪರಿಪಾಲನೆ ಮಾಡ್ತಾರೆ ಅಂತ ಅವ್ರ ಮಕ್ಕಳಿಗೆ ಕರ್ಕೊಂಡೋಗಿ ಅಂತ ಅರಣ್ಯ ಪ್ರದೇಶದಲ್ಲಿ ವನವಾಸದಲ್ಲಿ ಜನ್ಮ ಕೊಟ್ಟು ಅವರಿಗೆ ಋಷಿ ಮುನಿಗಳ ಬಗ್ಗೆ ತಿಳಿಸ್ಕೊಟ್ಟು ಅವ್ರ ಜನ್ಮನ, ಅವ್ರ ದೇಹನ ಪ್ರೀತಿ ಕಣಗಳಾಗಿ ಇಲ್ಲಿ ಬಿಟ್ಟು ಅವ್ರ ದೇಹ ತ್ಯಾಗ ಮಾಡೋದು ಅದ್ಭುತವಾದ ಘಟನೆಗಳು ಮಾಸ್ಟರ್ ಸೀತಾಯಣದಲ್ಲಿ. ಒಂದೊಂದು ಘಟ್ಟ ನಮ್ಗೆ ಪಾಠ ಕಲಿಯುವಂತದ್ದು, ಪ್ರತಿ ಒಬ್ರು ಓದಲೇಬೇಕಾಗಿರೋದು. ಇದನ್ನ ನಿಜವಾಗ್ಲೂ ಒಬ್ಬ ಪತ್ರಿ ಸರ್ ಹೇಳಿದ್ರು, PMC ಇದು PSS ಬೈಬಲ್ ಇದು ಅಂತ ಹೇಳಿದ್ರು. ಅದೇ ತರ ಆ 1000 ಸೀಡ್ಸ್ ಆಫ್ ಜಾಯ್ ಒಂದೊಂದು ಘಟ್ಟ ಎಷ್ಟು ಅದ್ಭುತವಾಗಿದೆ ಗೊತ್ತಾ ಮಾಸ್ಟರ್ಸ್. ಯಾವ ಸಮಯದಲ್ಲಿ ಯಾವ್ಯಾವ ರೂಪ ತಾಳಿ ಆ ಲಕ್ಷ್ಮೀ ದೇವಿ ಬಂದ್ರು, ನಾರಾಯಣ ಬಂದ್ರು, ಏನೇನ್ ಕೆಲಸ ಮಾಡಿದ್ರಿ ಭೂಮಿ ಮೇಲೆ ಅಂತ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ವಾಧ್ಯಾಯ ಇದಕ್ ಬೇಕು ಮಾಸ್ಟರ್ಸ್ ನಮಗೆ. ಯಾವಾಗ ಪತ್ರಿ ಸರ್ ಹೇಳಿದ್ರು ಓಕೆ, ಅವ್ರ ಜ್ಞಾನ ಅವ್ರು ಹೇಳಿದ್ರು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ನಾವೇ ಓದಿದಾಗ ಅವ್ರು ಅದಕ್ಕೆ ಹೇಳಿದ್ರು, ನಾನ್ ನಿಮ್ಮ ಗುರು ಅಲ್ಲ, ನಾನ್ ಹೇಳಿದ್ರಂತ ನಂಬಬೇಡಿ, ಈ ಬುಕ್ ಓದಿ, ಆ ಬುಕ್ ಅಲ್ಲಿ ಜ್ಞಾನ ಇದೆ, ಅದನ್ನ ನೋಡಿ ನೀವೇ ತಿಳ್ಕೊಳ್ಳಿ, ನಿಮ್ಮ ಶ್ವಾಸನೆ ನಿಮ್ಮ ಗುರು. ನಾನು ಗುರು ಅಂತ ಅವ್ರಿಗೆ ಹೇಳ್ಕೊಂಡಿಲ್ಲ ಮಾಸ್ಟರ್ಸ್. ಆದ್ರೆ ವಿಶ್ವಗುರು ಇವತ್ತು ಕೂಡ ಅವ್ರ ಜವಾಬ್ದಾರಿ ಬಿಟ್ಟಿಲ್ಲ. ಇವತ್ತು ಪ್ರತಿ ಒಂದು ಉಸಿರಲ್ಲೂ ನಾನು ಇರ್ತೀನಿ ಅಂತ ಲಾಸ್ಟ್ ಕೊಟ್ಟು ಮೆಸೇಜ್ ಅವರು. ಯಾರಾದ್ರೂ ಧ್ಯಾನ ಕೂತ್ಕೊಂಡು ಒಂದೊಂದು ಸತಿ ಉಸಿರಾಡ್ತೀವೋ ಪ್ರತಿ ಒಂದು ಉಸಿರಿನಲ್ಲೂ ನಾನು ಇದೀನಿ ಅಂತ ಹೇಳ್ಕೊಟ್ರು. ಅದೇ ತರ ನಿರೂಪಿಸ್ತಾ ಇದ್ದಾರೆ. ಇವತ್ತು ಹೊಸದಾಗಿ ಧ್ಯಾನಕ್ಕೆ ಬಂದಿರೋರು, ಪತ್ರಿ ಸರ್ ನಾವು ನಿಮ್ಮನ್ನ ನೋಡಿಲ್ಲ, ನಿಮ್ ಜೊತೆ ಮಾತಾಡಿಲ್ಲ ಅಂದ್ರೆ ಆ ಧ್ಯಾನದಲ್ಲಿ ಫಿಸಿಕಲ್ ಆಗಿ ಅವ್ರ ಮುಂದೆ ಕೂತ್ಕೊಂಡು ಇವತ್ತಿಗೂ ಧ್ಯಾನ ಮಾಡಿಸ್ತಾ ಇದಾರೆ ಮಾಸ್ಟರ್ಸ್ ಅವರು. ಇದು ಸತ್ಯ. ಬೇಕಾದ್ರೆ ಯಾರು ಬೇಕಾದ್ರೆ ನೀವು ಇದನ್ನ ಅನುಭವಿಸಬಹುದು, ನಿಮ್ಗೆ ಆಯಾಸ ಇರೋರಾದ್ರೆ. ಇದನ್ನೆಲ್ಲ ಹೋದ್ರೆ ಸ್ವಾಧ್ಯಾಯ ಬಿಟ್ರೆ ಮಾಸ್ಟರ್ಸ್ ಸಜ್ಜನ ಸಾಂಗತ್ಯ ಅಂದ್ರೆ ಏನ್ ಗೊತ್ತಾ ಮಾಸ್ಟರ್ಸ್? ಸರಿಯಾದ ವಿಷಯಗಳು ತಿಳ್ಕೊಂಡಿರೋಂತ ಸಜ್ಜನರು. ಆ ಸಜ್ಜನರು ಯಾರಿದ್ದಾರೆ ಅವ್ರ ಜೊತೆ ಸಾಂಗತ್ಯ. ಆ ಸಜ್ಜನ ಸಾಂಗತ್ಯ ಅಂದ ತಕ್ಷಣ ಬೆಳಗ್ಗೆ ಯಾರ ಜೊತೆ ಮಾತಾಡ್ತೀವಿ, ಏನೋ ವಿಷಯಗಳು ಮಾತಾಡ್ತೀವಿ, ಸ್ವಲ್ಪ ಆಧ್ಯಾತ್ಮಿಕ ಅಂದ್ರೆ ಸ್ವಲ್ಪ ಭೌತಿಕವಾಗಿ ಮಾತಾಡ್ತೀವಿ. ಈ ಆಧ್ಯಾತ್ಮಿಕತೆಯಲ್ಲೂ ಕೂಡ ಮಾಸ್ಟರ್ಸ್ ನಾವ್ ಅನ್ಕೊಂಡಂಗೆ ಸಕ್ರಮವಾಗಿ ಯಾವ್ದು ನಡೀತಾ ಇಲ್ಲ. ಅದಕ್ಕೆ ಸಜ್ಜನ ಸಂಗತಿಯಲ್ಲೂ ಕೂಡ ಸರಿಯಾದ ಸಜ್ಜನ ಸಂಗತ್ಯ ಅಂದ್ರೆ ಅವರು ಆ ಜ್ಞಾನ ಅವ್ರು ಹೇಳುವಾಗ ನಮಗೆ ಅರಿವಿರ್ಬೇಕು ಮಾಸ್ಟರ್ಸ್. ಎಲ್ಲಿ ಇದೀವಿ, ಎಲ್ಲಿ ಕೇಳ್ತಾ ಇದೀವಿ, ಅವರಿಂದ ಬರೋ ಮಾತುಗಳು ಸರಿಯಾಗಿದಾವ, ಅವ್ರ ಜ್ಞಾನ ತಿಳ್ಕೊಂಡ್ ಮಾತಾಡ್ತಿದಾರ, ಅವ್ರ ಜ್ಞಾನ ಉಪಯೋಗಿಸ್ತಾ ಇದಾರೆ. ಇಲ್ಲಿ ಎಲ್ಲಾರ್ಗು ವಿಚಕ್ಷಣ ಜ್ಞಾನ ಅನ್ನೋದು ಇದೆ ಮಾಸ್ಟರ್ಸ್. ಧ್ಯಾನ ಮಾಡ್ಲಿ ಮಾಡದೇ ಇರ್ಲಿ
ಎಲ್ಲಾರ್ಗು ಆ ಜ್ಞಾನ ಅನ್ನೋದು ನಮ್ಮೆಲ್ಲಾರ್ಗು ಇದೆ. ಆದ್ರೆ ಆಲೋಚನೆ ಮಾಡಿ ಅಲ್ಲಿ ನಾವು ಕೇಳ್ತಾ ಇದೀವಿ, ಯಾವ ಜೂಮ್ ಅಲ್ಲಿ ಇದೀವಿ, ಆ ಜೂಮ್ ಅಲ್ಲಿ ಇದ್ದಾಗ ನಮಗೆ ಜ್ಞಾನ ಸರಿಯಾಗಿ ಸಿಗ್ತಾ ಇದೆಯಾ, ಇಲ್ಲ ನಮ್ಮನ್ನ ಡೈವರ್ಟ್ ಮಾಡ್ತಾ ಇದಾರ, ಅವ್ರಿಗೆ ಬೇಕಾದಂಗೆ ನಮ್ಮನ್ನ ಡೈವರ್ಟ್ ಮಾಡ್ತಾ ಇದಾರ. ಇಲ್ಲ ನಾನೇ ಅಂತಲ್ಲ ಮಾಸ್ಟರ್ಸ್, ಇಲ್ಲಿ ನಾನಲ್ಲ, ರಂಗನಾಥ್ ಸರ್ ಅಲ್ಲ, ಇನ್ನೊಬ್ರು ಮಾಸ್ಟರ್, ಇಲ್ಲಿ ಸಾವಿರಾರು ಜನ ಮಾಸ್ಟರ್ಸ್ ಇಲ್ಲಿ ಬಂದು ಕ್ಲಾಸ್ ಮಾಡಬಹುದು. ಆದ್ರೆ ನಿಮ್ಮ ಅಂತರಾತ್ಮ ಹೇಳುತ್ತೆ ಮಾಸ್ಟರ್ಸ್ ಇಲ್ಲಿ ಇದು ಸರಿಯಾದ ಜ್ಞಾನನ ಅಲ್ವಾ, ಹೌದಾ? ಪ್ರತಿ ಸೆಕೆಂಡು ನಮ್ಮ ಮನಸ್ಸು ಬೇಕಾದ್ರೆ ನಮ್ಮನ್ನ ಡೈವರ್ಟ್ ಮಾಡುತ್ತೆ ಮಾಸ್ಟರ್ಸ್. ಆದ್ರೆ ನಮ್ಮ ಹೃದಯದ ಜೊತೆ ಕನೆಕ್ಟ್ ಆದಾಗ ಅದರಿಂದ ಬರೋ ಪ್ರತಿ ಒಂದು ಇಂಟ್ಯೂಷನ್ ನಮಗೆ ಸರಿಯಾಗಿ ಕೊಡ್ತಾ ಇರ್ತದೆ ಮೆಸೇಜ್. ಹೌದು ಇದು ಸರಿಯಾದ ಸಜ್ಜನ ಸಾಂಗತ್ಯ, ಇದು ಇಲ್ಲ ಇದು ಸರಿಯಾಗಿಲ್ಲ, ಅವ್ರು ಯಾಕೋ ನಿಮ್ಮನ್ನ ಡೈವರ್ಟ್ ಮಾಡ್ತಾರೆ, ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಅಲ್ಲಿ ಬರ್ತಾ ಇರ್ತದೆ ಮೆಸೇಜ್. ಅದನ್ನ ಒಂಥರ ಮೊಂಡಿಯಾಗಿ ಇಲ್ಲ ಇದೆ ನಮ್ಗೆ ತುಂಬಾ ಚೆನ್ನಾಗಿದೆ ಅಂತ ನಮ್ಮ ಮೈಂಡ್ ಮಾತು ಕೇಳ್ತೀವಿ ಮಾಸ್ಟರ್ಸ್. ಆದ್ರೆ ಮೈಂಡ್ ಮಾತು ಕೇಳ್ಬೇಡಿ, ಮೈಂಡ್ ಜೊತೆ ನಾವು ಓಡಬಾರ್ದು ಯಾವತ್ತು. ನಮ್ಮ ಕೈಯಲ್ಲಿ ಮೈಂಡ್ ಇರ್ಬೇಕೆ ಹೊರತು ಮೈಂಡ್ ಕೈಯಲ್ಲಿ ನಾವಿರಬಾರ್ದು ಮಾಸ್ಟರ್ಸ್. ಮನಸ್ಸಿನ ಜೊತೆ ಓಡಿದ್ರೆ ಅದು ಎಷ್ಟು ದೂರ ಬೇಕಾದ್ರೆ ಓಡಿಸ್ಬಿಡುತ್ತೆ ನಮ್ಮನ್ನ. ಅದಕ್ಕೆ ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಇರ್ಬೇಕು ಮಾಸ್ಟರ್ಸ್ ಯಾವತ್ತು. ಅದು ನಮ್ಮ ಕೈಯಲ್ಲಿದ್ದಾಗ ನಮ್ಗೆಲ್ಲ ಸರಿಯಾಗಿರೋವೇ ಸಿಗ್ತವೆ ಮಾಸ್ಟರ್ಸ್. ಇಲ್ಲಿ ಅದ್ಭುತವಾದ ಪ್ರಪಂಚ. PSSM ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂದ್ರೆ ಇಷ್ಟು ಸರಳವಾಗಿ ಸತ್ಯವಾಗಿ ಎಲ್ಲಾರ ಮನಸ್ಸಲ್ಲಿ ನಾನ್ ನಿಮ್ಮವನು ಅಂತ ಪ್ರತಿ ಮನೆಗೆ ಹೋಗಿ ಪ್ರತಿ ಮನುಷ್ಯನ ಹತ್ರ ಬಂದು ಸೆಕೆಂಡ್ ಕೊಟ್ಟು ನಮ್ಮ ಕಷ್ಟಗಳನ್ನ ನಮ್ಮ ಎನರ್ಜಿನ ಅವ್ರು ರಿಸೀವ್ ಮಾಡ್ಕೊಂಡು ಅವರ ಮೈ ನೋವಿಗೆ ಎಷ್ಟು ಒದ್ದಾಡಿ ಅವ್ರು ಎಷ್ಟು ಕಷ್ಟ ಅನುಭವಿಸಿ ಆ ದೇಹಕ್ಕೆ ತಗೊಂಡು ಅವ್ರು ಅಷ್ಟು ತಗೊಂಡು ಮಾಡಿದ್ರೆ ಕೂಡ ನಮ್ಗೆ ಯಾವತ್ತು ತೋರ್ಸ್ಕೊಳ್ದ್ರೇನೆ ಮತ್ತೆ ಬೆಳಗ್ಗೆ ಎದ್ದು ಓಡ್ ಬಂದು ಯಾರು ಮಧ್ಯರಾತ್ರಿ ಓಡ್ ಬಂದು ಅವ್ರನ್ನ ನೋಡ್ಬೇಕು ಅಂದ್ರೆ ಕೂಡ ಅಯ್ಯೋ ನೀನ್ ಎಲ್ಲಿಂದ ಬಂದ್ಯಪ್ಪ ಊಟ ಮಾಡ್ದಿಲ್ವ ಅಂತ ಆವಾಗ ಎದ್ದು ಯಾವ ಮನೇಲಿದ್ರೆ ಆ ಮನೇಲಿ ಅವ್ರಿಗೆ ಉಪ್ಪಿಟ್ಟು ಮಾಡ್ಕೊಟ್ಟು ಅಲ್ಲಿ ಏನ್ ತಿಂಡಿ ಬೇಕು ಅವ್ರಿಗೆ ಮಾಡ್ಕೊಟ್ಟು ಫಸ್ಟ್ ಊಟ ಮಾಡಿ ನೀನು ಊಟ ಮಾಡಿ ಮಲಗುವಂತವನ್ನ ಮಲಗಿಸಿರುವಂತ ಸರಳವಾದ ಸತ್ಯವಾದ ವಿಶ್ವ ಗುರು ನಮ್ಮ ಗುರು ಮಾಸ್ಟರ್ಸ್. ಎಲ್ಲಾ ಗುರುಗಳಿದ್ದಾರೆ, ನಾವ್ ಯಾವ ಗುರುಗಳ ಬಗ್ಗೆ ಕಂಪ್ಯಾರಿಸನ್ ಬೇಕಾಗಿಲ್ಲ ನಮ್ಗೆ. ಆದ್ರೆ ನಮಗ ಸಿಕ್ಕಿರೋ ಸತ್ಯನ ಮಾತ್ರ ನಾವು ಮಾತಾಡ್ಕೊಳ್ಳೋಣ. ಅಂತ ಗುರು ಎಲ್ಲಾ ಗುರುಗಳು ಏನಂದ್ರೆ ಗುರು ಒಂದು ಸ್ಥಾನ ಕೊಟ್ಟು ಎಲ್ಲರನ್ನು ಶಿಷ್ಯಂದ್ರ ಮಾಡಿ ಅವ್ರಿಗೊಂದು ಸ್ಥಾನ ಕೊಟ್ಟು ಕೆಳಗಡೆ ಕಳ್ಸಿದ್ರು. ಆದ್ರೆ ನಮ್ಮ ಗುರು ಸ್ಥಾನ ಕೇಳಿಲ್ಲ ಮಾಸ್ಟರ್ಸ್. ಮೈ ಡಿಯರ್ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ದಾಗ್ಲೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ಒಬ್ಬರನ್ನು ಮಾಸ್ಟರ್ ಆಗಿ ನೋಡ್ಬೇಕು ಅನ್ನೋದು ಅವ್ರ ಕಾಸೆ ಕನಸು. ಮೈ ಡಿಯರ್ ಗಾಡ್ಸ್, ಎಲ್ಲಾರನು ದೇವ್ರ ಅವ್ರ ಕಣ್ಣಿಗೆ ನಾವೆಲ್ಲರೂ ದೇವ್ರಗಳ ಕಾಣಿದ್ವಿ. ಆದ್ರೆ ನಾವು ಆ ಸ್ಥಿತಿಯಲ್ಲಿ ಇದೀವಾ ಇಲ್ವಾ ನಾವು ಚೆಕ್ ಮಾಡ್ಕೊಬೇಕು ಮಾಸ್ಟರ್ಸ್. ಇಲ್ಲಿ ನಾವು ಸರಿಯಾದ ಧ್ಯಾನ ಮಾಡ್ತಾ ಇದೀವ, ಸರಿಯಾದ ಸ್ವಾಧ್ಯಾಯ ಮಾಡ್ತಾ ಇದೀವ, ಸರಿಯಾದ ಸಜ್ಜನ ಸಾಂಗತ್ಯ ಕೇಳ್ತಾ ಇದೀವ, ಮಾಸ್ಟರ್ ಆಗೋ ಅರ್ಹತೆ ನಮಗಿದೆಯಾ, ಅವ್ರ ಫ್ರೆಂಡ್ ಆಗೋ ಅರ್ಹತೆ ನಮಗಿದೆಯಾ, ನಾವ್ ಆ ಅರ್ಹತೆ ಮಟ್ಟಕ್ಕೆ ನಾವು ಮಾಡ್ತಾ ಇದೀವ ಸಾಧನೆ. ದೇವ್ರನ್ನ ಎಲ್ಲಾರು ದೇವ್ರು ಅಂದ್ರು, ಆ ದೇವ್ರ ಆಗೋ ಸ್ಥಿತಿಲಿ ನಾವು ಆ ಹೆಜ್ಜೆಗಳೆಲ್ಲ ಸರಿಯಾಗಿ ಹೆಜ್ಜೆ ಹಾಕ್ತಾ ಇದೀವ, ಹಾಕೋ ಪುರೋಗಮನ ನಾವು ಸರಿಯಾಗಿ ಮಾಡ್ತಾ ಇದೀವ. ಇದನ್ನೆಲ್ಲ ಪ್ರತಿ ಒಬ್ರು ನಮ್ಮನ್ನ ನಾವು ಚೆಕ್ ಮಾಡ್ಕೊಬೇಕು ಮಾಸ್ಟರ್ಸ್. ಇಲ್ಲಿ ಯಾರೋ ಬಂದ್ ಹೇಳೋದಲ್ಲ, ಯಾವ್ದೋ ವಿಷನ್ ಬಂದ್ರೆ ಅಲ್ಲ, ನಮ್ಮನ್ನ ನಾವು ನಮ್ಗ ವಿಚಕ್ಷಣ ಜ್ಞಾನ ಖಂಡಿತ ಇದೆ, ಪ್ರತಿ ಒಬ್ರಿಗೂ ಇದೆ ಮಾಸ್ಟರ್ಸ್. ಇಷ್ಟು ಕ್ಲಾಸ್ಗಳು ಕೇಳ್ತೀವಿ, ಇಷ್ಟು ಮಾಡಿದಾಗ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ಹೌದು ನಾನು ಯಾವ ಸ್ಥಿತಿಲಿ ಇದ್ದೀನಿ, ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಯಾಕೆ ಅವ್ರು ನೋ ಕಮೆಂಟ್ ನೋ ಜಡ್ಜ್ಮೆಂಟ್ ಅಂದ್ರು, ಯಾವ ರೂಪದಲ್ಲಿ ಯಾವ ಒಳಗಡೆ ಯಾವ ಆತ್ಮ ಬಂದ ನಮಗ್ ಗೊತ್ತಿಲ್ಲ. ಇವಾಗ ಇಲ್ಲಿ 89 ಜನ ಇದೀವಿ ಅಂದ್ರೆ ಇಲ್ಲಿ ಎಷ್ಟು ಜನ ಗುರುಗಳಿದ್ದಾರೆ, ಎಷ್ಟು ಜನ ಯಾವ ಋಷಿಗಳಿದಾರೋ, ಎಷ್ಟು ಜನ ಯಾವ ಪರಮಾತ್ಮದಾರೋ ಗೊತ್ತಿಲ್ಲ. ಒಂದು ಭಿಕ್ಷುಕನ ವೇಷದಲ್ಲಿ ಬಂದಾಗ ನಾವು ಗದರ್ಬಿಟ್ಟು ಮಾತಾಡ್ಸಿ ಕಳಿಸ್ತೀವಿ. ಆದ್ರೆ ರಮಣ ಮಹರ್ಷಿ ಸ್ಟೋರಿಗೆ ಹೋದ್ರೆ ವಯಸ್ಸು ಹುಡುಗ ನೋಡೋದಕ್ಕೆ ಗಟ್ಟಿಮುಟ್ಟಾಗಿದ್ರು, ಅವ್ರು ಮನೆ ಮುಂದಕ್ಕೆ ಹೋಗಿ 2 ಕೈಯಲ್ಲಿ ಚಾಚಿ ಕೈ ತಟ್ಬಿಟ್ಟು ಭಿಕ್ಷೆ ಬೇಡ್ದಕ್ಕೆ ಎಷ್ಟೋ ಜನ ಬೈದವ್ರಿದ್ದಾರೆ, ಊಟ ಕೊಟ್ಟವ್ರಿದ್ದಾರೆ. ಇವ್ರು ಮತ್ತೆ ಬಂದ್ರೆ ಸಾಕು ನಾವು ಊಟ ನೀಡ್ಬೋದು ಅಂತ ನೋಡಿದವ್ರಿದ್ದಾರೆ. ಆ ಸಮಯದಲ್ಲ ರಮಣ ಮಹರ್ಷಿ ಇಷ್ಟು ದೊಡ್ಡ ಮಹಾನ್ ಮಹರ್ಷಿ ಆಗ್ತಾರೆ. ಆ ಭಗವಾನ್ ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರನ ಪ್ರತಿರೂಪ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಮಾಸ್ಟರ್ಸ್. ಗೊತ್ತಾದಾಗ ನಾವು ಆಡಿರೋ ಮಾತು ವಾಪಸ್ ತಗೊಳ್ತೀವ, ನಾವು ತಗೊಳಕ್ ಸಾಧ್ಯ ಆಗಲ್ಲ. ಅದಕ್ಕೆ ಪತ್ರಿ ಸರ್ ಫಸ್ಟ್ ಕಮೆಂಟ್ ಅಲ್ಲಿ ಹೇಳಿದ್ರು, ನೋ ಕಮೆಂಟ್ ನೋ ಜಡ್ಜ್ಮೆಂಟ್. ಯಾರ ಬಗ್ಗೆ ಜಡ್ಜ್ ಮಾಡ್ಬೇಡಿ, ಯಾರ ಬಗ್ಗೆ ಕಮೆಂಟ್ ಮಾಡ್ಬೇಡಿ. ಯಾಕಂದ್ರೆ ಅವ್ರ ಒಳಗಡೆ ಇರೋ ಆತ್ಮ ಯಾರು ಅಂತ ನಿನಗೆ ತಿಳಿದಿರೋ ಶಕ್ತಿ ಇದ್ದಾಗ ಮಾತ್ರ ಅವ್ರ ಬಗ್ಗೆ ಮಾತಾಡಿ. ಅದಕ್ಕೆ ಏನೇ ಕಂಪ್ಲೇಂಟ್ ಮಾತ್ರ ಅವ್ರು ಯಾರ ಹತ್ರ ತಗೊಳಕ್ ಸಿದ್ಧವಾಗಿರ್ತಾ ಇರ್ಲಿಲ್ಲ ಅವ್ರು. ಇದು ನಾವು ಫಸ್ಟ್ ಕಲಿಬೇಕಾಗಿರುವಂತ ಅದ್ಭುತವಾದ ಒಂದು ಪದಗಳು ಮಾಸ್ಟರ್ಸ್. ಆ ನೋ ಕಮೆಂಟ್ ನೋ ಜಡ್ಜ್ಮೆಂಟ್, ಇದರಲ್ಲಿ ನೋ ಮೆಡಿಸನ್ ನೋ ಡಾಕ್ಟರ್ ಅಂದ್ರು. ಯಾಕಂದ್ರೆ ಎಲ್ಲಾ ಶಕ್ತಿ ನಮ್ಮಲ್ಲೇ ಇದೆ. ನೀವ್ ಬೇಕಾದ್ರೆ ಯಾರು ಬೇಕೋ ಟ್ರಯಲ್ ಮಾಡಿ ಮಾಸ್ಟರ್. ಯಾರಿಗಾದ್ರೂ ಇವತ್ತು ಜ್ವರ ಬಂದಿದೆ ಅಂದ್ರೆ
ಫಸ್ಟ್ ನಾವು ಡಾಕ್ಟರ್ ಹತ್ರ ಓಡೋಗ್ಬಿಡ್ತೀವಿ. ಆದ್ರೆ 1 ಸೆಕೆಂಡ್ 1 ಗ್ಲಾಸ್ ಬಿಸಿನೀರು ಮಾಡ್ಕೊಂಡು ಕುಡಿದ್ಬಿಟ್ಟು ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ನೀವು ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ದಾಗ 108 ಬಂದಿರೋ ಫೀವರ್ ಕೂಡ 10 ನಿಮಿಷದಲ್ಲಿ ಕಂಟ್ರೋಲ್ ಬರುತ್ತೆ ಮಾಸ್ಟರ್ಸ್. ಬೇಕಾದ್ರೆ ಟ್ರಯಲ್ ನೋಡಿ, ಯಾರು ಬೇಕಾದ್ರೂ ಟ್ರಯಲ್ ಮಾಡಿ ಇದನ್ನ. ನನ್ನ ಸ್ವಂತ ಅನುಭವ ಮಾಸ್ಟರ್ಸ್ ಇದು. ಅವ್ರು ಯಾಕೆ ಹೇಳಿದ್ರು ಇದನ್ನ ಅಂದ್ರೆ, ಡಾಕ್ಟರ್ ಹತ್ರ ಹೋದಾಗ ಟೆಂಪರರಿಗೆ ಇವತ್ತಿಗೆ ನಮ್ಮ ಕರ್ಮನ ನಾಳೆ ಪೋಸ್ಟ್ ಪೋನ್ ಮಾಡ್ತಾರೆ. ನಾಳೆ ಮತ್ತೆ ಅದೇ ಜ್ವರ ಬರುತ್ತೆ, ಅದೇ ಮಾತ್ರೆ ತಗೊಬೇಕು. ಅದನ್ನ ಪೂರ್ತಿ ಕಳ್ಕೊಳಕ್ ನಮ್ಗೆ ಸಾಧ್ಯ ಆಗಲ್ಲ ಮಾಸ್ಟರ್ಸ್. ಅದೇ ಧ್ಯಾನದಲ್ಲಿ ಕೂತ್ಕೊಂಡಾಗ ನಾವು ಯಾರಿಗ ತೊಂದರೆ ಕೊಟ್ಟಿರ್ತೀವೋ, ಯಾವ್ದ್ರಿಂದ ಆ ಅನುಭವಿಸೋ ಪ್ರತಿಫಲ ನಮಗ್ ಬರುತ್ತೋ ಅದನ್ನ ಸಂಪೂರ್ಣವಾಗಿ ದಗ್ಧ ಮಾಡ್ಕೊಳ್ಳೋ ಶಕ್ತಿ ಧ್ಯಾನಕ್ಕಿದೆ ಮಾಸ್ಟರ್ಸ್. ಅದಕ್ಕೆ ಧ್ಯಾನಾಗ್ನಿ ದಗ್ಧ ಕರ್ಮನಾಮ್, ಜ್ಞಾನಾಗ್ನಿ ದಗ್ಧ ಕರ್ಮನಾಮ್ ಅಂದ್ರು. ಧ್ಯಾನದಲ್ಲಿ ನಾವ್ ಯಾವ ತರ ಕರ್ಮಗಳನ್ನ ದಗ್ಧ ಮಾಡ್ಕೊಂತೀವಿ ಅಂದ್ರೆ, ಆ ವಿಶ್ವಶಕ್ತಿ ತಗೊಂಡು ನಮ್ಮೊಳಗಡೆ ನಾವು ಹೋದಾಗ, ನಾವು ಪ್ರತಿ ಸೆಕೆಂಡ್ ನಮ್ಮ ದೇಹಕ್ಕೆ ನಮಗೆ ಕೃತಜ್ಞತೆ ಭಾವದಿಂದ ನಾವು ಮಾಡುವಾಗ, ನಮ್ಮಿಂದ ಯಾರಿಗಾದ್ರೂ ಒಂದು ಚಿಕ್ಕ ತೊಂದರೆ ಆಗಿದ್ರೆ ಕೂಡ ಅದನ್ನ ಆ ಕ್ಷಮೆ ನಮಗ್ ಸಿಕ್ಕಿ ನಮಗೆ ಅದು ದಗ್ಧ ಆಗುತ್ತೆ ಮಾಸ್ಟರ್ಸ್. ಈ ಆತ್ಮಜ್ಞಾನ ಬಂದ ಮೇಲೆ ನಾವು ಮಾಡೋದು ಈ ಕೆಲಸಗಳೇ ಮಾಸ್ಟರ್ಸ್. ಅದಕ್ಕೆ ಜ್ಞಾನ ಬಂದಾಗ ಎಲ್ಲಾ ಕರ್ಮಗಳು ದಗ್ಧ ಆಗುತ್ತೆ ಅಂದ್ರೆ ಇಷ್ಟೇ ಮಾಸ್ಟರ್ಸ್. ಇನ್ನೇನ್ ದೊಡ್ಡದಾಗಿಲ್ಲ ಅರ್ಥಗಳು ಇದಕ್ಕೆಲ್ಲ. ಎಲ್ಲ ಚಿಕ್ಕ ಚಿಕ್ಕವೇ ನಾವು ಅರ್ಥ ಮಾಡ್ಕೊಬೇಕಷ್ಟೇನೆ ಮಾಸ್ಟರ್ಸ್. ಜ್ಞಾನ ಬಂದಾಗ ಯಾರಿಗ್ ಕೃತಜ್ಞತೆ ಹೇಳ್ಬೇಕು, ಯಾರಿಗ್ ಥ್ಯಾಂಕ್ಸ್ ಹೇಳ್ಬೇಕು, ಯಾರಿಗ್ ಕ್ಷಮೆ ಕೇಳ್ಬೇಕು. ಕ್ಷಮೆ ಕೇಳಿದಾಗ ನಮ್ಗೆ ಯಾವ ಅಹಂಕಾರನೂ ಇಲ್ಲ ಮಾಸ್ಟರ್ಸ್. ನಮ್ಮಲ್ಲಿರೋ ನಾನು ಹೋಗ್ಬೇಕು ಅಂದ್ರೆ ನಾವು ಮಾಡಿರೋ ತಪ್ಪಕ್ಕೆ ಮನಸ್ಫೂರ್ತಿ ಕ್ಷಮೆ ಕೇಳಿದಾಗ ನಮ್ಮಲ್ಲಿರೋ ನಾನು ಅಹಂಕಾರ ಆವಾಗ್ಲೇ ದಗ್ಧ ಆಗ್ಬಿಡುತ್ತೆ ಮಾಸ್ಟರ್ಸ್. ಆ ನಾನು ನಂದು ಬಿಟ್ಟಾಗ ಪ್ರಪಂಚ ಎಲ್ಲ ಆನಂದಮಯವಾಗಿರ್ತದೆ ಮಾಸ್ಟರ್ಸ್. ನಮ್ಗೆ ಆ ಆನಂದ ನೋಡೋದೇ ನಮ್ಮೆಲ್ಲರ ಒಂದು ಕರ್ತವ್ಯ. ನಾವೆಲ್ಲರೂ ಬಯಸ್ತಾ ಇರೋದು ಕೂಡ ಇಷ್ಟೇ ಮಾಸ್ಟರ್ಸ್. ಇದನ್ನ ಬಿಟ್ಟಾಗ ಸರಿಯಾದ ಆಹಾರ ನಾವು ಮಧ್ಯಾಹ್ನ ಕೂಡ ಮಾತಾಡ್ಕೊಂಡು ಮಾಸ್ಟರ್ಸ್ ಇದ್ರ ಬಗ್ಗೆ. ಮಾನವ ಆಹಾರ ಯಾವಾಗ್ಲೂ ಸಸ್ಯಾಹಾರ ಮಾತ್ರ ಮಾಸ್ಟರ್ಸ್. ಮಾನವ ನಿರ್ಮಿತ ಈ ದೇಹಕ್ಕೆ ಸಸ್ಯಾಹಾರ ಮಾತ್ರನೇ ಮಾಸ್ಟರ್ಸ್. ಆಗ ಕಾಡು ಜನಗಳಿಗೆ ಅವ್ರಿಗೆ ಏನು ತಿನ್ನೋಕ್ ಸಿಗ್ತಾ ಇರ್ಲಿಲ್ಲ. ಮತ್ತೆ ಏನು ಯಾವ ತರ ಬೆಳೆಗಳು ಮಾಡ್ಬೇಕು, ಯಾವ ತರ ನಾವು ಬೆಳೆಸ್ಬೇಕು, ಏನ್ ತಿನ್ಬೇಕು ಗೊತ್ತಿಲ್ಲ. ಅವ್ರು ಹೊಟ್ಟೆ ಹಸು ತಾಳಲಾದೇನೆ ಅವಾಗ ಚಿಕ್ಕ ಚಿಕ್ಕ ಪಕ್ಷಿಗಳನ್ನ ಪ್ರಾಣಿಗಳನ್ನ ಅವ್ರು ಬೇಟೆ ಆಡ್ಕೊಂಡು ಅದನ್ನ ಹೆಂಗೆ ತಿನ್ನೋದಂತ ಕೂಡ ಗೊತ್ತಿಲ್ದ್ರೆ ಅವ್ರು ಬದುಕೋಗ್ ತಿಂತಾ ಇದ್ರು. ಆದ್ರೆ ಈಗ ನಮಗೆ ತುಂಬಾ ಮುಂದುವರೆದಿದ್ವಿ ಮಾಸ್ಟರ್ಸ್. ಎಲ್ಲಾ ಟೆಕ್ನಾಲಜಿಗಳು ಎಷ್ಟೋ ನಾವು ತಿಳ್ಕೊಂಡಿದ್ವಿ, ಎಷ್ಟೋ ಮುಂದುವರೆದಿದ್ವಿ. ಇಷ್ಟು ಟೆಕ್ನಾಲಜಿಗಳು ಮುಂದುವರೆದಾಗ ಒಂದು ಆಹಾರ ವಿಷಯದಲ್ಲಿ ಮಾತ್ರ ಯಾಕೆ ಹಿಂದಕ್ಕೆ ಹೋಗ್ತಾ ಇದ್ವಿ? ಯಾಕೆ ಅಲ್ಲಿ ಮಾತ್ರ ಮೂರ್ಖರಾಗ್ತಾ ಇದೀವಿ? ಅಜ್ಞಾನಕ್ಕೆ ಯಾಕೆ ಬೀಳ್ತಾ ಇದ್ವಿ? ಇನ್ನೊಂದು ಪಕ್ಷಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅದ್ರಲ್ಲಿರೋ ಕರುಣೆ ನಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾರು ಬೇಕಾದ್ರೂ ಆ ಚಿಕನ್ ಅಂಗಡಿಗೆ ಹೋದಾಗ ಅದನ್ನ ಸೆಲೆಕ್ಟ್ ಮಾಡ್ತಿರಲ್ಲ. ಆ ಮಾಡೋ 1 ಸೆಕೆಂಡ್ ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾಸ್ಟರ್ಸ್. ಅದು ಎಷ್ಟು ಭಯದಿಂದ ಅಲ್ಲಿ ಒದ್ದಾಡ್ತಾ ಇರ್ತದಂತ ನೋಡಿ. ಆ ಭಯದಿಂದ ಅದು ವಿಷ ತುಂಬಿರೋ ಆಹಾರ ತಂದು ನಾವು ತಿಂದು 5 ನಿಮಿಷ ರುಚಿ ಅಷ್ಟೇ ಮಾಸ್ಟರ್ಸ್. ಹಂಗೂ ತಿಂದು ಅದು ಗೊತ್ತಿಲ್ದ್ರನೆ ಏನೋ ಮನೆಯಲ್ಲಿ ಅಜ್ಞಾನದಿಂದ ಮಾಡ್ತಾ ಇದ್ದಾರೆ, ನಾವು ತಿಂತಾ ಇದೀವಿ ಅಂದ್ರೆ, 1 ಸತಿ ಮಾಂಸಾಹಾರ ತಿಂದ್ರೆ 72 ಗಂಟೆಗಳ ಕಾಲ ನಮ್ಮ ದೇಹ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಟೈಮ್ ಅವಕಾಶ ಬೇಕು ಮಾಸ್ಟರ್ಸ್. ನಮ್ಮ ದೇಹಕ್ಕೆ ಅಷ್ಟು ಬೇಗ ಅದು ಜೀರ್ಣ ಆಗಲ್ಲ. ಒಂದು ಮಾಂಸಾಹಾರ 1 ಸತಿ ತಗೊಂಡ್ರೆ 72 ಗಂಟೆಗಳ ಕಾಲ ನಾವು ಬಿಡ್ಬೇಕಾಗುತ್ತೆ. ಯಾರಾದ್ರೂ ಬಿಡ್ತಾ ಇದೀವ? ಮಾಂಸಾಹಾರ ತಿನ್ನೋರು ಪ್ರತಿಯೊಬ್ಬರು ಅವ್ರವ್ರನ್ನ ಚೆಕ್ ಮಾಡ್ಕೊಬೇಕು. ಬಿಡ್ತಾ ಇದೀವ? ಹಿಂದೆನೆ ಮತ್ತೆ ನೀವು ಅದನ್ನ ಹಾಕ್ದಾಗಿ ದೇಹ ಏನಕ್ಕಾಗುತ್ತೆ? ಅದು ಬಿಟ್ರೆ ದೊಡ್ಡವರಿಂದ ಹೇಳ್ತಾರೆ, ನಮ್ಮ ದೇಹನೇ ದೇವಾಲಯ, ನಮ್ಮ ಜೀವನೇ ದೇವರು. ಈ ಪದಗಳಿಗೆ ಅರ್ಥ ನಮಗ್ ಗೊತ್ತಾ ಮಾಸ್ಟರ್ಸ್? ನಮ್ಮ ದೇಹನೇ ದೇವಾಲಯ ಅಂದ್ರೆ ಆ ದೇವಾಲಯ ಯಾವುದು? ನಮ್ಮ ದೇಹದಲ್ಲಿ ಯಾವ್ದ ದೇವಾಲಯ? ನಮ್ಮ ಹೃದಯ, ನಮ್ಮ ಹೊಟ್ಟೆ. ಆ ಹೊಟ್ಟೆ ಎಂತ ಅದೃಷ್ಟ ಭಾಗ್ಯ ಮಾಸ್ಟರ್ಸ್ ನಮ್ಗೆ. ಒಂದು ಸ್ತ್ರೀಗೆ ಆ ಹೊಟ್ಟೆಯಲ್ಲಿ ಒಂದು ಮರು ಸೃಷ್ಟಿ ಮಾಡೋ ಶಕ್ತಿ ಕೊಟ್ಟಿರೋದು ಆ ಹೊಟ್ಟೆಯಲ್ಲಿ ಮಾಸ್ಟರ್ಸ್. ಅಂತ ಅದ್ಭುತವಾದ ನೀವೆಲ್ಲ ಸಹಜ ಸೃಷ್ಟಿಕರ್ತರು ಅಂತ ಹೇಳಿದಾರಲ್ಲ ಅವರು. ಏನ್ ಸೃಷ್ಟಿ ಮಾಡ್ತಾ ಇದ್ವಿ ನಾವು? ಒಂದು ಮನುಷ್ಯನಿಗೆ ಮತ್ತೆ ನಾವು ಜನ್ಮ ಕೊಡೋದಂದ್ರೆ ಸಾಮಾನ್ಯ ಅಲ್ಲ ಮಾಸ್ಟರ್ಸ್. ಅಂತ ಶಕ್ತಿ ಕೊಟ್ಟಿರೋ ದೇಹಕ್ಕೆ, ದೇವಾಲಯಕ್ಕೆ, ಆ ಗರ್ಭಾಲಯಕ್ಕೆ ನಾವ್ ಏನ್ ಆಹಾರ ತುಂಬಿಸ್ತಾ ಇದ್ವಿ? ಆ ತಿನ್ನೋ ಆಹಾರನೇ ನಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮಗಳು ಬೀರುತ್ತೆ ಮಾಸ್ಟರ್ಸ್. ನಮ್ಮ ಹೃದಯ ಹೇಳೋ ಮಾತು ಯಾವ್ದನ್ನ ಕೇಳೋಕ್ ಬಿಡಲ್ಲ ನಮ್ಮ ಮನಸ್ಸು. ನಮ್ಮ ಆಹಾರ ತುಂಬಾ ಮುಖ್ಯವಾಗಿರುತ್ತೆ. ಅದರಲ್ಲ ಆಧ್ಯಾತ್ಮಿಕತೆ ಯಾರು ಕಾಲಿಟ್ಟಿದ್ವೋ ಪ್ರತಿ ಒಬ್ರು ಅವ್ರನ್ನವ್ರು ಚೆಕ್ ಮಾಡ್ಕೊಬೇಕು ಮಾಸ್ಟರ್ಸ್.
ಬೆಳ್ಳುಳ್ಳಿ ತಾನೇ ತಿಂದ್ರೆ ಏನಾಗಲ್ಲ ಬಿಡು, ಏನೋ ತರಕಾರಿಗಳು ತಾನೆ, ಈ ತರಕಾರಿ ತಿಂದ್ರೆ ಏನಾಗಲ್ಲ ಬಿಡು. ಆದ್ರೆ ಪತ್ರಿ ಸರ್ ಪ್ರಕಾರ ಹೋದ್ರೆ ಒಂದ್ ತರಕಾರಿ ಕೂಡ ಸೂಟ್ ಆಗಲ್ಲ ಅಂತ ಅವ್ರು ಅದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್ಸ್. ಅದ್ ನಾವು ಅಷ್ಟು ಸೂಕ್ಷ್ಮವಾಗಿ ಹೋಗಿಲ್ಲ ಅಂದ್ರೆ ಕೂಡ ಅಟ್ಲೀಸ್ಟ್ ಸಸ್ಯಾಹಾರ, ಮಾನವ ಆಹಾರ, ಆ ಸಸ್ಯಾಹಾರನ ಕೂಡ ಸೀತಾ ಮತ್ತೆ ತುಂಬಾ ಅದ್ಭುತವಾಗಿ ಹೇಳ್ತಾರೆ ಮಾಸ್ಟರ್ಸ್ ಇಲ್ಲಿ. ನೀವು ಆ ಭೂಮಾತೆಯಿಂದ ಆ ಸಸ್ಯಾಹಾರ ತಗೊಳ್ಳೋರು ಕೂಡ ಇದನ್ನೇ ಮಾಂಸಾಹಾರಿಗಳು ನಮ್ಮ ಹತ್ರ ವಾದ ಕೂಡ ಮಾಡ್ತಾರೆ. ಯಾಕೆ ಆ ಸೊಪ್ಪಲ್ಲಿ ಪ್ರಾಣ ಇಲ್ವಾ, ಆ ಎಲೆ ಎಷ್ಟ್ ಚೆನ್ನಾಗಿತ್ತು ಅದನ್ನ ಕಿತ್ಬಿಟ್ಟಿಯಲ್ಲ ನೀನ್ ಇವಾಗ, ಅದಕ್ ಪ್ರಾಣ ಇಲ್ವಾ, ಇದ್ರಲ್ಲಿ ಮಾತ್ರ ಪ್ರಾಣ ಇದೆಯಾ ಅಂತ. ಹೌದು, ಅವ್ರು ಹೇಳೋದು ಅವ್ರು ಮೂರ್ಖವಾಗಿ ವಾದಿಸಿರುವ ಸತ್ಯದ ಮಾತದು. ಆದ್ರೆ ಮಾನವ ಆಹಾರ ಸಸ್ಯಾಹಾರ ಆಗಿರೋದ್ರಿಂದ ನಮಗೆ ವೃಕ್ಷಗಳಿಂದ ಬರೋ ಆಹಾರನೇ ನಮಗೆ ಕೊಟ್ಟಿರೋ ಯೂನಿವರ್ಸ್ ನಮಗೆ ಕೊಟ್ಟಿರೋ ನಿಯಮದ ಪ್ರಕಾರ ತಿನ್ಬೇಕಾಗಿರೋ ಆಹಾರ ಆಗಿರೋದ್ರಿಂದ ಆ ಆಹಾರ ತಗೊಳ್ಳೋಗಳು ಕೂಡ ನಾವು ಎಲ್ಲೋ ಜ್ಞಾನ ಇಟ್ಕೊಂಡು ಏನೋ ಕಿತ್ಕೊಂಡ್ ಬಂದು ತಿಂದ್ವಿ ಅನ್ನೋದು ಬಿಟ್ಟು, ಆ ಒಂದು ಎಲೆ ನಾವು ಒಂದು ಕರಿಬೇವು ಸೊಪ್ಪು ಮರದಲ್ಲಿ ಕಿತ್ಕೊಳ್ತಾ ಇದ್ವಿ ಅಂದ್ರೆ ಆ ಕೃತಜ್ಞತಾ ಪೂರ್ವಕ ಮರನ ಪ್ರೀತಿಯಿಂದ ಒಂದು ಸರಿ ನೋಡಿ, ಅಮ್ಮ ನಿಮ್ಮನ್ನ ಇವತ್ತು ಆಹಾರ ಪದಾರ್ಥಗಳಿಗೆ ಇದನ್ನ ತಗೊಂಡೋಗ್ತಾ ಇದೀವಿ ಮಾತಾ, ಈ ಆಹಾರ ತಿಂದ ಪ್ರತಿ ಒಬ್ಬರಲ್ಲೂ ಸಂತೋಷನ, ಆಯುಷ್ ಆರೋಗ್ಯನ, ಅವ್ರಿಗೆ ಏನ್ ಬೇಕು ಅದನ್ನ ಕೊಡು ಮಾತೆ ಅಂತ ಹೇಳ್ಬಿಟ್ಟು ಮನಸ್ಫೂರ್ತಿಯಾಗಿ ನಾವು ಯಾವತ್ತ ಎಲೆ ತಗೊಂಬಂದು ಆಹಾರದಲ್ಲಿ ಹಾಕ್ತಿವೋ ಅದು ಪ್ರತಿ ಒಬ್ಬರಲ್ಲೂ ಪರಿಣಾಮಗಳು ಬೀರುತ್ತೆ ಮಾಸ್ಟರ್ಸ್. ಅದೇ ತರ ಒಂದು ಕೊತ್ತಂಬರಿ ಸೊಪ್ಪಾಗ್ಲಿ, ತರಕಾರಿಗಳು ಕಟ್ ಮಾಡೋರು ಪತ್ರಿ ಸರ್ ನಿಜವಾಗ್ಲೂ ರೀಸೆಂಟ್ ಆಗಿ ನಾನು ಈ ವಿಡಿಯೋ ನೋಡಿದೆ ಮಾಸ್ಟರ್ಸ್. ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ಅದಕ್ಕೆ ಅವ್ರು ವರ್ತಮಾನದಲ್ಲಿರಿ ಅಂತಾರೆ, ಪ್ರತಿ ಸೆಕೆಂಡ್ ವರ್ತಮಾನದಲ್ಲಿರಿ ಅಂತಾರೆ. ಆ ವರ್ತಮಾನದಲ್ಲಿದ್ದಾಗ ನಾವು ಆ ತರಕಾರಿಗಳು ಕಟ್ ಮಾಡುವಾಗ ಅದ್ರ ಕಡೆ ಪ್ರೀತಿಯಿಂದ ಅದ್ರ ಜೊತೆ ಅನುಸಂಧಾನವಾಗಿ ಅವ್ರು ಅದ್ರ ಜೊತೆ ಅನುಸಂಧಾನವಾಗಿ ಕಟ್ ಮಾಡುವಾಗ ಆ ಪ್ರಕೃತಿ ಮತ್ತೆ ನೀನ್ ಕೊಟ್ಟಿರೋ ಈ ಆಹಾರನ ಇವತ್ತು ನಾವು ಇದನ್ನ ಕಟ್ ಮಾಡ್ತಾ ಇದ್ವಮ್ಮ, ಒಂದು ಟೊಮೆಟೊ ಜೊತೆ, ಒಂದು ಕ್ಯಾರೆಟ್ ಆಗ್ಲಿ, ಒಂದು ಬದನೆಕಾಯಿ ಆಗ್ಲಿ, ಪ್ರತಿ ಒಂದರ ಜೊತೆಗೂ ನಿಮ್ಮನ್ನ ಇವತ್ತು ಕಟ್ ಮಾಡಿ ಆಹಾರವಾಗಿ ಸ್ವೀಕರಿಸ್ತಾ ಇದ್ವಿ, ಇದನ್ನ ಎಲ್ಲಾರ್ಗು ನಾವು ಬಡಿಸ್ತಾ ಇದ್ವಿ, ಎಲ್ಲಾರ್ಗೂ ಸರಿಯಾದ ಆಲೋಚನೆ, ಆರೋಗ್ಯ ಏನ್ ಬೇಕೋ ಸಮೃದ್ಧಿ ಕೊಡು ಅವ್ರಿಗೆ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಾಗ ಅದು ಖಂಡಿತ ಸಂಪೂರ್ಣವಾಗಿ ಅದನ್ನ ಸ್ವೀಕರಿಸುತ್ತಂತೆ ನಮ್ಮನ್ನ. ಓ ಹೌದಲ್ವಾ, ನಮ್ಮನ್ನ ಇಷ್ಟಪಟ್ಟು ತಗೊಳ್ತಾ ಇದಾರೆ ಇವ್ರಿಗೆ ನಾನು ಸರಿಯಾಗಿ ಆರೋಗ್ಯ ಕೊಡ್ಬೇಕು, ಸರಿಯಾಗಿ ಆನಂದ ಕೊಡ್ಬೇಕು, ಸರಿಯಾದ ಇವ್ರಿಗೆ ಸಮೃದ್ಧಿ ಕೊಡ್ಬೇಕು ಅಂತ ಹೇಳಿ ಅದು ಮನಸ್ಫೂರ್ತಿಯಾಗಿ ನಮ್ಮನ್ನ ಆಶೀರ್ವಾದ ಮಾಡಿ ನಮ್ಗೆ ಆಹಾರ ಆಗುತ್ತಂತೆ ಮಾಸ್ಟರ್ಸ್. ಇದನ್ನ ಪತ್ರಿ ಸರ್ ಬಾಯಿಂದಾನೆ ನಾನು ಕೇಳ್ದ, ಅಷ್ಟು ಸ್ಮೂತ್ ಆಗಿ ಹೇಳ್ಕೊಟ್ರು ಅವ್ರು. ಇದನ್ನ ಮಾಡಿದಾಗ ಮತ್ತೆ ಇನ್ನೊಂದು ಕೂಡ ಹೇಳ್ತಾರ ಅವ್ರು, ಪಿರಮಿಡ್ ಮಾಸ್ಟರ್ಸ್ ಯಾರಿದ್ದೀರೋ, ಮತ್ತೆ ಪಿರಮಿಡ್ ಮಾಸ್ಟರ್ಸ್ ಅಲ್ಲಿ ಯಾರು ಆಧ್ಯಾತ್ಮಿಕದಲ್ಲಿ ಧ್ಯಾನ ಮಾಡೋ ಮಾಸ್ಟರ್ಸ್ ಇದ್ದೀರೋ ಅವ್ರಿಗೆ ಎಲ್ಲಿಗಾದ್ರೂ ಹೋದ್ರೆ ಯಾರೋ ಒಂದ್ ಅಡಿಗೆ ಮಾಡ್ಕೊಟ್ರು ನಮ್ಗೆ ಊಟ ಸಿಕ್ಕರೆ ಸಾಕೊಂಡ್ ತಿನ್ಕೊಂಡು ಕುತ್ಕೊಂಡ್ ಬಂದ್ಬಿಡ್ಬೇಡಿ, ಹೋದ ಕಡೆ ಅವ್ರ ಅಡಿಗೆ ಮಾಡೋದ್ರಲ್ಲಿ ನೀವು ಅಡಿಗೆ ಮಾಡಿ ಅವ್ರಿಗೂ ಕೂಡ ಬಡಿಸಿ, ಆ ಬಡಿಸಿದಾಗ ನಿಮ್ಮಲ್ಲಿ ಆ ಧ್ಯಾನದ ಶಕ್ತಿನ, ಆ ಎನರ್ಜಿನ ಅವ್ರಿಗೆಲ್ಲ ಆ ಮೂಲಕವಾಗಿ ಕೂಡ ನಾವು ಲೋಕ ಕಲ್ಯಾಣ ಮಾಡ್ತೀವಿ ಮಾಸ್ಟರ್ಸ್. ಇಲ್ಲಿ ನಮ್ಮ ಆಲೋಚನೆಯಿಂದ ಲೋಕ ಕಲ್ಯಾಣ ಮಾಡ್ಬೋದು, ನಮ್ಮ ಮಾತಿನಿಂದ ಲೋಕ ಕಲ್ಯಾಣ ಮಾಡಬಹುದು, ನಮ್ಮ ಆಹಾರದಿಂದ ಲೋಕ ಕಲ್ಯಾಣ ಮಾಡಬಹುದು, ನಮ್ಮ ಧ್ಯಾನದ ಕ್ಲಾಸ್ಗಳಿಂದ ಲೋಕ ಕಲ್ಯಾಣ ಮಾಡಬಹುದು, ಶಾಕಾಹಾರಿ ರ್ಯಾಲಿಗಳಿಂದ ಮಾಡಬಹುದು. ಆದ್ರೆ ಶಾಕಾಹಾರಿ ರ್ಯಾಲಿಗಳು ಕೂಡ ಇವಾಗ ಒಂದು ಜಂಬಕ್ಕೆ ಒಂದು ಸೌಂಡ್ಗಳು ಕೊಟ್ಕೊಂಡು ಇವರು ಡ್ಯಾನ್ಸ್ ಗಳು ಆಡ್ಕೊಂಡು ಕುಣ್ಕೊಂಡು ಶಾಕಾಹಾರಿ ರ್ಯಾಲಿಗಳು ಮಾಡ್ತಾ ಇದಾರೆ ಮಾಸ್ಟರ್ಸ್. ಅದು ಎಲ್ಲಿವರೆಗೂ ನ್ಯಾಯ ಅಲ್ಲ. ನಾವು ಸ್ಲೋಗನ್ ಕೂಗಬೇಕು, ಕೂಗಿದಾಗ ಯೂನಿವರ್ಸ್ ತಲುಪಬೇಕದು. ನಾವು ಬಾಯಿ ಮುಚ್ಕೊಂಡು ಸುಮ್ನೆ ಡ್ಯಾನ್ಸ್ ಗಳು ಆಡ್ಕೊಂಡು ಫೋಟೋಗಳು ತಕೊಂಡು ಯಾರನ್ನೋ ಕರ್ಕೊಂಬಂದ್ ಅವ್ರು ಡ್ರಮ್ಸ್ ಬಾರಿಸ್ತಾ ಇದ್ರೆ ಏನಕ್ಕೆ ನಾವು ಶಾಕಾಹಾರಿ ರ್ಯಾಲಿ ಮಾಡ್ತಾ ಇದೀವಿ? ನಮ್ಮನ್ನ ನೋಡಿ ಆ ಪ್ರಾಣಿ ಪಕ್ಷಿಗಳು ಭಯ ಪಟ್ಕೊಂಡು ಓಡಾಗ್ತಾ ಇದಾವೆ. ಪ್ರೀತಿಯಿಂದ ನಮಗೋಸ್ಕರ ಇವ್ರು ಹೋರಾಡ್ತಾರೆ ಇದನ್ನು ಕೂಡ ಅವ್ರಿಗೆ ಅರ್ಥ ಆಗ್ತಾರಂಗೆ ನಾವು ಶಾಕಾಹಾರಿ ರ್ಯಾಲಿಗಳು ಮಾಡ್ತಾ ಇದ್ವಿ. ಅದನ್ನ ಬಿಟ್ಟು ಪ್ರತಿ ಒಬ್ರು ಬಾಯಲ್ಲಿ ಕೂಗಿದಾಗ ನಾವು ಆಡೋ ಮಾತು ಇನ್ನೊಬ್ಬರಿಗೆ ಕೇಳಿಸುತ್ತೆ, ಅದು ಅವ್ರ ಕಿವಿಗೆ ಹೋದಾಗ ಮಾತ್ರ ಅದನ್ನ ಪರಿವರ್ತನೆ ಆಗುತ್ತೆ. ಬರೀ ಸೌಂಡ್ ಕೇಳಿಸ್ಕೊಂಡ್ರೆ ನಾವ್ ಹಿಡಿದಿರೋ ಸ್ಲೋಗನ್ಸ್ ಎಷ್ಟು ಜನ ಓದೋಕ್ ಸಾಧ್ಯ ಆಗುತ್ತೆ? ನಾವ್ ಇಷ್ಟು ಕೂಡ ಕಾಮನ್ ಸೆನ್ಸ್ ಇಲ್ದ್ರಂಗೆ ಶಾಖಾಹಾರಿ ರ್ಯಾಲಿಗಳು ಮಾಡಿದ್ರೆ ಏನ್ ಪ್ರಯೋಜನ ಆಯ್ತು? ಪ್ರತಿ ಒಬ್ರಿಗೆ ಹೇಳಿದ್ರೆ ಒಬ್ರು ಅರ್ಥ ಮಾಡ್ಕೊಳ್ದಂಗೆ ಬರೀ ಡ್ರಮ್ಸ್ ಇಟ್ಕೊಡ್ತಾರೆ, ಅವರಿಂದ ಇವ್ರು ಕುಣಿತಾ ಇರ್ತಾರೆ. ಏನ್ ಕುಣಿಯೋದು ಒಂದ್ ಆಟಕ್ಕ ನಾವು ಹೋಗಿದ್ವಿ, ಅದೊಂದು ಎಂಟರ್ಟೈನ್ಮೆಂಟ್ ಬೇಕು. ಎಲ್ಲಿ ತುಂಬಾ ಸುಸ್ತಾದಾಗ ಎಲ್ಲೋ ಒಂದ್ ಕಡೆ ನೆರಳಿದ್ದಾಗ ಒಂದ್ಸತಿ ಎಂಟರ್ಟೈನ್ಮೆಂಟ್ ಅಷ್ಟೇ ಅದು. ಅದೇ ಕಾರಣವಾಗಿ ನಾವು ಶಾಖಾಹಾರಿ ರ್ಯಾಲಿ ಮಾಡಿದ್ರೆ ಅವಾಗ ಅಷ್ಟು ಖರ್ಚು ಮಾಡಿ ಪ್ರಯೋಜನ ಏನಾಯ್ತು? ಇವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಬೇಕು ಮಾಸ್ಟರ್ಸ್. ನಾವ್ ಏನ್ ಮಾಡ್ತಾ ಇದೀವಿ ಅಂತ ಸರಿಯಾಗಿ ಅರಿವಿನಿಂದ ಮಾಡ್ಬೇಕು. ಏನೇ ಕೆಲ್ಸಗಳು ಮಾಡಿದ್ರೆ ಕೂಡ ನಾವು ಇವೆಲ್ಲ ಅರ್ಥ ಮಾಡ್ಕೊಂಡು ನಮ್ಮನ್ನ ನಾವು ಪ್ರತಿ ಸೆಕೆಂಡ್ ಅವೇರ್ನೆಸ್ ಇಂದ ಚೆಕ್ ಮಾಡ್ಕೊಂಡು ಪ್ರತಿ ನಿಮಿಷ ಅರಿವಿನಿಂದ ಇರ್ಬೇಕು ಮಾಸ್ಟರ್ಸ್. ನಾವು ಆಧ್ಯಾತ್ಮಿಕತೆ ಅಂದ್ರೆ ಭೌತಿಕ ದೇಹದಲ್ಲಿದ್ದಾಗ ಕತ್ತಿಗೆ ಒಂದು ಕಡೆ ಮಾತ್ರ ಸಾನೆ ಇರ್ತದೆ ಮಾಸ್ಟರ್ಸ್. ಆಧ್ಯಾತ್ಮಿಕತೆ ನಮ್ಗೆ ಎರಡೂ ಕಡೆ ಸಾನೆ ಇರ್ತದೆ. ಯಾವ ಕಡೆ ಇಟ್ರೆ ಕೂಡ ತುಂಬಾ
ಡೇಂಜರ್ ಇರುತ್ತೆ. ಯಾಕಂದ್ರೆ ನಮ್ಮ ಪದಗಳಿಗೂ ಅಷ್ಟು ಶಕ್ತಿ ಬರುತ್ತೆ, ನಮ್ಮ ಆಲೋಚನೆಗೂ ಅಷ್ಟು ಶಕ್ತಿ ಬರುತ್ತೆ, ನಾವ್ ಆಡೋ ಮಾತುಗೂ ಅಷ್ಟು ಶಕ್ತಿ ಬರುತ್ತೆ, ನಾವು ನೋಡೋ ನೋಟಕ್ ಕೂಡ ಅಷ್ಟು ಶಕ್ತಿ ಇರುತ್ತೆ ಮಾಸ್ಟರ್ಸ್. ಅದಕ್ಕೆ ನಾವ್ ಎದುರುಗಡೆ ಯಾರು ನೋಡ್ದ ಕೂಡ ನಿಮ್ಗೆ ಮಾತಾಡಕ್ ಆಗ್ಲಿಲ್ವಾ, ಪ್ರೀತಿಯಿಂದ ಒಂದು ಸ್ಮೈಲ್ ಕೊಡಿ ಅವ್ರಿಗೆ. ಅವ್ರು ಕೊಡ್ತಾರೆ ಇಲ್ವಾ ಅವ್ರ ಬಗ್ಗೆ ನೀವು ಎಕ್ಸ್ಪೆಕ್ಟೇಷನ್ ಬೇಡ. ಇಲ್ಲಿ ಒಂದು ಯಾರೋ ಎದುರು ಕಾಣಿಸೋ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಒಂದು ಪ್ರೀತಿಯಿಂದ ಸ್ಮೈಲ್ ಕೊಟ್ಟಾಗ ನಮ್ಮ ಪ್ರಕಂಪನೆಗಳು ಅವರಲ್ಲಿ ರೀಚ್ ಆಗುತ್ತೆ ಮಾಸ್ಟರ್ಸ್. ಖಂಡಿತವಾಗಿ ನಮ್ಮ ಪ್ರಕಂಪನೆಗಳು ಅವ್ರ ಪ್ರಕಂಪನೆಗಳು ಒಂದಾಗ್ತವೆ. ಅವ್ರು ಒಂದ್ ಸೆಕೆಂಡ್ ಯೋಚನೆ ಮಾಡ್ತಾರೆ, ಯಾರು ಇವ್ರು ಇಷ್ಟ ಚೆನ್ನಾಗಿ ನಕ್ಕದ್ರಲ್ಲ, ಇಷ್ಟ ಚೆನ್ನಾಗಿ ಗುಡ್ ಮಾರ್ನಿಂಗ್ ಹೇಳಿದ್ರಲ್ಲ ಅಂತ. ಅವ್ರು ಒಂದ್ 10 ನಿಮಿಷಗಳು ನಮ್ಮ ಬಗ್ಗೆ ಯೋಚನೆ ಮಾಡಿ ನಮ್ಮನ್ನ ಹುಡ್ಕೊಂಡು ಮತ್ತೆ ನಮ್ಮ ಹತ್ರ ಬರ್ತಾರೆ. ಈ ಶಕ್ತಿ ನಮ್ಮ ನಗುಗೆ, ನಮ್ಮ ಪ್ರೀತಿಗೆ, ನಮ್ಮ ನೋಟಕ್ಕೆ ಇದೆ ಮಾಸ್ಟರ್ಸ್. ಇದನ್ನೇ ಮಹಾವತಾರ್ ಬಾಬಾಜಿ ಪ್ರೇಮಕ ಆಹ್ವಾನ ಅಂತ ಒಂದು ಬುಕ್ ಇದೆ, ಅದು ಪ್ರತಿ ಒಂದು ಅಧ್ಯಾಯದಲ್ಲೂ ಇದನ್ನೇ ಹೇಳ್ತಾರೆ ಮಾಸ್ಟರ್ಸ್. ನೀವ್ ಏನು ಮಾತಾಡ್ಬೇಡಿ, ನಿಮ್ಮ ಮೈಂಡ್ ಉಪಯೋಗಿಸ್ಬೇಡಿ, ಪ್ರೀತಿಯಿಂದ ಮಾತಾಡ್ಸಿ. ಎಲ್ಲಾರ್ಗು ನಿಮ್ಮ ಪ್ರೀತಿ ಮಾತ್ರ ಕಳಿಸಿ, ಪ್ರತಿ ಒಬ್ಬರಿಗೂ ಪ್ರೀತಿಯಿಂದ ಮಾತಾಡ್ಸಿ ಸಾಕು, ನೀವು ಪ್ರೀತಿಯಿಂದ ನೋಡಿ ಸಾಕು ಅಂತ ಸತ್ಯ ಸಾಯಿಬಾಬಾ ಇದನ್ನೇ ಒಂದು ಕೊಟೇಶನ್ ಎತ್ಕೊಂಡು ಅವರೊಂದು ಕೊಟೇಶನ್ ಕಳ್ಸಿದ್ರು. ಪ್ರೀತಿಯಿಂದ ಇರಿ ಅನ್ನೋದಕ್ಕಿನ್ನ ನೀವೇ ಪ್ರೀತಿಯಾಗ್ಬಿಡಿ. ನೀವು ಪ್ರೀತಿಯಾಗಿದ್ದಾಗ ನೀವು ನಕ್ಕದ್ರೇನು, ನೋಡಿದ್ರೇನು, ಏನ್ ಮಾಡಿದ್ರೆ ಕೂಡ ನಿಮ್ಮೊಳಗಡೆ ಬರೀ ಪ್ರೀತಿ ಮಾತ್ರ, ಆ ಪ್ರಕಂಪನೆಗಳು ಮಾತ್ರನೇ ಆಚೆಗೆ ಹೋಗ್ತವೆ. ಅವಾಗ ಎಲ್ಲಾರಲ್ಲೂ ಆ ಪ್ರಕಂಪನೆಗಳು ಹುಡ್ತವೆ. ಎಲ್ಲಾರು ಪ್ರೀತಿಯಿಂದ ಒಬ್ಬರನ್ನೊಬ್ರು ನೋಡ್ಕೊಳ್ತೀವಿ. ಈ ದ್ವೇಷಗಳು, ರೋಷಗಳು ಏನು ಇರಲ್ಲ. ಒಬ್ರು ಮಾಡ್ದಾಗ ಮಾತಾಡ್ದಾಗ ನಾವು ತಿರುಗಿ ಮಾತಾಡಿದ್ರೆ ಕೋಪ ಬರುತ್ತೆ. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇದ್ದಾಗ ಅವರೇ ಸ್ವಲ್ಪ ಹೊತ್ತಿಗೆ ಅವ್ರು ಸರಿ ಮಾಡ್ಕೊಂಡು ಮತ್ತೆ ಬಂದ್ ಸಾರಿ ಕೇಳ್ತಾರೆ. ಇಷ್ಟೇ ಮಾಸ್ಟರ್ಸ್ ನಾವ್ ಮಾಡ್ಬೇಕಾದ್ರೆ ಆಧ್ಯಾತ್ಮಿಕತೆ ಅಂದ್ರೆ. ಇಷ್ಟು ತಿಳ್ಕೊಂಡು ನಾವು ಮಹಾನ್ ಗುರುಗಳಿರೋ ಪದಗಳನ್ನ ಮತ್ತೆ 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 ಮನನ ಮಾಡ್ಕೊಳ್ತಾ, ಯಾವ ಬುಕ್ಗಳದ್ರ ಅವ್ರು ತೋರಿಸಿದ್ರ ಆ ಬುಕ್ಗಳು ನಾವು ಓದ್ತಾ, ಸರಿಯಾದ ಸಜ್ಜನ ಸಂಗತಿಗಳು ನಮಗ್ ನಾವು ಮಾಡ್ಕೊಳ್ತಾ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಎಲ್ಲಾರು ಸರಿ ಪ್ರಯಾಣದಲ್ಲಿ ಸಂತೋಷವಾಗಿ ಈ ಭೂಮಿ ಮೇಲೆ ಈ ಅನುಭವಗಳನ್ನ ಹಂಚ್ಕೊಳ್ತಾ ಈ ಪ್ರಯಾಣದಲ್ಲಿ ಸುಗಮವಾಗಿ ಎಲ್ಲಾರು ಸಾಗೋಣ ಅಂತ ಮನಸ್ಫೂರ್ತಿಯಾಗಿ ಎಲ್ಲಾರಲ್ಲೂ ಕೇಳ್ಕೊಳ್ತಾ, ಎಲ್ಲಾರಿಗೂ ಇದು ಸಿಗಬೇಕು ಅಂತ ಅಭಿನಂದಿಸ್ತಾ, ಇಂತ ಅದ್ಭುತವಾದ ಅವಕಾಶ ಕೊಟ್ಟಿರುವಂತಹ ಈ ಮಹಾತಾರ ಫೌಂಡೇಶನ್, ಈ ಟೀಮ್ ವರ್ಕ್, ಎಲ್ಲಾ ಮಾಸ್ಟರ್ಸ್ಗೂ, ರಂಗನಾಥ್ ಸಾರ್ಗೂ ಇಂತ ಅದ್ಭುತವಾದ ಅವಕಾಶಗಳು ಕೊಟ್ಟು ನಾವು ಒಬ್ರಿಗೊಬ್ರು ಹೇಳ್ಕೊಬಹುದು, ಮಾತಾಡ್ಕೊಬಹುದು ಅಂತ ಆ ದಿವಿಯಿಂದ ಭೂಮಿಗೆ ಬಂದಿರೋ ದೇವತೆಗಳು, ದೇವರುಗಳು ನೀವಂತ ತೋರ್ಸ್ಕೊಟ್ಟಿರುವಂತ ಮಹಾನ್ ಚೇತನ ಆಯಾ ಆದಿಗುರು ಪತ್ರಿಜಿ ಗುರುಗಳಿಗೆ ಮತ್ತೊಮ್ಮೆ ಹೃದಯ ಪೂರ್ವಕ ಕೃತಜ್ಞತೆಗಳು, ಧನ್ಯವಾದಗಳು ತಿಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ಅನ್ಮೀಟ್ ಮಾಡ್ಕೊಳ್ಳಿ ಸರ್, ಸೌಂಡ್ ಬರ್ತಾ ಇಲ್ಲ ನಿಮ್ದು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಮತ್ತೊಂದು ಸರಿ. ಸೊ ನಿಜವಾದ ಅದ್ಭುತವಾದ ಜ್ಞಾನ ಹಂಚಿಕೊಟ್ಟಿದ್ರಿ ಇವತ್ತು ನಮ್ಗೆ. ಎಷ್ಟೋ ಅದರಲ್ಲಿ ಆಳವಾದ ಜ್ಞಾನ ಇದೆ, ಎಷ್ಟೋ ಮಾತುಗಳು, ಸೊ ಜ್ಞಾನ ಗುಲಿಕಲಿದೆ. ಇವೆಲ್ಲ ನಾವು ಪಾಲನೆ ಮಾಡ್ಬೇಕಂದ್ರೆ ಸಮಯ ಅನ್ನೋದು ಖಂಡಿತವಾಗುತ್ತೆ. ಬಟ್ ಪ್ರತಿಯೊಂದು ದಿವಸ ನಾವು ಪಾಲನೆ ಮಾಡಿದ್ರೆ ಖಂಡಿತವಾಗಿ ನಾವು ಅದೆಲ್ಲ ಸಾಧಿಸ್ಬೋದು. ಸ್ನೇಹಿತರೆ, ಇಷ್ಟವರೆಗೂ ನೀವು ಕೇಳಿಸ್ಕೊಂಡಿದ್ರಿ. ಸೊ ನಮ್ಮ ಅಂದ್ರೆ ಮೊದಲನೇದಾಗಿ ಸ್ವಲ್ಪ ನಾವು ಧ್ಯಾನದ ಬಗ್ಗೆ ತಿಳ್ಕೊಂಡು ಅದು ಪ್ರಯೋಜನಗಳು ತಿಳ್ಕೊಂಡಿದ್ವಿ. ತದನಂತರ ಧ್ಯಾನ ಮಾಡಿದ್ವಿ, ಆಳವಾದ ಧ್ಯಾನ 20 ನಿಮಿಷ ಕಾಲ. ತದನಂತರ ಈಗ ಆಳವಾದ ಜ್ಞಾನನೂ ತಿಳ್ಕೊಂಡಿದ್ವಿ ಮೇಡಮ್ ಇಂದ. ಸೊ ಮಾಸ್ಟರ್ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲ ನೀವು ದಯವಿಟ್ಟು ಎಲ್ಲರೂ ಮತ್ತೆ ಒಂದ್ಸರಿ ಈ ವಿಡಿಯೋ ನೋಡದ ಪ್ರತಿಯೊಂದು ಪಾಯಿಂಟು ಗಮನಕ್ಕೆ ಇಟ್ಕೊಳ್ಳಿ, ಮತ್ತೆ ನೋಟ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಪಾಲನೆ ಮಾಡಕ್ಕೆ ಈಸಿ ಆಗತ್ತೆ ಸ್ನೇಹಿತರೆ. ಈಗ ಯಾವುದೇ ಪ್ರಶ್ನೆಗಳಿದ್ರೆ, ನಿಮ್ಮ ಅನುಭವ ಏನಾದ್ರು ಹೇಳ್ಬೇಕಂದ್ರೆ ದಯವಿಟ್ಟು ಕೈ ಎತ್ತಿ, ನಾವು ಅನ್ಮ್ಯೂಟ್ ಮಾಡ್ತೀವಿ, ನೀವು ಮಾತಾಡ್ಬೋದು. ರೈಟ್, ಶಾಂತ ಮಾತಾಡಿ, ಗುರುಜಿ. ಮಾತಾಡಿ. ಸರ್ ಕೇಳಿಸ್ತಿದ್ಯಾ ಸರ್? ಕೆಲಸ ಸರ್ ನಾನು ಇವತ್ತೇ ಮೊದಲನೇ ಸರಿ ಅಟೆಂಡ್ ಮಾಡಿರೋದು. ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ಇವರು ಯಾರು ಸರ್ ಕನ್ನಡಕ ಹಾಕೋದ್ರಲ್ಲ, ಪಿಂಡಿ ಪಾಯಪ್ಪ ಪಿಂಡಿ ಸರ್ದು ಎಲ್ಲಾರ್ದುನು ನಾನು ಇದನ್ನ ನೋಡ್ದೆ ಯೂಟ್ಯೂಬ್ ಅಲ್ಲಿ. ತುಂಬಾ ಚೆನ್ನಾಗಿ ಅನಿಸ್ತು. ಅದಕ್ಕೆ ಇವತ್ತು ನಾನು ಗ್ರೂಪ್ಗೆ ಜಾಯ್ನ್ ಆಗಿ ಇದನ್ನ ಇವತ್ತೇ ಫಸ್ಟ್ ಟೈಮ್ ಅಟೆಂಡ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಅನಿಸ್ತು ಸರ್. ಇಲ್ಲಿ ನಮ್ಗೆ ಬ್ರಾಂಚಸ್ ಯಾವ್ದು ಇಲ್ಲ, ಅಂದ್ರಳ್ಳಿ ನಾವಿರೋದು. ಮತ್ತೆ ಧ್ಯಾನ ಮಾಡ್ಬೇಕು ಅಂದ್ರೆ ಸೆಂಟರ್ ಯಾವ್ದು ಇಲ್ಲ, ನಿಯರೆಸ್ಟ್ ಎಲ್ಲಿದೆ ಅಂತ ಎಲ್ಲ ನಾನು ವಿಚಾರಿಸ್ದೆ. ನಾನು ಎಲ್ಲೂ ಇಲ್ವಲ್ಲ ಸರ್. ನಮ್ಗೆ ಧ್ಯಾನ ಮಾಡೋದಕ್ಕೆ ಒಂದು ಕ್ಲಾಸ್ ಬೇಕಿತ್ತು ಸರ್.
ಧ್ಯಾನ ಮೇಡಮ್ ಮಾಡ್ಬೇಕಂದ್ರೆ ಅಂದ್ರಳ್ಳಿಯಿಂದ ನೀವು ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿದೆ ಮೇಡಮ್. ಅದು ಇದ್ಯಾವ್ದೋ ಒಂದು ಸ್ಕೂಲ್ ಇದೆ. ಸ್ಕೂಲ್ ಹತ್ರ ಒಬ್ರು ಜಯಶ್ರೀ ಮೇಡಮ್ ಅಂತ ಒಬ್ರು ಸೆಂಟರ್ ಮಾಡಿದ್ದಾರೆ ಅಲ್ಲಿ. ದಿನ ಎಲ್ಲಿ ಸಾಯಂಕಾಲ ಮೇಡಮ್? ಅಂದ್ರಳ್ಳಿ ರೋಡ್ ಅಲ್ಲೇ ಈ ಕಡೆಗೆ ಬಂದ್ರೆ ಅಲ್ಲಿ ವಿಶಾಲ ಮಾರ್ಟದೆಲ್ಲ ಆಗಿದೆ ಮೇಡಮ್. ಅಲ್ಲಿ ಯಾವ್ದೋ ಒಂದು ಸ್ಕೂಲ್ ಹೆಸರು ಬರುತ್ತೆ. ನಾನ್ ನಾಳೆ ಬೇಕಾದ್ರೆ ನಿಮ್ಗೆ ಅದು ಈ ಗ್ರೂಪ್ಗೆ ನಾನು ನಂಬರ್ ಕಳಿಸ್ತೀನಿ ಮೇಡಮ್. ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ನಾವು PMC ಕನ್ನಡ ಚಾನಲ್ ಅದಕ್ಕೆ ನಂಬರ್ಗೆ ಸರ್ಚ್ ಮಾಡಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾನು ಕಾಲ್ ಮಾಡಿದೆ. ಅವರು ಒಬ್ರು ನಂಬರ್ ಕೊಟ್ರು. ಅದು ಬಂದು ಮಾಗಡಿಲಿದೆ ಅಂತ ಅಂದ್ರು. ಮಾಗಡಿ ಅಂದ್ರೆ ಅದೊಂದು ಊರಿದೆ, ಅಲ್ಲಿದೆ ಅಂದ್ರು. ನಿಯರೆಸ್ಟ್ ಯಾವ್ದು ಇಲ್ಲ ಅಂದ್ರು. ನಾನ್ ತುಂಬಾ ತುಂಬಾ ಎಲ್ಲ ಚಿಕ್ಕದಾಗ ಒಂದ್ ಸೆಂಟರ್ ಇದೆ ಹುಡುಕ್ತಾ ಮೇಡಮ್. ಚಿಕ್ಕದಾಗ ಒಂದ್ ಸೆಂಟರ್ ಇದೆ ಅಲ್ಲಿ. ಜಯಶ್ರೀ ಅಂತ ಒಬ್ರು ಮಾಡಿದ್ದಾರೆ. ಹ್ಮ್ ನಮ್ ನಾಳೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಧ್ಯಾನ ಮಾಡೋದಕ್ ಬೇಕಷ್ಟೇ ಅಲ್ಲ. ಜೂಮ್ ಅಲ್ಲಿ ಇದೆಯಲ್ಲ ಮೇಡಮ್. ಜೂಮ್ ಅಲ್ಲಿ ಸೇರಿ ಪ್ರತಿದಿನ ಇಲ್ಲಿ ನೋಡಿ ಅದ್ಭುತವಾದ ಜೂಮ್ ಇದೆ. ಇಲ್ಲಿ ಅದ್ಭುತವಾದ ಮಾಡ್ತಾ ಜ್ಞಾನ ಇದ್ದೀನಿ ಇದೆ. ಮೇಡಮ್, ಮಾಡ್ತಾ ಇದ್ದೀನಿ. ಮಾರ್ನಿಂಗು ಅಟೆಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಂಜೆನು. ಇದು ನನಗೆ ಗ್ರೂಪ್ ಲಿಂಕ್ ಬಂದಾಗಿಂದ ನಾನು ಮಾಡ್ತಾ ಇದ್ದೀನಿ ಮೇಡಮ್. ನಾನು ಮಾಡಿ ಮೇಡಮ್. ಸೆಂಟರ್ ಕೂಡ ನಾನು ಕೊಡ್ತೀನಿ. ಬಂದ್ ಜಾಯ್ನ್ ಆಗಿ ಮೇಡಮ್. ಒಂದ್ಸತಿ ಮೇಡಮ್ ಜೊತೆ ಮಾತಾಡಿ ನೀವು ಒಂದ್ಸತಿ ಬಂದ್ ಮೀಟ್ ಮಾಡಿ ಅವ್ರನ್ನ. ಥ್ಯಾಂಕ್ ಯು ಮೇಡಮ್. ತುಂಬಾ ತುಂಬಾ ನನ್ಗೆ ಇಷ್ಟ ಆಯ್ತು ಮೇಡಮ್ ಇದು. ಹೋದ್ದು ಭಾನುವಾರ ಅಲ್ಲ, ಆಚೆ ಭಾನುವಾರ ನಾನು ಅಲ್ಲಿ ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ. ಅಲ್ಲಿ ಒಂದ್ 2 ಪುಸ್ತಕ ತಗೊಂಬಂದೆ. ನಮ್ ಫ್ಯಾಮಿಲಿ ಎಲ್ಲ, ನನ್ ಮಗಳು ಒಂದ್ 15 ದಿನಕ್ಕೆ ಹೋಗ್ತಾ ಇರ್ತಾಳೆ. ನನ್ ಮಗಳು ಇವತ್ತು ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಅವಳು ಮೆಡಿಟೇಷನ್ ಗೆ ಜಾಯ್ನ್ ಆಗಿದ್ಲು. ಅವಳುನು ಸನ ಅಂತ. ಅವಳು ಹೋಗಿದಾಗ 2 ಪುಸ್ತಕ ಮತ್ತೆ ಪಿರಮಿಡ್ದೊಂದು ಸ್ಟೋನು ಮತ್ತೆ ಬ್ರೆಸ್ಲೆಟ್ ಎಲ್ಲ ತಂದ್ಕೊಟ್ಟಿದ್ದಾಳೆ. ಎಲ್ಲ ನನ್ಗೆ ತುಂಬಾ ಇಷ್ಟ ಆಯ್ತು ಮ್ಯಾಮ್. ನನ್ಗೆ ತುಂಬಾ ಇದು ರೈಟ್. ಇವತ್ತೇ ಫಸ್ಟ್ ಮಾಡಿದೆ. ತುಂಬಾ ಚೆನ್ನಾಗ್ ಅನ್ನಿಸ್ತು. ಸರ್ ಮಾತಾಡೋದು ನನ್ಗೆ ತುಂಬಾ ಇಷ್ಟ ಆಯ್ತು ಮೇಡಮ್. ನೀವು ಚೆನ್ನಾಗೆಲ್ಲ ತಿಳಿಸ್ಕೊಟ್ರಿ ಧ್ಯಾನದ ಬಗ್ಗೆ. ಮತ್ತೆ ನಾವ್ ಯಾವ ರೀತಿ ನಾವು ಜೀವನದಲ್ಲಿ ಎಲ್ಲಾ ರೀತಿ ಅಳವಡಿಸ್ಕೊಂಡು ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ನೀವು ತುಂಬಾ 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 ಧನ್ಯವಾದಗಳು ಮೇಡಮ್ ನಿಮ್ಗೆ. ಮತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ಗುನು ಅಷ್ಟೇ ಧನ್ಯವಾದಗಳು. ರೈಟ್. ಕಂಟಿನ್ಯೂ ಮಾಡಿ ಮೇಡಮ್. ಇನ್ನು ಅದ್ಭುತವಾದ ಜ್ಞಾನ ತಿಳ್ಕೊಳ್ತೀರಾ ನೀವು. ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ಉಮಾ ಮೇಡಮ್ ಮಾತಾಡಿ. ಗುರುಗಳೇ, ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಇವತ್ತಿನ ಸೆಷನ್ ತುಂಬಾ ಅದ್ಭುತವಾಗಿತ್ತು ಮತ್ತು ನಿಖರವಾಗಿ ಸ್ಪಷ್ಟತೆ ಇತ್ತು ನಿಮ್ಮ ಮಾತಾಡೋದ್ರಲ್ಲಿ. ಧ್ಯಾನ ಅಂದ್ರೇನು, ಧ್ಯಾನ ಹೇಗ್ ಮಾಡ್ಬೇಕು, ಸಜ್ಜನ ಸಾಂಗತ್ಯ ಅಂದ್ರೇನು, ಸ್ವಾಧ್ಯಾಯ ಹೇಗ್ ಮಾಡ್ಬೇಕು, ಯಾವ್ಯಾವ ಪುಸ್ತಕಗಳನ್ನು ಓದ್ಬೇಕು ಅನ್ನೋದು ಕೂಡ ತಾವು ಕೂಲಂಕುಷವಾಗಿ ತಿಳಿಸ್ಕೊಟ್ರಿ. ಅತಿ ಚೆನ್ನಾಗಿತ್ತು ಮೇಡಮ್ ಇವತ್ತಿನ ಕ್ಲಾಸ್. ಆಮೇಲೆ ನಂದೇನಂದ್ರೆ ಮೇಡಮ್, ಒಂದು ಪ್ರಶ್ನೆ. ಧ್ಯಾನ ಮತ್ತು ತಪಸ್ಸು ಇವೆರಡರಲ್ಲಿ ಏನ್ ವ್ಯತ್ಯಾಸ? ಏನ್ ಮೇಡಮ್? ನಿಮ್ ಮಾತು ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಕೇಳಿಸ್ತಾ ಇಲ್ಲ. ನೀವು ಒಂದು ಹಂಗೆ ಕೂತ್ಕೊಂಡ್ ಮಾತಾಡಿ. ಸುಮ್ನೆ ಹಂಗೆ ಕೂತ್ಕೊಂಡ್ ಮಾತಾಡಿ. ಧ್ಯಾನ ಮತ್ತು ತಪಸ್ಸು ಇವೆರಡಕ್ಕೆ ಏನ್ ವ್ಯತ್ಯಾಸ? ಧ್ಯಾನ ಮತ್ತು ತಪಸ್ಸು ಹಾ ಏನಿಲ್ಲ ಮೇಡಮ್. ಆಗ ಋಷಿ ಮುನಿಗಳೆಲ್ಲ ಅದಕ್ಕೆ ತಪಸ್ಸು ಅಂತಲೇ ಅವ್ರ ಹೆಸರು ಇಟ್ಕೊಂಡು ಮಾಡ್ತಾ ಇದ್ದಿದ್ದು ಇದೇ ಧ್ಯಾನನೇ. ಬೇರೆ 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 ಒಂದು ರೀತಿಯಿಂದ ಮಾಡ್ತಿದ್ದದ್ದು ಅವ್ರು ಕೂಡ ಇದನ್ನೇ ಮೇಡಮ್. ಋಷಿ ಮುನಿಗಳು ಇಟ್ಕೊಂಡಿರೋ ಹೆಸರು ತಪಸ್ಸು ಅಂತಲೇ. ಅದೇ ಒಂದು ವಿಷಯನ ಈ ದಾನಾಪನಾಸತಿ ಧ್ಯಾನ ಅಂತ ಬುದ್ಧ ಭಗವಂತ ಏನ್ ಹೇಳ್ಕೊಟ್ಟಿದ್ರು ಅದನ್ನ ನಮ್ಮ ಪತ್ರಿಜಿ ಗುರುಗಳು ನಮ್ಗೆಲ್ಲ ಈಸಿ ಆಗುವಂತದ್ದು ನಮಗ್ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್. ಆನಾಪಾನಸತಿ ಅಷ್ಟು ಬಿಟ್ರೆ ಇನ್ನೇನು ಅದಕ್ಕೆ ಇದಕ್ಕೆ ತುಂಬಾ ವ್ಯತ್ಯಾಸ ಏನಿಲ್ಲ ಮೇಡಮ್. ತಪಃ ಅಂದ್ರೆ ಕಡಿಮೆ ಮಾಡ್ಕೊಳ್ಳೋದು. ತಪಸ್ ಅಂದ್ರೆ ತಪಃ ಅಂದ್ರೆ ಕಡಿಮೆ ಮಾಡೋದು. ನಿದ್ದೆ ಕಡಿಮೆ ಮಾಡೋದು, ಆಹಾರ ಕಡಿಮೆ ಮಾಡೋದು, ಮತ್ತೆ ನಮ್ಗೆ ಏನೇ ಆ ವ್ಯವಹಾರಗಳು ಕಡಿಮೆ ಮಾಡೋದು, ಎಲ್ಲ ಕಡಿಮೆ ಮಾಡ್ಕೊಂತ ಬರೋದು ತಪಃ ಅಂತ ಹೇಳ್ತೀವಿ. ಆ ತಪಃ ಅನ್ನೋದು ನಿಮ್ಗೆ ಪತಾಂಜಲಿ ಅಷ್ಟಾಂಗ ಯೋಗದಲ್ಲಿ ನಿಮ್ಗೆ ನಿಯಮಗಳಿದೆ ಅಂತ ನೋಡಿ. ನಿಯಮಗಳು ಶೋಚ, ಸಂತೋಷ, ಅದರಲ್ಲಿ ಒಂದು ಭಾಗ ಅದು ತಪಃ. ಈಶ್ವರ ಪರಿಧಾನ, ಸ್ವಾಧ್ಯಾಯ. ಆ ತಪಃ ಅನ್ನೋದು ಪದ ಅಲ್ಲಿ ಕಾಣಿಸ್ತದೆ ನಿಮ್ಗೆ ಅಷ್ಟೇ. ಅದು ಒಂದು ಯೋಗಿಕ ಲಕ್ಷಣ. ಅದು ಒಂದು ಯೋಗಿಕ ಇರ್ಬೇಕಂತ ನಿಯಮ ಪಾಲನೆ ಮಾಡ್ಲೇಬೇಕು. ಅಂದ್ರೆ ಪ್ರತಿಯೊಂದು ಕಡಿಮೆ ಪ್ರಮಾಣದಲ್ಲೇ ಬೇಕು ಯೋಗಕ್ಕೆ. ಯಾವುದು ಹೆಚ್ಚು ಪರಿಣಾಮದಲ್ಲಿ ಬೇಕಾಗಿಲ್ಲ. ಎಷ್ಟು ಅವಸರ ಅಷ್ಟೇ, ಅವಶ್ಯಕತೆ ಎಷ್ಟಿದೆ ಅಷ್ಟೇ ಬೇಕು, ಜಾಸ್ತಿ ಬೇಕಾಗಿಲ್ಲ. ಅದಕ್ಕೆ ತಪಃ ಅಂತ ಕರಿತೀವಿ. ಎಷ್ಟು ಬೇಕೋ ಅಷ್ಟು ಮಾತ್ರನ್ನ ನಾವು ಪ್ರತಿಯೊಂದು ಆಹಾರದಿಂದ, ವ್ಯವಹಾರದಿಂದ, ಮತ್ತೆ ನಿದ್ದೆಯಿಂದ ಪ್ರತಿಯೊಂದನ್ನು ತಪಃ ಕಡಿಮೆ ಮಾಡ್ಕೊಳ್ಳಿ.
ರೈಟ್. ಧನ್ಯವಾದ. ಆಯ್ತು. ಧನ್ಯವಾದ. ಸ್ನೇಹಿತರೆ, ಇನ್ನು ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಂದ್ರೆ ಇಲ್ಲ ನಿಮ್ಮ ಅನುಭವ ಹಂಚ್ಕೋಬೇಕಂದ್ರೆ ದಯವಿಟ್ಟು ಕೈ ಎತ್ತಿ. ಇಲ್ಲಿ ಸಾನಾ ಅವರು ಮಾತಾಡಿ. ಸರ್, ಇದು ಧ್ಯಾನದಿಂದ ಸರ್ವಭೋಗ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದು ಹೇಗೆ? ಯಾವ ಹೇಗೆ ರೀತಿ ಅಂತ ಅಂದ್ರೆ, ಹೇಳ್ತೀರಾ? ಧ್ಯಾನ ಮಾಡ್ತಾ ಹೋದ್ರೆ ಭೋಗ ಅಂದ್ರೆ ಆನಂದ. ಭೋಗ ಅಂದ್ರೆ ಆನಂದ, ಇಲ್ಲಂದ್ರೆ ಸಂತೋಷ ಅಂತ ಕೇಳ್ತೀವಿ. ಓಕೆ, ಏನಾಗುತ್ತೆ ಗೊತ್ತಾ, ನೀವು ಧ್ಯಾನ ಮಾಡ್ತಾ ಇರುವಾಗ ನಿಮ್ಮ ಮನಸ್ಸು ಯಾವಾಗ್ಲೂ ಖಾಲಿ ಇರುತ್ತೆ, ಹೇಳ್ಬೇಕಂದ್ರೆ ಸ್ವಚ್ಛವಾಗಿರುತ್ತೆ. ಪ್ರತಿ ದಿವಸ ಧ್ಯಾನ ಮಾಡಿದ್ರೆ ಅದೊಂದು ಒಂಥರ ಅಭ್ಯಾಸ ಆಗತ್ತೆ. ನಿಮ್ಮ ಮನಸ್ಸಿಗೆ ಯಾವ ತರ ಅಭ್ಯಾಸ ಆಗತ್ತೆ ಅಂದ್ರೆ, ಏನ್ ತಗೋಬೇಕು ಅದೇ ತಗೊಂತೀರಿ, ಏನ್ ಮಾತಾಡ್ಬೇಕು, ಏನ್ ಯೋಚನೆ ಮಾಡ್ಬೇಕು ಅದೇ ಯೋಚನೆ ಮಾಡೋದು. ಹೆಚ್ಚು ಶಕ್ತಿ ಖರ್ಚು ಮಾಡಲ್ಲ ನೀವು. ಧ್ಯಾನ ಮಾಡೋರು ಏನ್ ಮಾಡ್ತಾರೆ, ಆದಷ್ಟು ಅವರು ಶಾಂತಿ ಅನ್ನೋದು ಒಳಗಡೆ ಇರುತ್ತೆ, ಅದನ್ನು ಕಾಪಾಡ್ಕೊಳ್ತಾರೆ. ಯಾವಾಗ್ಲೂ ಗೊಂದಲ ಇಲ್ಲಾಂದ್ರೆ ಆತಂಕ, ಭಯ ಇದೆಲ್ಲ ಇಟ್ಕೊಳಲ್ಲ ಅವ್ರು. ಆದಷ್ಟು ಆ ಶಕ್ತಿ ಹೊರಗಡೆ ಇರುತ್ತೆ. ಧ್ಯಾನ ಮಾಡುವಾಗ ಆ ಮನಸ್ಸು ನಿಯಂತ್ರಣ ಬಂದ್ರೆ, ಮನಸ್ಸು ಕಂಟ್ರೋಲ್ ಬಂದ್ರೆ, ಆವಾಗ ನೀವು ಮಾಡೋ ಕೆಲಸ ಹೇಗಿರುತ್ತೆ ಅಂದ್ರೆ, ಯಾವುದೇ ಕೆಲಸ ಮಾಡಿದ್ರು ಸ್ವಚ್ಛವಾಗಿರುತ್ತೆ. ಹೇಳ್ಬೇಕಂದ್ರೆ ಶ್ರೇಷ್ಠವಾದ ಫಲಿತಗಳು ಕೊಡುತ್ತೆ. ಆ ಶ್ರೇಷ್ಠವಾದ ಫಲಿತಗಳಿರುವಾಗ ಖಂಡಿತವಾಗಿ ನಿಮ್ಗೆ ಏನ್ ಯಶಸ್ಸು ಬೇಕೋ ಅಂದ್ರೆ ಏನೇನು ಎಲ್ಲೆಲ್ಲಿ ಯಶಸ್ಸು ಆಗ್ಬೇಕೋ ಅಲ್ಲಿ ಸಕ್ಸಸ್ ಆಗ್ತೀರಿ ನೀವು. ಅದೊಂದೇ ಅಲ್ಲ, ಇನ್ನೊಂದೇನಂದ್ರೆ ನಿಮ್ಮ ಮಾತುಗಳಿಗೆ, ನಿಮ್ಮ ಯೋಚನೆಗಳಿಗೆ ಪವರ್ ಜಾಸ್ತಿ ಆಗತ್ತೆ. ಧ್ಯಾನ ಮಾಡುವಾಗ ಏನಾಗುತ್ತೆ, ನಿಮ್ಮ ಯೋಚನೆ ತರಂಗಗಳಿಗೆ ಮತ್ತೆ ನಿಮ್ಮ ಮಾತುಗಳಿಗೆ ಪವರ್ ಹೆಚ್ಚಾಗತ್ತೆ. ಪವರ್ ಹೆಚ್ಚಾಗುವಾಗ ಏನ್ ಮಾಡ್ತೀರಿ ಗೊತ್ತಾ, ನೀವು ಯಾವುದೇ ನಿಮಗೆ ಬೇಕಾಗಿದ್ರೆ ಅಂದ್ರೆ ಹೆಚ್ಚು ಅಂತೂ ಯಾರು ಒಂದು ಧ್ಯಾನಿಯಾಗಿ ಅಪರಿಮಿತವಾಗಿ ಕೋರ್ಕೊಳಲ್ಲ. ಅಪರಿಮಿತವಾಗಿ ನಾವು ಬೇಕು ಅಂತ ಕೋರ್ಕೊಂಡ. ನಿಮ್ಗೆ ಏನ್ ಬೇಕು ಅಂದ್ರೆ, ಆನಂದವಾಗಿರ್ಬೇಕಂದ್ರೆ ದೊಡ್ಡದೊಂದು ಒಂದು ಬಂಗ್ಲಾ ಇರ್ಬೇಕು, ಇನ್ನೊಂದಿರ್ಬೇಕಂತಲ್ಲ. ನಿಮ್ಗೆ ಏನ್ ಬೇಕು ಆ ಸಮಯಕ್ಕೆ, ಆವಾಗ ನಿಮ್ಗೆ ಏನ್ ಬೇಕು, ಆನಂದವಾಗಿರಕ್ಕೆ, ಆರೋಗ್ಯವಾಗಿರಕ್ಕೆ, ವೈಭವವಾಗಿರಕ್ಕೆ ಅದೆಲ್ಲ ನಿಮ್ಗೆ ಸಿಗತ್ತೆ. ಯಾಕಂದ್ರೆ ನಿಮ್ಮ ಯೋಚನೆ ಶಕ್ತಿ ಅಷ್ಟಿರುತ್ತೆ. ನೋಡಿ, ನಮ್ಮ ಪತ್ರಿ ಸಾರು ಹೇಳ್ಬೇಕಂದ್ರೆ ಅವ್ರ ಹತ್ರ ಯಾವುದೇ ಹಣಕಾಸು ಅದು ಇದು ಇರಲ್ಲ. ಅಂದ್ರೆ ಯಾವುದು ಒಂದು ಕೋರ್ಸ್ ಮಾಡೋದು, ದುಡ್ಡು ತಗೊಳ್ಳೋದು ಅದಂತ ಯಾವುದಿಲ್ಲ. ಆದ್ರೆ ಎಷ್ಟು ದೊಡ್ಡ ದೊಡ್ಡ ಪಿರಮಿಡ್ಗಳ ಸಂಕಲ್ಪ ಮಾಡಿದ್ರೆ ಗೊತ್ತಾ, ಆ ಸಂಕಲ್ಪ ಶಕ್ತಿ ಹೇಗಿತ್ತಂದ್ರೆ, ಒಂದು ದೊಡ್ಡ ಪಿರಮಿಡ್, ಈ ಅಂದ್ರೆ ಪಿರಮಿಡ್ ವ್ಯಾಲಿ ನಮ್ಮ ಬ್ಯಾಂಗ್ಳೂರ್ ಇರ್ಬೋದು, ಆಮೇಲೆ ಹೈದರಾಬಾದ್ ಪಿರಮಿಡ್, ಎಷ್ಟು ದೊಡ್ಡದ ಪಿರಮಿಡ್, 180 ಬೈ 180 ಫೀಟು. ಅದಕ್ಕೆ ಬೇಕಾಗಿರೋದು ಕೋಟ್ಯಾಂತರ ರೂಪಾಯಿ. ಎಲ್ಲಿಂದ ಬಂತು? ಅವ್ರು ಒಂದೇ ಹೇಳ್ತಾರೆ, కట్రా అవుతుంది, ఏం కాదు చేస్తాం ಅಂತ ಅಷ್ಟೇ. ಆ ಸಂಕಲ್ಪ ನೋಡಿ ಹೆಂಗಿದೆಯೋ, ಆ ಸಂಕಲ್ಪ ಮಾಡಿದಕ್ಕೂ ಇವಾಗ ಆ ಪಿರಮಿಡ್ ಆಯ್ತು, ಇಲ್ಲಿ ಪಿರಮಿಡ್ ಆಯ್ತು. ಅವ್ರ ಹತ್ರ ದುಡ್ಡು ಅಂತ ಯಾವ್ದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಆ ಸಂಕಲ್ಪ ಶಕ್ತಿ ಇದೆ ನೋಡಿ, ಆ ಸಂಕಲ್ಪ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಯಾವಾಗ ಧ್ಯಾನ ಮಾಡುವಾಗ. ಯಾಕಂದ್ರೆ ನಿಮ್ಮ ಮನಸ್ಸು ಶೂನ್ಯ ಮಾಡ್ಕೊಂಡವಾಗ ನಿಮ್ಮ ಅಂತರಶಕ್ತಿ ಹೆಚ್ಚು ಆಗ್ತಾ ಇರುವಾಗ ನಿಮ್ಮ ಸಂಕಲ್ಪ ಶಕ್ತಿ, ಥಾಟ್, ಒಂದು ಆ ಯೋಚನೆಗೆ ಪವರ್ ಅಷ್ಟಿರುತ್ತೆ. ಮಾತುಗೂ ಅಷ್ಟು ಪವರ್ ಇರುತ್ತೆ. ನಿಮ್ಮ ಮಾತುಗಳಿಂದ ಇನ್ನೊಬ್ಬರಲ್ಲಿ ಚಲನ, ಕದಲಿಕೆ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆಗುವಾಗ ವೈಭೋಗ ಅನ್ನೋದು ಸಿಗತ್ತೆ. ವೈಭೋಗ ಅನ್ನೋದು ಎಲ್ಲಿ ಹೋಗಲ್ಲ. ಅರ್ಥ ಆಯ್ತಾ? ಚತುರ್ವಿಧ ಪುರುಷಾರ್ಥಗಳಂತದಲ್ಲ, ಸೊ ಅದೆಲ್ಲಾನು ಸಿಗತ್ತೆ ನಿಮಗೆ, ಯಾವುದು ಕಡಿಮೆ ಅಲ್ಲ. ಅದಕ್ಕೋಸ್ಕರನೇ ಧ್ಯಾನ ಮಾಡಿದ್ರೆ ಆರೋಗ್ಯ ಬರುತ್ತೆ, ವೈಭೋಗ ಸಿಗತ್ತೆ. ಅಂದ್ರೆ ನಿಮ್ಮ ಆ ಯೋಚನೆಗೆ ಶಕ್ತಿ, ನಿಮ್ಮ ಮಾತುಗಳಿಗೆ ಪವರು ಎಲ್ಲ ಇರುವಾಗ ಪ್ರತಿಯೊಂದು ನೀವು ಹೊಂದ್ಬೋದು. ನೀವು ಏನೇ ಬೇಕಾದ್ರೂ ಸಾಧಿಸ್ಬೋದು. ಅದ್ರ ಅರ್ಥ ಅದೇ. ಓಕೆ, ಸೊ ಅದ್ರ ಜೊತೆಗೆ ಮತ್ತೆ ಕೊನೆಯದಾಗಿ ಒಳ್ಳೆಯ ಜ್ಞಾನ, ಆತ್ಮಜ್ಞಾನ, ವಿಜ್ಞಾನ ಎಲ್ಲ ಸಿಗತ್ತೆ. ಅರ್ಥ ಆಯ್ತಮ್ಮ? ಸಾನಾ ಅವ್ರೆ, ಅರ್ಥ ಆಯ್ತಾ? ಹಾ ಸರ್, ಥ್ಯಾಂಕ್ ಯು. ರೈಟ್. ಸರಿ, ಇನ್ನು ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಾ? ಇವಾಗ ಮೊದಲನೇ ಕ್ಲಾಸ್ ಇದು. ಸೊ ಇಷ್ಟವರೆಗೂ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಇದು ಧ್ಯಾನದ ಬಗ್ಗೆ, ಆಧ್ಯಾತ್ಮಿಕ ಇದೆಲ್ಲ ಎಷ್ಟೋ ವಿಷಯಗಳಲ್ಲಿ ತಿಳ್ಕೊಂಡಿದ್ರಿ. ಖಂಡಿತವಾಗಿ ಮತ್ತೆ ವಿಡಿಯೋ ನೋಡ್ಕೋಬೇಕು. ಸೊ ಮತ್ತೆ ಮರಣ ಮಾಡ್ಕೊಳ್ಳಿ. ಮನೆಗೆ ಹೋದ್ಮೇಲೆ ಸೊ ನಾಳೆ ವಿಡಿಯೋ ಬರುತ್ತೆ, ಬಂದ ತಕ್ಷಣ ಮರಣ ಮಾಡ್ಕೊಳ್ಳಿ ದಯವಿಟ್ಟು. ಈಗ ಶ್ರವಣ ಆಯ್ತು, ಮರಣ ಮಾಡ್ಕೊಳ್ಳೋದು ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಿಧಿಧ್ಯಾಸನ ಅಂದ್ರೆ ನಮ್ಮ ಆಚರಣೆ ಇಟ್ಕೊಳ್ಳೋದು. ತದನಂತರ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಸಿಗತ್ತೆ. ರೈಟ್. ನಮಸ್ತೆ ಶಾಂತ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಧ್ಯಾನದ ಬಗ್ಗೆ ಹೇಳಿದ್ರಿ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಇದನ್ನೆಲ್ಲ ನೀವು ಹೇಳ್ತಾ ಹೋದ್ರಿ. ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್, ನನ್ಗೆ ಅರ್ಥ ಆಯ್ತು.
ಬಟ್ ಆದ್ರೆ ಮೇಡಮ್ ನಾವು ಧ್ಯಾನಕ್ಕೆ ಬಂದ್ರು ಅಂತ ಅಂದ್ಮೇಲೆ ನಾವು ಪ್ರತಿನಿತ್ಯ ಧ್ಯಾನ ಮಾಡ್ಲೇಬೇಕಾ ಮೇಡಮ್? ಒಂದು ದಿನನೂ ಫಿಕ್ಸ್ ಖಂಡಿತ ಮೇಡಮ್, ಖಂಡಿತ. ಪ್ರತಿನಿತ್ಯ ಮಾಡಿದ್ರೇನೆ ಅದರ ಅನುಭವ ನಮಗ್ ಗೊತ್ತಾಗೋದು ಮೇಡಮ್. ದಿನ ಬಿಟ್ಟು ದಿನ ಮಾಡಿದಾಗ ನಮ್ಗೆ ಅದ ಅನುಭವ ಗೊತ್ತಾಗಲ್ಲ ಮೇಡಮ್. ಅಕಸ್ಮಾತ್ ಒಂದು ದಿನ ಬಿಟ್ಟು ಹೋದ್ರೆ ಅದು ನಡೆಯುತ್ತಾ ಅಥವಾ ನಾವು ಖಂಡಿತವಾಗ್ಲೂ ಅದ್ ಒಂದು ಮಾಡ್ಲೇಬೇಕು? ದಿನ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ಮೇಡಮ್. 24 ಗಂಟೆ ನಮ್ಗೆ ಇರುತ್ತೆ. ಆ ಸಮಯದಲ್ಲಿ ಆಗ್ಲಿಲ್ಲ ಅಂದ್ರೆ ಕೂಡ ಇನ್ನೊಂದು ಸಮಯದಲ್ಲಿ ಅದನ್ನ ಕವರ್ ಮಾಡ್ಬೇಕು ಅನ್ನೋ ಮನಸ್ಸು ನಮಗೆ ಇರ್ಬೇಕು ಮೇಡಮ್. 1 ಅವರ್ ನಿದ್ದೆ ಬಿಟ್ರೆ ಕೂಡ ಆ 1 ಅವರ್ ನಾವು ಕವರ್ ಮಾಡ್ಬೇಕು ಅನ್ನೋ ಒಂದು ಛಲ ನಮ್ಮಲ್ಲಿ ಇರ್ಬೇಕು ಮೇಡಮ್. ಬಿಟ್ಟಾಗ ನಷ್ಟ ಏನೂ ಇಲ್ಲ, ಲಾಭನೂ ಇರಲ್ಲ ನಿಮ್ಗೆ. ದಿನ ಬಿಟ್ಟು ದಿನ ಮಾಡಿದಾಗ ನಿಮ್ಗೆ ಆ ಕಂಟಿನ್ಯೂಟಿ ಸಿಗಲ್ಲ ಯಾವಾಗ್ಲೂ. ಓಕೆ, ಅದಕ್ಕೆ ದಿನ ಮಲಗುವಾಗ ಅಟ್ಲೀಸ್ಟ್ ಮಲಗುವಾಗ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷಗಳು, ಎದ್ದಾಗ ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷಗಳು ಮಾಡಿದಾಗ ಆ ಕನೆಕ್ಷನ್ ಅಲ್ಲಿ ನಾವ್ ಇರ್ತೀವಿ ಮೇಡಮ್. 23 ಗಂಟೆಗಳು ನಾವು ಆ ಕನೆಕ್ಷನ್ ಅಲ್ಲೇ ಇರ್ತೀವಿ. ಎಸ್ ಮೇಡಮ್. ಹಾ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ರೈಟ್. ಸ್ನೇಹಿತರೆ, ಇನ್ಯಾವುದೋ ಪ್ರಶ್ನೆ ಇದೆಯಾ? ಮತ್ತೆ ನಿಮ್ಮ ಏನೋ ಅನುಭವ ಹಂಚ್ಕೋಬೇಕಂದ್ರೆ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ. ರೈಟ್ ಮೇಡಮ್. ಪ್ರಶ್ನೆಗಳು ಯಾವುದು ಬರ್ತಾ ಇಲ್ಲ, ಸೊ ಈಗ ಕಾರ್ಯಕ್ರಮ ಮುಕ್ತಾಯ ಮಾಡ. ಹಾ ಸರ್, ಕನ್ಕ್ಲೂಷನ್ ಮಾಡೋಣ. ಧನ್ಯವಾದಗಳು ಸರ್. ಧನ್ಯವಾದ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಶುಭರಾತ್ರಿ, ನಮಸ್ತೆ. ಮತ್ತೆ ನಾವು ಸೋಮವಾರ ಭೇಟಿ ಆಗ್ತೀವಿ. ನಾಳೆ ರಜೆ ಇರುತ್ತೆ. ಥ್ಯಾಂಕ್ ಯು, ನಮಸ್ತೆ.